ಹೆಲೋ ಗಾಯ್ಸ್, ದಿಸ್ ಇಸ್ ಅಮೀಶಾ ಪೀಪಳಗಲ್. ಇವತ್ತು ನಾವು ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಈ ಕೋಆರ್ಡಿನೇಟ್ ಜಾಮೆಟ್ರಿ ಮೀನಿಂಗ್ ಏನಪ್ಪಾ ಅಂತ ತಿಳ್ಕೊಳಕ್ಕಿಂತ ಮುಂಚೆ ನಾವು ಫಸ್ಟು ಒಂದು ಸ್ಟೋರಿ ನರೇಟ್ ಮಾಡ್ತೀನಿ ನಾನು. ಅದರಿಂದ ನಿಮಗೆ ಈ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಸೊ ಈ ಸ್ಟೋರಿ ಒಳಗೆ 4 ಜನ ಹುಡುಗರಿದ್ದಾರೆ. ಅವರು ಫುಟ್ಬಾಲ್ ಗ್ರೌಂಡಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ, ಆಯಿತಾ? ಆ 4 ಜನ ಯಾರಪ್ಪ ಅಂದರೆ ರಾಮು, ರಾಜು, ಸೋಮು ಮತ್ತೆ ರಂಗ ಅಂತ 4 ಜನ, ಆಯ್ತಾ? ರಾಮು, ರಾಜು, ಸೋಮು ಮತ್ತೆ ರಂಗ ಅಂತ 4 ಜನ ಇದ್ದಾರೆ ಹುಡುಗರು. ಅವರು ಫುಟ್ಬಾಲ್ ಗ್ರೌಂಡಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ. ಅವಾಗ ಅದ್ರದ್ದು ಕ್ಯಾಪ್ಟನ್ ಬಂದ್ಬಿಟ್ಟು ಸೋಮು. ಇನ್ನ ಜಾಸ್ತಿ ಜನ ಇರ್ತಾರೆ, ಇವ್ರು ಸುಮ್ಮನೆ ಹಂಗೆ ಫುಟ್ಬಾಲ್ ಆಡ್ತಾ ಇದ್ದಾರೆ. ಸೋಮು ಬಂದ್ಬಿಟ್ಟು ಆ ಫುಟ್ಬಾಲ್ ಟೀಮಿಗೆ ಕ್ಯಾಪ್ಟನ್ನು. ಅವ್ನು ಹೇಳ್ತಾನೆ, ಈಗ ನನಗೆ ಸ್ವಲ್ಪ ಡೌಟ್ಸ್ ಇದ್ದಾವೆ, ಯಾಕಂದರೆ ನಾವು ಫುಟ್ಬಾಲ್ ಮ್ಯಾಚಲ್ಲಿ ಗೆಲ್ಲಬೇಕಂದ್ರೆ ಒಂದು ಪ್ಲ್ಯಾನ್ ರೆಡಿ ಮಾಡಬೇಕು. ಆ ಪ್ಲ್ಯಾನ್ ರೆಡಿ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ನನಗೆ ಡೌಟ್ಸ್ ಇದ್ದಾವೆ. ಅದರ ಆನ್ಸರ್ಸ್ ನೀವು ನನಗೆ ಕೊಟ್ಟರೆ ನಾನು ನೀಟಾಗಿ ಪ್ಲ್ಯಾನ್ ರೆಡಿ ಮಾಡ್ತೀನಿ, ಸ್ಟ್ರಾಟಜಿ ರೆಡಿ ಮಾಡ್ತೀನಿ, ಹೇಗೆ ನಾವು ನೆಕ್ಸ್ಟ್ ಗೇಮ್ನ ವಿನ್ ಆಗ್ಬೋದು ಅಂತ. ಏನೇನು ಅವ್ನು ಡೌಟ್ಸ್ ಅಪ್ಪ ಅಂದರೆ, ಯಾವ ಪ್ಲೇಯರು ಕರೆಕ್ಟಾಗಿ ಒಂದು ಗ್ರೌಂಡ್ ಒಳಗೆ ಒಂದು ಪ್ಲೇನ್ ಸರ್ಫೇಸ್, ಗ್ರೌಂಡ್ ಅಂದ್ರೆ ಏನು, ಒಂದು ಪ್ಲೇನ್ ಸರ್ಫೇಸ್. ಈಗ ಇದು ಒಂದು ಗ್ರೌಂಡ್, ಇದು ಫುಟ್ಬಾಲ್ ಗ್ರೌಂಡ್ ಅಂತ ಅನ್ಕೊಳ್ಳಿ, ಆಯ್ತಾ? ನಮ್ಮ ಫುಟ್ಬಾಲ್ ಗ್ರೌಂಡ್ ಈ ಥರ ಇದೆ, ಆಯಿತಾ? ಈ ಫುಟ್ಬಾಲ್ ಗ್ರೌಂಡಲ್ಲಿ ಯಾರು ಯಾವ ಜಾಗದಲ್ಲಿ ಇದ್ದಾರೆ ಅಂತ ಕರೆಕ್ಟಾಗಿ ಅವನಿಗೆ ಡೀಟೇಲ್ಸ್ ಬೇಕಾಗಿದೆ. ಈಗ ಎಲ್ಲಿದ್ದಾರೆ ಅಂದರೆ, ಅಲ್ಲಿ ನಿಂತ್ಕೊಂಡಿರ್ತಾನೆ, ಇವ್ನು ಇಲ್ಲಿ ನಿಂತ್ಕೊಂಡಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವನು ಸ್ಟ್ರಾಟಜಿ ಮಾಡಬೇಕಲ್ಲ. ಒಂದು ಬಾಲ್ ಈ ಕಡೆಯಿಂದ ಹೊಡೆದ್ರೆ ಅದು ಎಷ್ಟು ಸ್ಪೀಡಲ್ಲಿ ಹೋಗಿ ಆ ಕಡೆನೇ ಅದೇ ಡೈರೆಕ್ಷನಲ್ಲಿ ಆ ಪಾಯಿಂಟಿಗೆ ಹೋಗುತ್ತಾ ಅಂತ ಅವನಿಗೆ ಏನೇನೋ ಕ್ಯಾಲ್ಕುಲೇಷನ್ಸ್ ಮಾಡೋದಿದೆ. ಸೊ ಅವನಿಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು, ಆ ಪಾಯಿಂಟ್ ಎಲ್ಲಿದೆ ಆ ಗ್ರೌಂಡ್ ಒಳಗೆ ಅಂತ. ಸೊ ಅವನಿಗೆ ಆ ಡೌಟ್ ಇದೆ. ಈಗ ಯಾರ್ಯಾರು ಯಾವ್ಯಾವ ಪಾಯಿಂಟಲ್ಲಿ ಇದ್ದಾರೆ ಅಂತ ಡೌಟ್ ಇದೆ. ಈಗ ನಿಮಗೂ ಅಷ್ಟೇ ಅಲ್ವಾ, ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಂದ್ರೆ ನಿಮಗೆ ಎಕ್ಸಾಕ್ಟ್ ಅಡ್ರೆಸ್ ಬೇಕು. ಈ ಏರಿಯಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮನೆಗೆ ಬರೋಕ್ಕಾಗೋದಿಲ್ಲ. ಯಾವ ಏರಿಯಾ ಅಂತ ಬೇಕು, ಯಾವ ಕ್ರಾಸು, ಯಾವುದು ಮೇನು ಎಲ್ಲ ಬೇಕು. ಆಮೇಲೆ ಅದ್ರ ಹತ್ರ ಲ್ಯಾಂಡ್ ಮಾರ್ಕ್ ಯಾವುದಾದ್ರೂ ಇದೆ, ಯಾವ್ದಾದ್ರು ಹಾಸ್ಪಿಟಲ್ ಇದೆನಾ, ಯಾವುದಾದ್ರೂ ಅಂಗಡಿ ಇದೆನಾ, ಅಲ್ಲಿ ಏನೋ ಒಂದು ನಿಮಗೆ ಇನ್ಫಾರ್ಮೇಷನ್ ಬೇಕಲ್ಲ. ಆ ಅಡ್ರೆಸ್ ಹೇಳ್ಬೇಕಂದ್ರೆ, ನಿಮ್ಮ ಮನೆ ಅಡ್ರೆಸ್ ಹೇಳ್ಬೇಕಂದ್ರೆ ನೀವು ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಡ್ತೀರಾ. ಅದೇ ಥರ ಈಗ ಒಂದು ಪ್ಲೇನ್ ಸರ್ಫೇಸಲ್ಲಿ ಏನು ಅಡ್ರೆಸ್ ಅಂತ ಹೇಳ್ತೀರಾ? ಏನೂ ಇಲ್ಲ, ಅಲ್ಲಿ ಎಲ್ಲ ಒಂದೇ ಥರ ಇದೆ, ರೈಟ್? ಇಲ್ಲಿರೋ ಪಾಯಿಂಟ್ಗೂ ಏನೂ ಅಡ್ರೆಸ್ ಇಲ್ಲ, ಪಕ್ಕದಲ್ಲಿ ಇದಿದೆ ಅದಿದೆ ಅಂತ ಹೇಳೋಕ್ಕೂ ಏನೂ ಇಲ್ಲ. ಇಲ್ಲಿರೋ ಪಾಯಿಂಟ್ಗೂ ಏನೂ ಅಡ್ರೆಸ್ ಇಲ್ಲ. ಸೊ ನಾವೀಗ ಅಡ್ರೆಸ್ ಕೊಡ್ತೀವಿ. ಅಡ್ರೆಸ್ ಕೊಡೋದನ್ನೇ ಕೋಆರ್ಡಿನೇಟ್ ಅಂತ ಕರಿತೀವಿ, ಆಯಿತಾ? ಸೊ ಈಗ ಅದರೊಳಗೆ ಆ ಗ್ರೂಪ್ ಒಳಗೆ ಸೋಮುಗೆ ಈ ಥರ ಡೌಟ್ ಇದೆ. ಫಸ್ಟ್ ಡೌಟ್ ಬಂದುಬಿಟ್ಟು ಯಾವ ಪ್ಲೇಯರ್ ಎಲ್ಲಿದ್ದಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಬೇಕು, ಆ ಥರ ಏನಾರ ಮಾಡಿ ಅಂತ ಅವ್ರ ಟೀಮ್ ಮೆಂಬರ್ಸಿಗೆ ಹೇಳ್ತಾರೆ. ಇನ್ನೂ ಒಂದು ಡೌಟ್ ಬಂದುಬಿಟ್ಟು, ಈಗ ಒಂದು ಟೀಮ್ ಮೆಂಬರ್ ಇಲ್ಲಿದ್ದಾರೆ ಅಂದರೆ, ಇನ್ನೊಂದು ಟೀಮ್ ಮೆಂಬರ್ ಇಲ್ಲಿದ್ದಾರೆ ಅಂದರೆ, ಇವರಿಬ್ಬರ ಮಧ್ಯೆ ಏನು ಡಿಸ್ಟೆನ್ಸ್ ಇದೆ, ಅದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅವನು. ನನಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಅವ್ರ ಟೀಮ್ ಮೆಂಬರ್ಸಿಗೆ ಹೇಳ್ತಾನೆ. ಫಸ್ಟ್ ಡೌಟ್ ಬಂದ್ಬಿಟ್ಟು ಯಾವ ಟೀಮ್ ಮೆಂಬರ್ಸ್ ಎಲ್ಲಿದ್ದಾರೆ ಅನ್ನೋದು ಅವ್ನ ಡೌಟ್, ಫಸ್ಟ್ ಡೌಟ್. ಸೆಕೆಂಡ್ ಡೌಟ್ ಬಂದ್ಬಿಟ್ಟು ಒಂದು ಟೀಮ್ ಮೆಂಬರಿಂದ ಇನ್ನೊಂದು ಟೀಮ್ ಮೆಂಬರ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಥರ್ಡ್ ಡೌಟ್ ಬಂದ್ಬಿಟ್ಟು, ಈಗ ಇಬ್ಬರನ್ನೇನೋ ನಿಂದಿರಿಸಿರ್ತೀನಿ, ಅದ್ರ ಮಧ್ಯದಲ್ಲಿ ಯಾರಾದರೂ ಹೋಗಬೇಕಂದ್ರೆ ಅವರು ಯಾವ ಪಾಯಿಂಟಿಗೆ ಹೋಗಬೇಕು ಅಂತ. ಫಾರ್ ಎಕ್ಸಾಂಪಲ್, ಇಲ್ಲೊಬ್ರು ನಿಂತಿದ್ದಾನೆ, ಇಲ್ಲೊಬ್ನು ನಿಂತಿದ್ದಾನೆ, ಇನ್ನೂ ಒಬ್ಬನು ಇದ್ರ ಮಿಡ್ಲಲ್ಲಿ ಅವ್ನು ನಿಂದಿರಿಸ್ತಾನೆ. ಕರೆಕ್ಟ್ ಎಕ್ಸಾಕ್ಟ್ ಮಿಡ್ಲಲ್ಲಿ ಅಂತ ಅಲ್ಲ, ಇದು ಎ ಅಂದ್ಕೊಳ್ಳಿ, ಇದು ಬಿ ಅಂದ್ಕೊಳ್ಳಿ, ಇಲ್ಲಿ ಮಿಡ್ಲಲ್ಲಿ ಸಿನ ನಿಲ್ಲಿಸಿದ್ದೀನಿ ನಾನು. ಈಗ ಸಿ ಹೆಂಗೆ ನಿಂತ್ಕೋಬೇಕಂದ್ರೆ, ಎಕ್ಕಿನ್ನ ಜಾಸ್ತಿ ದೂರ, ಸಿಗಿನ್ನ ಸ್ವಲ್ಪ ದೂರ. ಅಂದರೆ ಇಲ್ಲಿ ಎ ಮತ್ತು ಬಿ ಇದೆ ಅಂದರೆ ಸಿ ಇಲ್ಲಿ ನಿಂತ್ಕೋಬೇಕು. ಎಕ್ಕಿನ್ನ ಜಾಸ್ತಿ ದೂರದಲ್ಲಿರಬೇಕು, ಎ ಕಂಪ್ಯಾರಿಟಿವ್ಲಿ ಬಿಗಿನ್ನ ಕಡಿಮೆ ದೂರದಲ್ಲಿರಬೇಕು. ಎ ಇಲ್ಲಿ, ಬಿ ಇಲ್ಲಿ ಆದರೆ ಸಿ ಇಲ್ಲಿ ನಿಂತ್ಕೋಬೇಕು. ಎಗೆ ಜಾಸ್ತಿ ದೂರವಾಗಿರಬೇಕು, ಸಿ ಬಿಗೆ ಸ್ವಲ್ಪ ದೂರದಲ್ಲಿರ್ಬೇಕು, ಭಾಳ ದೂರದಲ್ಲಿರಬಾರ್ದು. ಎಕಿನ್ನ ಭಾಳ ಜಾಸ್ತಿ ದೂರದಲ್ಲಿರಬೇಕು. ಈಗ ಸಿ ಯಾವ ಪಾಯಿಂಟಲ್ಲಿ ನಿಂತ್ಕೊತಾನೆ, ಆ ಪಾಯಿಂಟ್ ಯಾವುದು ಅನ್ನೋದು. ಇವು 3 ಡೌಟ್ ಅವನಿಗಿರೋದು, ಆಯಿತಾ? ಫಸ್ಟ್ ಡೌಟ್ ಬಂದುಬಿಟ್ಟು ಯಾರು ಯಾವ ಪಾಯಿಂಟಲ್ಲಿ ಇದ್ದಾರೆ ಅಂತ, ಯಾವ ಪ್ಲೇಯರ್ಸ್ ಯಾವ್ಯಾವ ಪಾಯಿಂಟಲ್ಲಿದ್ದಾರೆ ಅನ್ನೋದು ಫಸ್ಟ್ ಡೌಟು. ಸೆಕೆಂಡ್ ಡೌಟ್ ಬಂದುಬಿಟ್ಟು 2 ಪ್ಲೇಯರ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ, ಆ ಡಿಸ್ಟೆನ್ಸ್ ಎಷ್ಟು ಅನ್ನೋದು ಅವನ ಡೌಟು. ಥರ್ಡ್ ಡೌಟ್ ಬಂದುಬಿಟ್ಟು, ಇಬ್ಬರು ಪ್ಲೇಯರ್ಸ್ ನಿಂತಿದ್ದಾರೆ ಅಂದರೆ ಇವನ್ಕಿನ್ನ ಜಾಸ್ತಿ ದೂರದಲ್ಲಿ ನಿಂತ್ಕೋಬೇಕು, ಇವನ್ಕಿನ್ನ ಸ್ವಲ್ಪ ದೂರದಲ್ಲಿ ಅಷ್ಟೇ ನಿಂತ್ಕೋಬೇಕು. ಈಗ ಇವನು ಯಾವ ಪಾಯಿಂಟಲ್ಲಿ ಇದ್ದಾನೆ, ನಾನು ಎಷ್ಟು ದೂರದಲ್ಲಿ ನಿಂತ್ಕೋಬೇಕಂತ ನಾನು ಹೇಳ್ತೀನಿ, ಆಯಿತಾ? ಆದರೆ ಅವ್ನು ಯಾವ ಪಾಯಿಂಟಲ್ಲಿ ನಿಂತ್ಕೋಬೇಕನ್ನೋದು ನೀವು ನನಗೆ ಹೇಳಬೇಕು. ಆ ಪಾಯಿಂಟ್ ಯಾವುದು ಅಂತ ನೀವು ನನಗೆ ಹೇಳಬೇಕು. ಇಷ್ಟು 3 ಡೌಟ್ ಇದ್ದಾವೆ ಅಂತ ಅವ್ರ ಟೀಮ್ ಮೆಂಬರ್ಸಿಗೆ ಹೇಳ್ತಾರೆ. ಆವಾಗ ಆ ಟೀಮ್ ಒಳಗೆ ಜಾಸ್ತಿ ಬುದ್ಧಿವಂತ ಯಾರು ಗೊತ್ತಾ? ರಂಗ ಅಂತ. ರಂಗ ಭಾಳ ಬುದ್ಧಿವಂತ. ಅವನು ಹೇಳ್ತಾನೆ, ಸರಿ, ನಾನು ಒಂದು ಬುಕ್ ಓದಿದ್ದೆ, ಆ ಬುಕ್ನ ಬರೆದಿರೋದು ಯಾರಂದರೆ
ನನಗೆ ಅವ್ರ ಹೆಸರು ಅಷ್ಟು ನೀಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ, ಬಟ್ ಹಾಂ ಬರ್ದಿದ್ದೀನಿ ಅವ್ರ ಬಗ್ಗೆ. ಇವ್ರದ್ದು ಒಂದು ಬುಕ್ ಇದೆ, ರೆನೆ ಬುಕ್ ಇದೆ, ಏನೋ ಒಂದು ಕಾಲಮ್ ಇದೆ ಅಂದ್ಕೊಳ್ಳಿ. ಅದನ್ನು ಇವನು ಓದಿದ್ದಾನೆ, ಯಾರು ರಂಗ ಓದಿದ್ದಾನೆ. ರೆನೆ ಡೆಸ್ಕಾರ್ಟ್ಸಿಂದು ಒಂದು ಕಾಲಮ್ನ ರಂಗ ಓದಿದ್ದಾರೆ. ಅದರೊಳಗೆ ಅವರು ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ಹೇಳ್ಕೊಡ್ತಾರೆ. ಆ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು ಅಂತ ಕಲಿಯೋಕ್ಕಿಂತ ಮುಂಚೆ ಇವಾಗ ಕಲಿತೀವಿ ಏನಂತ ಕೋಆರ್ಡಿನೇಟ್ ಸಿಸ್ಟಮು, ಅದನ್ನು ಅವನು ಟೀಮ್ ಮೆಂಬರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಏನು ಕೋಆರ್ಡಿನೇಟ್ ಸಿಸ್ಟಮ್ ಅಂತ, ಆಯಿತಾ. ಈಗ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಏನಂತ ರೆನೆ ಡೆಸ್ಕಾರ್ಟ್ಸಿಂದು ಬುಕ್ಕಿಂದ ರಂಗ ಓದಿರ್ತಾನಲ್ಲ, ಅದನ್ನು ಅವ್ರು ಟೀಮ್ ಮೆಂಬರ್ಸಿಗೆ ಹೇಳ್ತಾನೆ. ಇವಾಗ ಸೋಮುದು 3 ಡೌಟ್ ಏನಿತ್ತಲ್ಲ ಅದಿಷ್ಟು ಕ್ಲಿಯರ್ ಆಗುತ್ತೆ ನೋಡ್ರಿ. ಈಗ ಅವನು ಹೇಳ್ತಾನೆ, ಇದು ನೋಡಪ್ಪ, ಇದು ಫುಟ್ಬಾಲ್ ಗ್ರೌಂಡಾ, ಈ ಶೇಪಲ್ಲಿ ಫುಟ್ಬಾಲ್ ಗ್ರೌಂಡ್ ಇದೆನಾ. ಈಗ ಇದನ್ನ ಏನು ಮಾಡೋಣ ಅಂದರೆ ಹಿಂಗೆ 4 ಭಾಗದಲ್ಲಿ ಡಿವೈಡ್ ಮಾಡೋಣ. ಒಂದು ಹಾರಿಜಾಂಟಲ್ ಲೈನ್ ಹಾಕೋಣ, ಒಂದು ವರ್ಟಿಕಲ್ ಲೈನ್ ಹಾಕೋಣ. ಹಾರಿಜಾಂಟಲ್ ಲೈನ್ ಓದ್ಸತಿ ಹೇಳ್ಕೊಟ್ಟಿದ್ನಲ್ಲ, ಹಾರಿಜಾಂಟಲ್ ಲೈನ್ ಹೆಂಗೆ ನೆನ್ಪಿಟ್ಕೋಬೇಕಂತ. ಹಾರ್ಸು ಹಿಂಗೆ ಓಡೋಗುತ್ತೆ, ಸೊ ಹಾರಿಜಾಂಟಲ್ ಇದು, ಅದ್ರ ಆಪೋಸಿಟ್ ವರ್ಟಿಕಲ್. ಸೊ ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್ ಇವೆರಡು ಹಿಂಗೆ ಪ್ಲಸ್ ಮಾರ್ಕ್ ಹಾಕೋಣ ಇಡೀ ಫುಟ್ಬಾಲ್ ಗ್ರೌಂಡಿಗೆ. ಆವಾಗ ಇಡೀ ಫುಟ್ಬಾಲ್ ಗ್ರೌಂಡು ಈ ಥರ 4 ಪಾರ್ಟ್ಸಲ್ಲಿ ಡಿವೈಡ್ ಆಗುತ್ತೆ. ಈ ಹಾರಿಜಾಂಟಲ್ ಲೈನ್ನ ನಾನು ಎಕ್ಸ್ ಆಕ್ಸಿಸ್ ಅಂತ ಕರಿತೀನಿ, ಆಮೇಲೆ ಈ ವರ್ಟಿಕಲ್ ಲೈನ್ನ ನಾನು ವೈ ಆಕ್ಸಿಸ್ ಅಂತ ಕರಿತೀನಿ, ಆಯಿತಾ. ಈ ಕಡೆ ಸೈಡಿಂದು ಹಾರಿಜಾಂಟಲ್ ಲೈನ್ಗೆ ನಾನು ಎಕ್ಸಿಂದ ಡಿನೋಟ್ ಮಾಡ್ತೀನಿ, ಈ ಕಡೆ ಸೈಡಿಗೆ ಎಕ್ಸ್ ಡ್ಯಾಶಿಂದ ಡಿನೋಟ್ ಮಾಡ್ತೀನಿ. ಮೇಲ್ಗಡೆಗೆ ವೈ ಅಂತ ಡಿನೋಟ್ ಮಾಡ್ತೀನಿ, ಕೆಳಗಡೆ ವೈ ಡ್ಯಾಶ್ ಅಂತ ಡಿನೋಟ್ ಮಾಡ್ತೀನಿ, ಆಯಿತಾ. ಇವಾಗ ಏನು ಮಾಡ್ದ ಅಂದರೆ ಅವನು ಈ ಕಡೆ ಫಸ್ಟ್ ಪಾರ್ಟ್ ಬಂದಿದ್ದಲ್ಲ, ಇದಕ್ಕೆ ಏನಾದ್ರು ಹೆಸರು ಕೊಡಬೇಕಲ್ಲ, ಇದಕ್ಕೆ ಅವನು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರೆದ. ಈಗ ಕ್ವಾಡ್ರೆಂಟ್ ಯಾಕಪ್ಪ, ಫಸ್ಟ್ ಏನೋ ಸರಿ, ಕ್ವಾಡ್ರೆಂಟ್ ಯಾಕೆ? ಕ್ವಾಡ್ರೆಂಟ್ ಅಂದರೆ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಓದಿದ್ರಲ್ಲ, ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು? 4 ಸೈಡ್ ಇರೋದನ್ನ ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಇಲ್ಲಿ 4 ಪಾರ್ಟ್ ಇರೋದ್ರಿಂದ ಇದನ್ನ ಕ್ವಾಡ್ರೆಂಟ್ ಅಂತ ಕರೆದಿದ್ದಾರೆ, ಆಯ್ತಾ. ಇದು ಫಸ್ಟ್ ಕ್ವಾಡ್ರೆಂಟ್ ಅಂತೆ, ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತೆ, ಇದು ಥರ್ಡ್ ಕ್ವಾಡ್ರೆಂಟ್ ಅಂತೆ, ಇದು ಫೋರ್ತ್ ಕ್ವಾಡ್ರೆಂಟ್ ಅಂತೆ. ಹೀಗೆ ಬರಬೇಕು. ಈಗ ನೀವು ಈ ಪಾಯಿಂಟ್ ಇದು ಒಂದು ನೆನ್ಪಿಟ್ಕೊಳ್ರಿ ಅಷ್ಟೇ. ಈಗ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ನೆನಪಿಲ್ಲ ಅಂದರೆ ಏನು ಮಾಡಿರಿ ಗೊತ್ತಾ, ಫಸ್ಟ್ ಕ್ವಾಡ್ರೆಂಟ್ ಯಾವುದು ಅಂತ ನೆನ್ಪಿಟ್ಕೊಳ್ರಿ, ಆಯಿತಾ. ಇಲ್ಲಿದೆ ಫಸ್ಟ್ ಕ್ವಾಡ್ರೆಂಟ್, ಆಯಿತಾ. ಆಮೇಲೆ ಇಲ್ಲಿಂದ ಒಂದು ಸರ್ಕಲ್ ಹಾಕ್ತೀರಾ, ಹೀಗೆ ಸರ್ಕಲ್ ಹಾಕ್ತೀರಿ, ಈ ಕಡೆ ಡೈರೆಕ್ಷನಲ್ಲಿ ಸರ್ಕಲ್ ಹಾಕ್ತೀರ. ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡ್, ಇದು ಫೋರ್ತ್, ಹಿಂಗಿಂದ ಸರ್ಕಲ್ ಹಾಕಿದರೆ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಈ ಥರ, ಆಯಿತಾ. ಈಗ ಇವೆರಡು ಪಾಯಿಂಟ್ ಇದಲ್ಲ, ಇವೆರಡು ಪಾಯಿಂಟ್ ಒಂದು ಪಾಯಿಂಟ್ ಹತ್ರ ಮೀಟ್ ಆಗ್ತಾ ಇದೆ, ಇವೆರಡು ಪಾಯಿಂಟ್ ಒಂದು ಪಾಯಿಂಟ್ ಹತ್ರ ಮೀಟ್ ಆಗ್ತಿದೆ. ಈ ಪಾಯಿಂಟ್ನ ನಾವು ಒರಿಜಿನ್ ಅಂತ ಕರಿತೀವಿ. ಏನು? ಒರಿಜಿನ್ನ ನಾವು ಓ ಇಂದ ಡಿನೋಟ್ ಮಾಡ್ತೀವಿ, ಓಕೆನಾ. ಆಲ್ ರೈಟ್. ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ. ಈಗ ಈ ಎಕ್ಸ್ ಆಕ್ಸಿಸ್, ಈಗ ಇಲ್ಲಿ ಒಂದು ಪಾಯಿಂಟ್ ಇದೆ, ಆಯಿತಾ. ಇಲ್ಲಿ ಒಂದು ಪಾಯಿಂಟ್ ಇದೆ, ಅದ್ರ ಕೋಆರ್ಡಿನೇಟ್ಸ್ ಬರ್ದಿದ್ದೀನಿ 4,2 ಅಂತ. ಈಗ 4,2 ಎಲ್ಲಿಂದ ಬಂತು, 4,2 ಎದಕ್ಕೆ ಬರಿತಾ ಇದ್ದೀವಿ ಅಂತ ನಾನು ಹೇಳ್ಕೊಡ್ತೀನಿ, ಇನ್ನೂ ಸ್ವಲ್ಪ ಕೂಲ್ ಡೌನ್, ಓಕೆ. ಏನಂದರೆ ಈಗ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ. ಈ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಒಂದು ಪಾಯಿಂಟ್ ಇದೆ. ಆ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಪಾಯಿಂಟ್ ಬಗ್ಗೆ ಕಲಿಯೋಕ್ಕಿಂತ ಮುಂಚೆ ಒಂದು ಕ್ವಾಡ್ರೆಂಟಿಗೂ ಒಂದು ಸಿಂಬಲ್ಸ್ ಅಂತ ಇರುತ್ತೆ. ಇಲ್ಲಿ ನೋಡ್ರಿ, ಈ ಕಡೆ ಎಕ್ಸ್ ಆಕ್ಸಿಸ್ ಒಳಗೆ ಇಷ್ಟು, ಈ ಪಾರ್ಟ್ನ ನಾವು ಎಕ್ಸ್ ಅಂತ ಡಿನೋಟ್ ಮಾಡಿದ್ದೀವಿ, ಈ ಪಾರ್ಟ್ನ ನಾವು ಎಕ್ಸ್ ಡ್ಯಾಶ್ ಅಂತ ಡಿನೋಟ್ ಮಾಡಿದ್ದೀವಿ, ಈ ಪಾರ್ಟ್ನ ನಾವು ವೈ ಡ್ಯಾಶ್ ಅಂತ ಡಿನೋಟ್ ಮಾಡಿದ್ದೀವಿ, ಈ ಪಾರ್ಟ್ನ ನಾವು ವೈ ಅಂತ ಡಿನೋಟ್ ಮಾಡಿದ್ದೀವಿ, ಹೌದಾ. ಈಗ ಎಕ್ಸ್ ಅನ್ನೋ ಪಾರ್ಟ್ ಒಳಗೆ 1 2 3 4 5 6 ಪಾಸಿಟಿವ್ ನಂಬರ್ಸ್ ಬರ್ದಿದ್ದೀನಿ. ಆ್ಯಂಡ್ ಈಗ ವೈ ಅನ್ನೋ ಪಾಯಿಂಟ್ ಒಳಗೆ 1 2 3 4 ಪಾಸಿಟಿವ್ ಬರ್ದಿದ್ದೀನಿ. ಈ ಕಡೆ ಸೈಡು 1 2 3 4 ಬರ್ದಿದ್ದೀನಿ, ಆದರೆ ಅದು ಪಾಸಿಟಿವ್ ಅಲ್ಲಿದೆ. ಬಟ್ ಇಲ್ಲಿ ನೀವು ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ 0 ಓ ಇಂದ ಒರಿಜಿನಿಂದ ವೈ ಡ್ಯಾಶ್ವರೆಗೂ ಏನು ಪಾಯಿಂಟ್ ಇದೆಯಲ್ಲ, ಅಲ್ಲಿ ನಾನು 1 2 3 4 ಬರ್ದಿದ್ದೀನಿ, ಬಟ್ ನೆಗೆಟಿವ್ ಅಲ್ಲಿ ಬರ್ದಿದ್ದೀನಿ. ಈ ಕಡೆ ಸೈಡು ಪಾಸಿಟಿವ್, ಈ ಕಡೆ ಸೈಡು ಪಾಸಿಟಿವ್, ಕೆಳಗಡೆ ಏನಿದೆ ಅಲ್ಲ ಅದು ನೆಗೆಟಿವ್, ಮತ್ತು ಈ ಕಡೆ ಸೈಡ್ ಬಂದುಬಿಟ್ಟು ಕೂಡ ನೆಗೆಟಿವ್, ಈ ಕಡೆನೂ ನೆಗೆಟಿವ್, ಈ ಕಡೆನೂ ನೆಗೆಟಿವ್. ರೈಟ್ ಸೈಡ್ ಪಾಸಿಟಿವ್, ಲೆಫ್ಟ್ ಸೈಡ್ ನೆಗೆಟಿವ್, ಅಪ್ ಸೈಡ್ ಪಾಸಿಟಿವ್, ಡೌನ್ ಸೈಡ್ ನೆಗೆಟಿವ್, ಓಕೆನಾ. ಈ ಥರ ನಾನು ನಂಬರ್ಸ್ ಕೊಟ್ಟಿದ್ದೀನಿ. ಇವಾಗ ಕ್ವಾಡ್ರೆಂಟ್ ಇದೆಯಲ್ಲ, ಕ್ವಾಡ್ರೆಂಟಿಂದು ಸೈನ್ಗಳು ಏನಾಗ್ತವೆ ಅಂತ ನೋಡ್ರಿ. ಈಗ ಕ್ವಾಡ್ರೆಂಟ್ ಒಳಗೆ ಯಾವ್ದಾದ್ರು ಒಂದು ಪಾಯಿಂಟನ್ನು ಡಿನೋಟ್ ಮಾಡಬೇಕಂದ್ರೆ ಒಂದು ಇಲ್ಲಿಂದ ನಂಬರ್ ಬರುತ್ತೆ, ಇಲ್ಲ ಇಲ್ಲಿಂದ ನಂಬರ್ ಬರುತ್ತೆ. ಇಲ್ಲಿ ಪಾಸಿಟಿವ್ ನಂಬರ್ ಇದೆ, ಇಲ್ಲಿ ಪಾಸಿಟಿವ್ ನಂಬರ್ ಇದೆ. ಹಾಗಂದರೆ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಏನೇ ಕೋಆರ್ಡಿನೇಟ್ ಬಂದ್ರೂ, ಅಂದರೆ ಎಕ್ಸ್ ಕಾಮ ವೈ, ಎಕ್ಸಿಂದ ಒಂದು ವ್ಯಾಲ್ಯೂ ಮತ್ತು ವೈ ಒಂದು ವ್ಯಾಲ್ಯೂ ಸೇರಿದ್ರೆ ಕೋಆರ್ಡಿನೇಟ್ ಆಗುತ್ತೆ. ಈ ಎಕ್ಸ್ ಕಾಮ ವೈನ ನಾವು ಕೋಆರ್ಡಿನೇಟ್ಸ್ ಅಂತ ಕರಿತೀವಿ, ಆಯಿತಾ. ಸೊ ಈಗ ಈ ಕೋಆರ್ಡಿನೇಟ್ ಇದೆಯಲ್ಲ, ಈ ಕೋಆರ್ಡಿನೇಟು
ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋ ಎಲ್ಲ ಕೋಆರ್ಡಿನೇಟ್ಸು ಪಾಸಿಟಿವ್ ಮತ್ತು ಪಾಸಿಟಿವ್ ಆಗಿರುತ್ತೆ. ಎಕ್ಸು ಪಾಸಿಟಿವ್ ಆಗಿರುತ್ತೆ, ವೈ ಕೂಡ ಪಾಸಿಟಿವ್ ಆಗಿರುತ್ತೆ. ಯಾಕಂದರೆ ಈ ಕಡೆನೂ ಪಾಸಿಟಿವ್ ಇದೆ, ಈ ಕಡೆನೂ ಪಾಸಿಟಿವ್ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನೇ ವ್ಯಾಲ್ಯೂಸ್, ಏನೇ ಕೋಆರ್ಡಿನೇಟ್ಸ್ ಬಂದರೂ ಎಕ್ಸ್ ಮತ್ತು ವೈ ಎರಡೂ ಕೂಡ ಪಾಸಿಟಿವ್ ಆಗಿರುತ್ತೆ. ಆಯಿತಾ. ನೆಕ್ಸ್ಟು ಈಗ ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಏನೇ ವ್ಯಾಲ್ಯೂಸ್ ಬಂದರೂ ಎಕ್ಸ್ ಬಂದುಬಿಟ್ಟು ಮೈನಸ್ ವ್ಯಾಲ್ಯೂ ಆಗಿರುತ್ತೆ. ಯಾಕಂದರೆ ಈಗ ಈ ಕ್ವಾಡ್ರೆಂಟ್ ಒಳಗೆ ಯಾವುದಾದ್ರೂ ವ್ಯಾಲ್ಯೂ ಬರಬೇಕಂದ್ರೆ ಒಂದು ಇಲ್ಲಿಂದ ಬರಬೇಕು, ಒಂದು ಇಲ್ಲಿಂದ ಬರಬೇಕು. ಸೊ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ನೆಗೆಟಿವ್ ಆಗಿರುತ್ತೆ, ವೈ ವ್ಯಾಲ್ಯೂ ಬಂದುಬಿಟ್ಟು ಪಾಸಿಟಿವ್ ಆಗಿರುತ್ತೆ. ನಿಮಗೆ ಅವರು ಸೆಕೆಂಡ್ ಕ್ವಾಡ್ರೆಂಟಿಂದು ಸೈನ್ಸ್ ಏನು ಅಂತ ಕೇಳ್ಬೋದು, ಇಲ್ಲ ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಎಕ್ಸಿಂದು ಸೈನ್ ಏನು ಅಂತ ಕೇಳ್ಬೋದು. ಅವಾಗ ನಿಮಗೆ ಕನ್ಫ್ಯೂಸ್ ಆದರೆ ಒಂದ್ಸತಿ ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ. ಇವಾಗ ನೆಕ್ಸ್ಟ್ ಕ್ವಶನ್ ನಿಮಗೆ, ಆಯಿತಾ. ಥರ್ಡ್ ಕ್ವಾಡ್ರೆಂಟಲ್ಲಿ ನೋಡಿ ಎಕ್ಸ್ ಮತ್ತು ವೈ ಇಂದು ಸೈನ್ ಏನಾಗಿರುತ್ತೆ, ಒಂದು ಇಲ್ಲಿಂದ ಬರಬೇಕು, ಇಲ್ಲ ಇಲ್ಲಿಂದ ಬರಬೇಕು. ಎಕ್ಸಿನ ಸೈನ್ ಏನಿದೆ ನೆಗೆಟಿವ್ ಇದೆ, ಸೊ ಎಕ್ಸ್ ವ್ಯಾಲ್ಯೂ ಕೂಡ ನೆಗೆಟಿವ್ ಆಗಿರುತ್ತೆ. ಇಲ್ಲಿ ಬರ್ದಿದ್ದೀನಿ ನೋಡಿ, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ ಮತ್ತು ವೈ ವ್ಯಾಲ್ಯೂ ಕೂಡ ಇಲ್ಲಿ ನೆಗೆಟಿವ್ ಆಗಿರುತ್ತೆ. ಈಗ ಫೋರ್ತ್ ಕ್ವಾಡ್ರೆಂಟಿಂದ ನೀವೇ ಹೇಳಿ ನೋಡೋಣ. ಎಕ್ಸಿಂದು ಸೈನ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ, ವೈದು ಸೈನ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಆಯಿತಾ. ಸೊ ಈಗ ಒಂದೊಂದು ಕ್ವಾಡ್ರೆಂಟಿಗೂ ಒಂದೊಂದು ಸೈನ್ ಇರುತ್ತೆ. ಇವಾಗ ಇದನ್ನ ಈಗ ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ಸ್ ಅಂತ ಹೇಳೋದ್ನಲ್ಲ, ಎಕ್ಸ್ ಕೋಆರ್ಡಿನೇಟಿಗೆ ಇವೆರಡು ಸೇರಿದ್ರೆ ಕೋಆರ್ಡಿನೇಟ್ಸ್ ಆಗುತ್ತೆ. ಇದು ಒಂದೊಂದೇ ಇದ್ದರೆ ಇದನ್ನು ಎಕ್ಸ್ ಕೋಆರ್ಡಿನೇಟ್ ಅಂತೀವಿ, ಇದನ್ನು ವೈ ಕೋಆರ್ಡಿನೇಟ್ ಅಂತ ಕರಿತೀವಿ. ಎಕ್ಸ್ ಕೋಆರ್ಡಿನೇಟಿಗೆ ಇನ್ನೊಂದು ಹೆಸರಿದೆ, ಅದು ಏನಂದರೆ ಆ್ಯಪ್ಸಿಸಾ ಅಂತ. ಎಕ್ಸ್ ಕೋಆರ್ಡಿನೇಟ್ಗೆ ಆ್ಯಪ್ಸಿಸಾ ಅಂತಲೂ ಕರಿತೀವಿ. ಕೆಲವೊಂದು ಸತಿ ಇದನ್ನು MCQಸಲ್ಲಿ ನಿಮಗೆ ಕೇಳ್ಬೋದು, ಅದಕ್ಕೆ ಮೈನ್ಯೂಟ್ ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿರಬೇಕು. ಆಯಿತಾ. ಎಕ್ಸ್ ಕೋಆರ್ಡಿನೇಟ್ನ ನಾವು ಆ್ಯಪ್ಸಿಸಾ ಅಂತೀವಿ, ವೈ ಕೋಆರ್ಡಿನೇಟ್ನ ನಾವು ಆರ್ಡಿನೇಟ್ ಅಂತ ಅಂತೀವಿ. ಏನಂತೀವಿ, ಆರ್ಡಿನೇಟ್ ಅಂತ ಅಂತೀವಿ. ಆಯಿತಾ. ಫಸ್ಟ್ ಎಕ್ಸ್ ಬರುತ್ತೆ, ಆಮೇಲೆ ವೈ ಬರುತ್ತೆ, ಆಮೇಲೆ ಆಲ್ಫಾಬೆಟ್ಸ್ ಒಳಗೆ ಫಸ್ಟು ಎ ಬರುತ್ತೆ, ಆಮೇಲೆ ಓ ಬರುತ್ತೆ. ಸೊ ಎಕ್ಸಿಗೆ ಆ್ಯಪ್ಸಿಸಾ, ಓಗೆ ಆರ್ಡಿನೇಟ್ ಬಂದುಬಿಟ್ಟು ವೈಗೆ. ಆಯಿತಾ. ಈ ಥರ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟು ಇಲ್ಲ ಇನ್ನೊಂದು ಬರೆದಿದ್ದೀನಿ, ವರ್ಟಿಕಲ್ ಇಂಟರ್ಸೆಪ್ಟ್ ಮತ್ತು ಹಾರಿಜಾಂಟಲ್ ಇಂಟರ್ಸೆಪ್ಟ್ ಅಂತ. ಏನು ವರ್ಟಿಕಲ್ ಇಂಟರ್ಸೆಪ್ಟ್ ಮತ್ತು ಹಾರಿಜಾಂಟಲ್ ಇಂಟರ್ಸೆಪ್ಟ್ ಅಂದರೆ ನಮ್ಮದು ಈ ಥರ ಇತ್ತಾ, ನಾವು ಹಿಂಗೆ ಒಂದು ಪ್ಲೇನ್ ಸರ್ಫೇಸ್ನ ಈ ಥರ ಡಿವೈಡ್ ಮಾಡಿದ್ವಾ, ಓಕೆ, ಈ ಥರ ಡಿವೈಡ್ ಮಾಡಿದ್ವಾ. ಇದರೊಳಗೆ ವರ್ಟಿಕಲ್ ಲೈನ್ ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ ನಾವು ಅದನ್ನು ವರ್ಟಿಕಲ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಈ ಹಾರಿಜಾಂಟಲ್ ಲೈನ್ ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ ನಾವು ಅದನ್ನು ಹಾರಿಜಾಂಟಲ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಈಗ ವರ್ಟಿಕಲ್ ಲೈನ್ ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ ಅದರದ್ದು ವ್ಯಾಲ್ಯೂ ಬಂದುಬಿಟ್ಟು O, ವೈ ಆಗಿರುತ್ತೆ. ಆ್ಯಂಡ್ ಹಾರಿಜಾಂಟಲ್ ಇಂಟರ್ಸೆಪ್ಟ್ ಅಂದರೆ ಹಾರಿಜಾಂಟಲ್ ಲೈನ್ ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ ಅದರದ್ದು ವ್ಯಾಲ್ಯೂ ಎಕ್ಸ್, 0 ಆಗುತ್ತೆ. ಇದು ಯಾಕಾಗುತ್ತೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ನಿಮಗೆ ಎಕ್ಸ್ ಮತ್ತು ವೈನ ಹೆಂಗೆ ಬರೆಯೋದಂತ ಹೇಳ್ಕೊಟ್ಮೇಲೆ ಈ ಪಾಯಿಂಟಿಗೆ ಮತ್ತೆ ವಾಪಸ್ ಬರೋಣ. ಆಯಿತಾ. ಇವಾಗ ನಾನು ಹೇಳ್ತಿದ್ದೀನಿ ಅವಾಗಿಂದ ಇದ್ರದ್ದು ವ್ಯಾಲ್ಯೂ, ಎಕ್ಸಿನ ವ್ಯಾಲ್ಯೂ, ವೈದ್ ವ್ಯಾಲ್ಯೂ, ಹಂಗೆ ಹಿಂಗೆ ಅಂತ. ಈಗ ಅದನ್ನು ಹೆಂಗೆ ಕಂಡುಹಿಡಿತೀರಾ ನೀವು, ರೈಟ್. ಸೊ ಈಗ ನೋಡಿ, ಇಲ್ಲಿ ಒಂದು ಲೈನ್ ಇದ್ದಾವೆ, ಇಲ್ಲಿ 1 2 3 4 ನಂಬರ್ಸ್ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಎಲ್ಲ ಆಯಿತು. ಆಯಿತಾ. ಇವಾಗ ಇಲ್ಲಿ ಒಂದು ಪಾಯಿಂಟ್ ಇದೆ, ಟಿ ಅಂತ ಒಂದು ಪಾಯಿಂಟ್ ಇದೆ. ಇದರೊಳಗೆ ನಾನು ಕೋಆರ್ಡಿನೇಟ್ಸ್ ಬರೆದಿದ್ದೀನಿ 2, 3. ಅಂದರೆ 2 ಅಂದರೆ ಎಕ್ಸ್ನ ಡಿನೋಟ್ ಮಾಡುತ್ತೆ, 3 ಬಂದುಬಿಟ್ಟು ವೈನ ಡಿನೋಟ್ ಮಾಡುತ್ತೆ. ಈಗ 2 ಮತ್ತು 3ನೇ ಬರಿಬೇಕಂತ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ಇಲ್ಲಿ ನೋಡಿ, ಈ 2 ಏನು ಡಿನೋಟ್ ಮಾಡುತ್ತೆ, ಎಕ್ಸ್ನ ಡಿನೋಟ್ ಮಾಡುತ್ತೆ ತಾನೆ. ಎಕ್ಸ್ ಅಂದರೆ ಅದಕ್ಕೆ ಒಂದು ಲೈನ್ನ ನೀವು ನೆನ್ಪಿಟ್ಕೋಬೇಕಷ್ಟೇ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ವೈ. ವಾಟ್ ಇಸ್ ದಟ್? ಎಕ್ಸ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ವೈ. ವೈ ಆಕ್ಸಿಸ್ ಯಾವುದು? ಇದು ವೈ ಆಕ್ಸಿಸ್, ಹೌದಾ. ಇದರಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ವೈ ಆಕ್ಸಿಸಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಹಿಂಗೆ ಸ್ಟ್ರೇಟ್, ಈ ಕಡೆ ಸ್ಟ್ರೇಟ್. ಎಕ್ಸ್ ಆಕ್ಸಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಹಿಂಗೆ. ವೈ ಆಕ್ಸಿಸಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದಾಗುತ್ತೆ, ಎಕ್ಸ್ ಆಕ್ಸಿಸಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದಾಗುತ್ತೆ. ಸೊ ವೈ ಆಕ್ಸಿಸಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹಿಂಗೆ, ಆಯಿತಾ. ಇದು ವೈ ಆಕ್ಸಿಸ್ಸಾ, ಇದಕ್ಕಿಂತ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಹಿಂಗೆ ಹೋಗ್ತೀವ. ಇಲ್ಲಿ ಪಾಯಿಂಟ್ ಟಿ ಬಂತು. ಈಗ ಎಷ್ಟು ಯೂನಿಟ್ಸ್ ಮುಂದೆ ಬಂದಿದ್ದೀವಿ ನಾವು? 1 ಯೂನಿಟ್, 2 ಯೂನಿಟ್ಸ್. ಸೊ ಇಲ್ಲಿ ಎಕ್ಸಿಗೆ 2 ಅಂತ ಹಾಕ್ತೀರಾ, ಆಯಿತಾ. ಈಗ ನೆಕ್ಸ್ಟು ವೈ ಕೋಆರ್ಡಿನೇಟ್ ನಾವು ಹುಡುಕಬೇಕು. ವೈ ಕೋಆರ್ಡಿನೇಟಿಗೇನು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್. ಸೊ ಇದು ಎಕ್ಸ್ ಆಕ್ಸಿಸ್ಸು, ಇದ್ರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪರ್ಪೆಂಡಿಕ್ಯುಲರ್ ಅಂದರೆ ಸ್ಟ್ರೇಟ್ ಈ ಥರ, ರೈಟ್. ಸೊ ಇದು ಪರ್ಪೆಂಡಿಕ್ಯುಲರ್ ಹಿಂಗೆ ಮೇಲೆ ಹೋಯಿತು, ಈ ಪಾಯಿಂಟ್ ಟಿ ತನಕ ಹೋದ್ವಿ. ಈಗ ಎಷ್ಟು ಮೇಲೆ ಹೋದ್ವಿ? 1 2 3. ಸೊ ಈಗ ವೈಗೆ ಏನು ಬರೀತೀರಾ? 3 ಅಂತ ಬರೀತೀರಾ, ಆಯಿತಾ. ಈಗ 2 ಅಂದರೆ ಇಲ್ಲಿ 2 ಇದೆನಾ, ಇದಕ್ಕಿಂತ 3 ಯೂನಿಟ್ಸ್ ಮೇಲೆ ಹೋದರೆ ಈ ಪಾಯಿಂಟ್ ಸಿಗುತ್ತೆ. ಅದು ನಿಮಗೆ ಒಂದ್ಸತಿ ಗೊತ್ತಾದರೆ ಇದು ಪರ್ಪೆಂಡಿಕ್ಯುಲರ್ ಅದು ಇದು ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸೀದಾ ಮಾರ್ಕ್ ಮಾಡ್ತೀರಾ. ಬಟ್ ಸ್ಟಾರ್ಟಿಂಗ್ ಗೊತ್ತಾಗೋ ತನಕ
ಎಕ್ಸ್ ಕೋಆರ್ಡಿನೇಟ್ ಹೆಂಗೆ ಹುಡುಕ್ತೀರಾ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಇಂದ ಬರ್ತೀರಾ, ಆ ಪಾಯಿಂಟ್ ತನಕ ಹಿಂಗೆ ಮುಂದೆ ಹೋಗ್ತೀರಾ, ಎಷ್ಟು ಮುಂದೆ ಹೋಗಿದ್ದೀರಾ ಇಲ್ಲಿ 2 ಯೂನಿಟ್ಸ್ ಮುಂದೆ ಹೋಗಿದ್ದೀರಾ. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಎಕ್ಸ್ ಕೋಆರ್ಡಿನೇಟ್ ಬಂದ್ಬಿಟ್ಟು 2 ಆಗುತ್ತೆ. ಆ್ಯಂಡ್ ವೈ ಅಂದರೆ ಏನು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಷ್ಟು ಹೋದ್ವಿ, 1 2 3 3 ಯೂನಿಟ್ ಮೇಲೆ ಹೋದ್ವಿ. ಸೊ ಈಗ 3 ಯೂನಿಟ್ ಏನಾಯಿತು, ವೈಗೆ ವ್ಯಾಲ್ಯೂ ಆಯಿತು. ಹೌದಾ, ಇವಾಗ ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಇದು ಓನಾ, ಇಲ್ಲಿ ಒಂದು ಪಾಯಿಂಟ್ ಇದೆ ಅಂದ್ಕೊಳ್ಳಿ ಎ, ಇಲ್ಲಿ ಒಂದು ಪಾಯಿಂಟ್ ಇದೆ ಬಿ. ಓ ಎದು ಎಷ್ಟು ಡಿಸ್ಟೆನ್ಸ್ ಆಯಿತು, -2 ಯೂನಿಟ್ಸ್ ಇದೆ. ಆ್ಯಂಡ್ ಒ ಬಿ ಎಷ್ಟಿದೆ, -3 ಯೂನಿಟ್ಸ್ ಇದೆ. ಈಗ ಎ ಬಿ ಎಷ್ಟಿದೆ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಒ ಬಿ ಇಷ್ಟು 3 ಯೂನಿಟ್ಸ್ ಇದೆ, ಒ ಎ ಎಷ್ಟಿದೆ ಇಷ್ಟು 2 ಯೂನಿಟ್ಸ್ ಇದೆ. ಹಾಗಂದರೆ ಎ ಬಿನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಒ ಬಿ 3 ಯೂನಿಟ್ಸ್ -2 ಯೂನಿಟ್ಸ್ ಮಾಡಿದ್ರೆ ನಮಗೆ ಒ ಎ ಬಿ ವ್ಯಾಲ್ಯೂ ಸಿಗುತ್ತೆ. ಅಂದರೆ -3 -2 -2 ಇಸ್ ಈಕ್ವಲ್ ಟು ದಿಸ್. ಅಂದರೆ ಇಲ್ಲಿ ಬರೆದಿದ್ದೀನಿ ನೋಡಿ, ಸೈನ್ಸಿಂದ ಏನು ಕನ್ಫ್ಯೂಷನ್ ಆಗಿಬಿಟ್ರೆ ನಾನು ಹೇಳ್ತಿರೋದು ಭಾಳ ಸಿಂಪಲ್ಲು. ಈಗ ಇಲ್ಲಿ ಓ ಇದೆನಾ, ಇಲ್ಲಿ ಎ ಇದೆನಾ, ಇಲ್ಲಿ ಬಿ ಇದೆ, ಆಯಿತಾ. ಈಗ ನನಗೆ ಎ ಬಿ ಈ ಡಿಸ್ಟೆನ್ಸ್ ಗೊತ್ತಾಗಬೇಕಂದ್ರೆ ನಾನು ಇದಿಷ್ಟು ಈ ಒ ಬಿ ಒಳಗೆ ಒ ಎನ ಮೈನಸ್ ಮಾಡಿದೆ ಅಂದರೆ ನನಗೆ ಎ ಬಿ ವ್ಯಾಲ್ಯೂ ಸಿಗುತ್ತೆ. ಇದು ಜಸ್ಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್. ನೆಕ್ಸ್ಟು ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಈಸಿ ಆಗಲಿ ಅಂತ ಹೇಳಿದ್ದೇನೆ ಅಷ್ಟೇ, ಆಯಿತಾ. ಈಗ ಎ ಬಿ ವ್ಯಾಲ್ಯೂ ನಮಗೆ ಸಿಗಬೇಕಂದ್ರೆ ಒ ಬಿ ವ್ಯಾಲ್ಯೂ ಒಳಗೆ ಒ ಎ ವ್ಯಾಲ್ಯೂನ ನಾವು ತೆಗೆದಾಕಿದ್ರೆ ನಮಗೆ ಎ ಬಿ ವ್ಯಾಲ್ಯೂ ಸಿಗುತ್ತೆ. ಇಷ್ಟೇ, ನೆನ್ಪಿಟ್ಕೊಂಡಿರಿ ಅಷ್ಟೇ, ಆಯಿತಾ. ಈಗ ಸೋಮುಗೆ ಸ್ಟ್ರಾಟಜಿ ಫಾರ್ಮ್ ಮಾಡೋಕ್ಕೆ 3 ಡೌಟ್ ಇತ್ತು. ಅದರೊಳಗೆ ಫಸ್ಟ್ ಡೌಟ್ ಈಗ ಸಾಲ್ವ್ ಆಯಿತು. ಏನಂದರೆ ಯಾವ ಪ್ಲೇಯರ್ಸ್ ಎಲ್ಲಿ ನಿಂತಿದ್ದಾರೆ ಅಂತ. ಕೋಆರ್ಡಿನೇಟ್ಸ್ನ ಯೂಸ್ ಮಾಡಿಕೊಂಡ್ರೆ ಅದು ಫುಟ್ಬಾಲ್ ಕೋರ್ಟ್ನ ನಾವು ಹಿಂಗೆ ಕಟ್ ಮಾಡಿಕೊಂಡ್ರೆ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಹಾಕಿ ಅಲ್ಲಿ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸಿಂದ ರೆಪ್ರೆಸೆಂಟ್ ಮಾಡಿದ್ರೆ ಯಾವ್ಯಾವ ಪ್ಲೇಯರ್ಸ್ ಎಲ್ಲೆಲ್ಲಿದ್ದಾರೆ ಅಂತ ಎಕ್ಸಾಕ್ಟ್ ಲೊಕೇಶನ್ ನಾವು ಹೇಳ್ಬೋದು. ಅದ್ರ ಅಕಾರ್ಡಿಂಗ್ ಸೋಮು ಆನ್ ಪ್ಲ್ಯಾನ್ಸ್ನ ಮಾಡ್ಕೋಬೋದು, ಸ್ಟ್ರಾಟಜಿನ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಡೌಟ್ ಏನಿತ್ತು, ಒಂದು ಒಂದು ಪ್ಲೇಯರಿಂದ ಇನ್ನೊಂದು ಪ್ಲೇಯರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಒಂದು ಡೌಟ್ ಇತ್ತು, ರೈಟ್. ಓಕೆ, ಈಗ ಮತ್ತೆ ಹೇಳ್ತಾನೆ ಯಾರು ರಂಗ ಹೇಳ್ತಾನೆ, ನೋಡಪ್ಪ ಅದಕ್ಕೆ ನೀನು ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಏನಂದರೆ ಅದು ಡಿಸ್ಟೆನ್ಸ್ ಫಾರ್ಮುಲಾ ಅಂತ. ಆ ಡಿಸ್ಟೆನ್ಸ್ ಫಾರ್ಮುಲಾನ ನೀನು ಹಾಕಿದ್ರೆ ಅವಾಗ ನಿನಗೆ ಇಬ್ಬರು ಪ್ಲೇಯರ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ, ಆಯಿತಾ. ಸೊ ಅದನ್ನು ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡಿ, ಈಗ ಇದು ಗ್ರೌಂಡಾ, ಇದರೊಳಗೆ ಎಕ್ಸ್ ಆ್ಯಕ್ಸಿಸ್ ಇದೆ, ವೈ ಆ್ಯಕ್ಸಿಸ್ ಅಂತ ನಾವು ತೆಗೆದಿದ್ದೀವಿ. ಇಲ್ಲಿ ಒಬ್ಬ ಪ್ಲೇಯರ್ ನಿಂತಿದ್ದಾನೆ, ಇಲ್ಲಿ ಒಬ್ಬ ಪ್ಲೇಯರ್ ನಿಂತಿದ್ದಾರೆ. ಇವರಿಬ್ಬರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಹೌದಾ. ಇವಾಗ ಈ ಪ್ಲೇಯರಿಂದ ಈ ಪ್ಲೇಯರಿಗೆ ಹಿಂಗೆ ಒಂದು ಲೈನ್ ಹಾಕಿ ಟ್ರಯಾಂಗಲ್ ಥರ ಫಾರ್ಮ್ ಮಾಡ್ಕೊತೀನಿ. ಇದೇನಿದೆ ಅಲ್ಲ, ಇದು ನೀವು ಎಕ್ಸಾಮಲ್ಲಿ ಕೇಳೋದಿಲ್ಲ, ಆಯಿತಾ. ಇದು ನಿಮ್ಮ ಎಕ್ಸಾಮಲ್ಲಿ ಕೇಳಲ್ಲ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು ಅನ್ನೋದು ಏನೂ ಇಲ್ಲ. ನೀವು ಜಸ್ಟ್ ಈ ಫಾರ್ಮುಲಾನ ತಿಳ್ಕೊಂಡ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಬಂದಂಗೆ ಈ ಚಾಪ್ಟ್ರಲ್ಲಿ 2 ಎಕ್ಸಸೈಸ್ ಇದ್ದಾವೆ. 2 ಎಕ್ಸಸೈಸಿಂದ ಎಲ್ಲ ಕ್ವೆಶನ್ಸು ನಾನು ಸಾಲ್ವ್ ಮಾಡಿದ್ದೀನಿ. ಫಸ್ಟ್ ಎಕ್ಸಸೈಸ್ ಇದು ಒಂದೇ ಒಂದು ಫಾರ್ಮುಲಾ ಬಂದರೆ ಇಡೀ ಎಕ್ಸಸೈಸ್ ಭಾಳ ಅಂದರೆ ಭಾಳ ಈಸಿ ಇದೆ. ಇಡೀ ಎಕ್ಸಸೈಸ್ ನಿಮಗೆ ಬರುತ್ತೆ. ಅಕಸ್ಮಾತ್ ಏನಾದರೂ ಈ ಫಾರ್ಮುಲಾ ನಿಮಗೆ ಎಕ್ಸಾಮಲ್ಲಿ ಮರ್ತೋದ್ರೆ ಆ ಫಾರ್ಮುಲಾ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಫಾರ್ಮುಲಾ ಏನು ಕಷ್ಟ ಇಲ್ಲ, ಆದರೆ ಅಕಸ್ಮಾತ್ ಏನಾದರೂ ಮರ್ತೋದ್ರೆ ಈ ಫಾರ್ಮುಲಾ ಹೆಂಗೆ ಬಂತು ಅಂತ ಕೆಲವೊಬ್ರಿಗೆ ಡೌಟ್ಸ್ ಇರುತ್ತೆ. ಅದು ಹೆಂಗೆ ಬಂತು ಅನ್ನೋ ಕಷ್ಟ ಇದು ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಫಸ್ಟ್ ಎಕ್ಸಸೈಸ್ ಕಂಪ್ಲೀಟ್ ಆಗುತ್ತೆ, ಆಯಿತಾ. ಇದರೊಳಗೆ ಏನು ಜಾಸ್ತಿ ಫಾರ್ಮುಲಾ ಇಲ್ಲ, 2 ಫಾರ್ಮುಲಾ ಇರೋದು. ಅವೆರಡನ್ನೂ ಕಲಿತ್ರೆ 2 ಎಕ್ಸಸೈಸ್ ಸಾಲ್ವ್ ಆಗುತ್ತೆ. ಫಸ್ಟು ಎಕ್ಸಸೈಸ್ಗೆ ಇದೊಂದೇ ಫಾರ್ಮುಲಾ ಇರೋದು, ಆಯಿತಾ. ಸೊ ಇವಾಗ ಇದು ಹೆಂಗೆ ಬಂತು ಅಂತ ಹೇಳ್ಕೊಡ್ತೀನಿ, ಆಮೇಲೆ ಈ ಫಾರ್ಮುಲಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಆಯಿತಾ. ಸೊ ಇವಾಗ ಇಲ್ಲಿ ನಾನು ಡಿಸ್ಟೆನ್ಸ್ ಬರೆದಿದ್ದೀನಿ OX1 ಅಂತ. ಅಂದರೆ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಾಯಿತು, X1 ಆಯಿತು. ಇದ್ರದ್ದು ಡಿಸ್ಟೆನ್ಸ್ ಎಷ್ಟಾಯಿತು, X2 ಆಯಿತು. ನನಗೆ ಈ ಡಿಸ್ಟೆನ್ಸ್ ಬೇಕಾದರೆ ನಾನು ಏನು ಮಾಡಬೇಕು, X2 ಒಳಗೆ X1ನ ಮೈನಸ್ ಮಾಡಿದ್ರೆ ನನಗೆ ಇದ್ರ ಡಿಸ್ಟೆನ್ಸ್ ಸಿಗುತ್ತೆ. ಆವಾಗ ಹೇಳ್ಕೊಟ್ನಲ್ಲ OA OB ಅಂತ, ಅದೇ ಸೇಮ್. ಇದು X1, ಇದು X2. ಹಂಗಂದ್ರೆ ಇದು ಏನಾಯಿತು, X2 ಮೈನಸ್ X1, X1 X2 ಮೈನಸ್ X1 ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ, ಹೌದಾ. ನೆಕ್ಸ್ಟ್ ಅದೇ ಸೇಮ್ ಉದ್ದ ವರ್ಟಿಕಲಲ್ಲೂ ಸೇಮ್ ಅದೇ. ಇದು Y1, ಇದು Y2. ಹಂಗಂದ್ರೆ ಇದೇನಾಗುತ್ತೆ, Y2 ಮೈನಸ್ Y1 ಇಸ್ ಈಕ್ವಲ್ ಟು ದಿಸ್, ಓಕೆನಾ. ಇದು ವ್ಯಾಲ್ಯೂ ಬಂತು ನಮಗೆ. ಇವಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ, ಏನದು, ಪೈಥಾಗರಸ್ ಥಿಯರಮ್ ಅಂತ ಇದೆ. ಪೈಥಾಗರಸ್ ಥಿಯರಮಲ್ಲಿ ಏನಾಗುತ್ತೆ, ಇದು ಹೈಪೋಟಿನಸ್
ಹೌದಲ್ವಾ, ಇದು ಹೈಪೋಟಿನಸ್ ಸ್ಕ್ವಯರ್ ಎ. ಇದು ಫಾರ್ ಎಕ್ಸಾಂಪಲ್ ಇದು ಎ ಅಂದ್ಕೊಳ್ಳಿ, ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನೋ ಅದೇ ತೊಗೊಳೋಣ. ಇಲ್ಲಿ ಒಂದು ಟ್ರಯಾಂಗಲ್ ಇದೆನಾ, ಈ ಟ್ರಯಾಂಗಲ್ ಒಳಗೆ ಈ ಪಾಯಿಂಟ್ ಬಂದ್ಬಿಟ್ಟು ಎ, ಇದು ಬಿ ಮತ್ತು ಸಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಯೂಸಿಂಗ್ ಪೈಥಾಗರಸ್ ಥಿಯರಮ್, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಇವೆರಡು ಸೈಡಿನ ಸ್ಕ್ವಯರ್ನ ಆ್ಯಡ್ ಮಾಡಿದ್ರೆ, ಈ ಸೈಡಿನ ಸ್ಕ್ವಯರ್ ಸಿಗುತ್ತೆ ನಮಗೆ. ಹೌದಾ, ನಮ್ಗೆ ಈ ಸೈಡ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ, ಅದಕ್ಕೆ ನಮ್ಗೆ ಈ ಸೈಡ್ ಗೊತ್ತಾಯಿತು ಏನು, y2 ಮೈನಸ್ y1. ಈ ಸೈಡು ಗೊತ್ತಾಯಿತು ಏನದು, x2 ಮೈನಸ್ x1. ಇವೆರಡು ಸೈಡು ಸ್ಕ್ವಯರ್ ಮಾಡಿ, ಈ ಸೈಡ್ನ ಸ್ಕ್ವಯರ್ ಮಾಡಿ, ಈ ಸೈಡ್ನ ಸ್ಕ್ವಯರ್ ಮಾಡಿ, ಅವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಈ ಸೈಡಿನ ಸ್ಕ್ವಯರ್ ವ್ಯಾಲ್ಯೂ ಸಿಗುತ್ತೆ. ಆಯಿತಾ, ಆಮೇಲೆ ಈ ಸ್ಕ್ವಯರ್ನ ಹೆಂಗಾರ ತೆಕ್ಕೊಂಡ್ರೆ ಈ ಸೈಡಿನ ವ್ಯಾಲ್ಯೂ ನಮಗೆ ಸಿಗುತ್ತೆ. ಆಯಿತಾ, ಇಷ್ಟೇ ಸಿಂಪಲ್. ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಎ ಬಿ ಸ್ಕ್ವೇರ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಈಗ ಇಲ್ಲಿ ಬಿ ಸಿ ಸ್ಕ್ವೇರ್, ಬಿ ಸಿ ವ್ಯಾಲ್ಯೂ ಎಷ್ಟು ಇಲ್ಲಿದೆ, ಬಿ ಸಿ ವ್ಯಾಲ್ಯೂ ಬಂದುಬಿಟ್ಟು y2 ಮೈನಸ್ y1 ಹೋಲ್ ಸ್ಕ್ವೇರ್. ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಅದನ್ನು ಸ್ಕ್ವೇರ್ ಮಾಡಬೇಕು, ಯಾಕಂದರೆ ಇಲ್ಲಿ ಫಾರ್ಮುಲಾದಲ್ಲೇ ಬಿ ಸಿ ಸ್ಕ್ವೇರ್ ಅಂತ ಇದೆ. ಬಿ ಸಿ ವ್ಯಾಲ್ಯೂ ಇದು, ಅದಕ್ಕೆ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಆಯಿತಾ, ನೆಕ್ಸ್ಟ್ ಪ್ಲಸ್ ಹಾಕ್ತೀರಾ, ಪ್ಲಸ್ ಹಾಕಿ ಎ ಸಿ ಸ್ಕ್ವೇರ್, ಎ ಸಿ ವ್ಯಾಲ್ಯೂ ಎಷ್ಟು, x2 ಮೈನಸ್ x1. ಇದ್ರದ್ದು ಸ್ಕ್ವೇರ್ ಮಾಡಿದೆ ನಾನು. ಸ್ಕ್ವೇರ್ ಮಾಡಿ ಇವಾಗ ಇಲ್ಲಿ ಅಂಡರ್ ರೂಟ್ ಎದಕ್ಕೆ ಬಂತಪ್ಪ ಅಂದರೆ ನೋಡಿ, ಎ ಬಿ ಸ್ಕ್ವೇರ್ ಅಂತ ಇದೆ. ಹೌದಾ, ಈ 2 ಇದೆಲ್ಲ ಸ್ಕ್ವಯರು ಈ ಕಡೆ ಸೈಡಿಗೆ ಟ್ರಾನ್ಸ್ಪೋಸ್ ಆದಾಗ ಯಾವಾಗೂ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಸೈಡ್ಗೆ ಹೋದರೆ ಮೈನಸ್ ಆಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಆಗ್ತಿರೋದು ಈ ಕಡೆ ಸೈಡ್ಗೆ ಹೋದರೆ ಡಿವೈಡ್ ಆಗುತ್ತೆ. ಅದೇ ಥರ ಇಲ್ಲಿ ಯಾವುದಾದ್ರೂ ಸ್ಕ್ವೇರ್ ಇದ್ದರೆ ಅದು ಈ ಕಡೆ ಸೈಡ್ ಹೋಗಿ ರೂಟ್ ಆಗುತ್ತೆ. ಆಯಿತಾ, ಈ ಸ್ಕ್ವೇರ್ ಈ ಕಡೆ ಸೈಡ್ ಹೋಗಿ ಏನಾಯಿತು, ರೂಟ್ ಆಯಿತು. ಅದಕ್ಕೋಸ್ಕರನೇ ಇದು ಇತ್ತ ನಮ್ಮ ಹತ್ರ, ಅದನ್ನೇ ಹಿಂಗೆ ಸೇಮ್ ಬರ್ದಿದ್ದೀವ. ಈಗ ಎ ಬಿ ಸ್ಕ್ವೇರ್ ಇತ್ತಲ್ಲ, ಈ ಸ್ಕ್ವೇರ್ ಈ ಕಡೆ ಸೈಡ್ ಹೋದ್ಮೇಲೆ ರೂಟ್ ಆಯಿತು. ದಿಸ್ ಈಸ್ ಆರ್ ಡಿಸ್ಟೆನ್ಸ್ ಫಾರ್ಮುಲಾ. ಈಗ x2 x1 ಇದು ಫ್ರಂಟಿಗೆ ಬರಬೇಕು, ಇದು ಈ ಕಡೆ ಸೈಡ್ ಹೋಗಬೇಕು. ಇದು ಯಾವ ಥರ ಬರ್ಕೊಳ್ಳಿ, ದಟ್ ಈಸ್ ಸೇಮ್ ಓನ್ಲಿ. ಅಡಿಷನ್ 3 + 2 ಮಾಡಿದ್ರೂ 5 ಬರುತ್ತೆ, 2 + 3 ಮಾಡಿದ್ರೂ 5 ಬರುತ್ತೆ. ಸೊ y2 ಮೈನಸ್ y1 ಪ್ಲಸ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಇದೆಲ್ಲ, ಇದು ನೀವು ಎಕ್ಸ್ನ ಫಸ್ಟಿಗಾದರೂ ಬರಿಬೋದು, ವೈಗೆ ಲಾಸ್ಟಿಗಾದರೂ ಬರಿಬೋದು, ಇಲ್ಲ ಯಾವ ಥರ ಆದರೂ ಬರ್ಕೋಬೋದು, ಆನ್ಸರ್ ಸೇಮೇ ಬರುತ್ತೆ. ಆಯಿತಾ, ಇವಾಗ ಅದೇ ಫಾರ್ಮುಲಾನ ನಾನು ಇಲ್ಲಿ ಬರೆದಿರೋದು ಏನು, ಫಸ್ಟು ರೂಟ್ ಹಾಕಿದ್ರ, ನೆಕ್ಸ್ಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್, x2 ಮೈನಸ್ x1 x2 y1 y2 ಇವಿಷ್ಟು ವ್ಯಾಲ್ಯೂಸ್ ಇದ್ದಾವೆ. ಫಸ್ಟ್ ಎಕ್ಸ್ ವ್ಯಾಲ್ಯೂಸ್ನ ಬರ್ಕೊಳ್ಳಿ. ದೊಡ್ಡ ವ್ಯಾಲ್ಯೂ x2, ದೊಡ್ಡ ವ್ಯಾಲ್ಯೂ ಅಂದರೆ ಯಾವಾಗೂ ನಂಬರಲ್ಲಿ ಜಾಸ್ತಿನೇ ಇರಬೇಕಂತ ಏನಿಲ್ಲ, ಬಟ್ x1 x2 ಒಳಗೆ 2 ದೊಡ್ಡದಲ್ವಾ, ಸೊ ಅದಕ್ಕೆ x2 ಫಸ್ಟು, ಆಮೇಲೆ ಮೈನಸ್ x1 ಬ್ರಾಕೆಟ್ ಹೋಲ್ ಸ್ಕ್ವೇರ್ ಪ್ಲಸ್, ಇಲ್ಲಿ ಪ್ಲಸ್ ಹಾಕ್ತೀರಾ, ಪ್ಲಸ್ ಹಾಕಿ ನೆಕ್ಸ್ಟು y2 ಮೈನಸ್ y1 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ, ಇದು ನಿಮ್ಮದು ಡಿಸ್ಟೆನ್ಸ್ ಫಾರ್ಮುಲಾ. ಅದನ್ನೇ ನಾನಿಲ್ಲಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡಿಸ್ಟೆನ್ಸ್ ಫಾರ್ಮುಲಾನ ಹೆಂಗೆ ಯೂಸ್ ಮಾಡೋದು ಪ್ರಾಬ್ಲಮ್ಸಲ್ಲಿ ಅಂತ. ಸೊ ಈಗ x1 ವ್ಯಾಲ್ಯೂ ಕೊಟ್ಟಿದ್ದೀನಿ 2 ಅಂತ, y1 ವ್ಯಾಲ್ಯೂ 3, x2 ವ್ಯಾಲ್ಯೂ 4, y2 ವ್ಯಾಲ್ಯೂ ಬಂದುಬಿಟ್ಟು 5. ಈಗ ಈ ಡಿಸ್ಟೆನ್ಸ್ ಫಾರ್ಮುಲಾ ಏನು, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. x2 ವ್ಯಾಲ್ಯೂ ಏನು 4, ಸೊ 4 ಬರದೆ. x1 ವ್ಯಾಲ್ಯೂ ಏನು 2, ಸೊ 2 ಬರದೆ. ಮೈನಸ್ ಇತ್ತು, ಮೈನಸ್ ಹಾಕಿದೆ. ಈಗ ಸ್ಕ್ವೇರ್ ಅಂತ ಇತ್ತು, ಸ್ಕ್ವೇರ್ ಬರದೆ. y2 ವ್ಯಾಲ್ಯೂ ಏನು 5, y1 ವ್ಯಾಲ್ಯೂ ಏನು 3. ಆಯಿತಾ, 4 ಮೈನಸ್ 2 ಎಷ್ಟಾಗುತ್ತೆ 2 ಸ್ಕ್ವೇರ್, 5 ಮೈನಸ್ 3 ಎಷ್ಟಾಗುತ್ತೆ 2, ಸೊ 2 ಸ್ಕ್ವೇರ್. ಇವಾಗ ನಾನು ಓಕೆ ನೆಕ್ಸ್ಟ್ ಹೇಳ್ತೀನಿ ಬಿಡಿ. ಈಗ 2 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ 4, 2 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ 4, 4 + 4 8, ರೂಟ್ 8 ಆಯಿತು. ಈಗ ರೂಟ್ 8 ನೀವು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೀಬೇಕು. ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳಿ. 2 4s 8, 2 2s 4, 2 1s 2. ಇದರೊಳಗೆ ಪೇರ್ ತೆಗಿರಿ, ಯಾವಾಗೂ ಪೇರ್ ತೆಗಿಬೇಕಾಯ್ತಾ. ಈಗ ಇಲ್ಲಿ 3 2 ಇದ್ದಾವ, 3 2 ಇದೆ, ಇದರೊಳಗೆ 2 ಪೇರ್ ತೆಗೆದೆ ಅಂದರೆ ಇಲ್ಲಿಂದ 1 2 ಬಂತು. ಸೊ 2 ಜೋಡಿ ಆಗಿರೋದು ಹೊರಗೆ ಬರುತ್ತೆ, ಸಿಂಗಲ್ ಇರೋದು ಒಳಗಿರುತ್ತೆ. ಜೋಡಿ ಆಗಿರೋದು ಹೊರಗೆ ಬಂತು, ಸೊ 2 ಹೊರಗೆ ಬಂತು, ಇನ್ನೂ 1 2 ಇಲ್ಲೇ ಉಳಿದಿತ್ತು, ಸೊ ಅದಕ್ಕೆ ನಾನು ಅದನ್ನು ಇಲ್ಲಿ ಬರ್ತೆ. ಆಯಿತಾ, ಆಮೇಲೆ ಯಾವಾಗೂ ಯೂನಿಟ್ಸ್ ಅಂತ ಮೆನ್ಷನ್ ಮಾಡಿ. ಯೂನಿಟ್ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ನಿಮಗೆ ಅರ್ಧ ಮಾರ್ಕ್ಸ್ ತೆಗಿತಾರೆ. ಆಯಿತಾ, ಮೆನ್ಷನ್ ಮಾಡಿದ್ರೆ ಅರ್ಧ ಮಾರ್ಕ್ಸ್ ಏನು ಜಾಸ್ತಿ ಕೊಡೋಲ್ಲ, ಬಟ್ ಮೆನ್ಷನ್ ಮಾಡಿಲ್ಲ ಅಂದರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕೋಲಿನಿಯರ್ ಪಾಯಿಂಟ್ಸ್ ಅಂತ. ಕೋಲಿನಿಯರ್ ಪಾಯಿಂಟ್ಸ್ ಅಂದರೆ ದೀಸ್ ಆರ್ ದೋಸ್ ಪಾಯಿಂಟ್ಸ್ ವಿಚ್ ಲೈ ಆನ್ ದ ಸೇಮ್ ಸ್ಟ್ರೇಟ್ ಲೈನ್. ಒಂದು ಸ್ಟ್ರೇಟ್ ಲೈನ್ ಒಳಗೆ 3 ಪಾಯಿಂಟ್ ಇದ್ದರೆ ಅದನ್ನು ನಾವು ಕೋಲಿನಿಯರ್ ಪಾಯಿಂಟ್ ಅಂತ ಹೇಳ್ತೀವಿ. ಒಂದೇ ಲೈನಲ್ಲಿ ಇರೋ ಪಾಯಿಂಟ್ಸ್ನು ನಾವು ಕೋಲಿನಿಯರ್ ಪಾಯಿಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈ ಲೈನ್ ಒಳಗೆ ಪಿ ಕ್ಯೂ ಆರ್ ಕೋಲಿನಿಯರ್ ಪಾಯಿಂಟ್ಸ್, ಯಾಕಂದರೆ ಅದು ಒಂದೇ ಲೈನಲ್ಲಿದೆ. ಅದಕ್ಕೆ ಪ್ರೂಫ್ ಏನಪ್ಪ ಅಂದರೆ ಇದು ಅದ್ರ ಪ್ರೂಫ್.
ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಪ್ಲಸ್ ಕ್ಯೂ ಆರ್. ಅಂದರೆ ಇದು ಒಂದು ಲೈನಾ, ಇದು ಒಂದು ಲೈನಾ, ಇವೆರಡು ಲೈನ್ನ ಆ್ಯಡ್ ಮಾಡಿದ್ರೆ ಈ ಟೋಟಲ್ ಲೈನ್ ಬರಬೇಕು. ಅಂದರೆ ಈಗ ಅಕಸ್ಮಾತ್ ನಿಮಗೆ ಅವರು ಇದು ಒಂದು ಲೈನ್ ಅಂತ ಕೊಟ್ಟಿರ್ತಾರೆ. ಯಾವಾಗೂ ಡಯಾಗ್ರಾಮ್ಸ್ನ ನೀವು ಬಿಲೀವ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಯಿತಾ. ಇದು ಲೈನ್ ಥರನೇ ಕಾಣಿಸ್ತಾ ಇದೆ, ಬಟ್ ಅವರು ಇದ್ರದ್ದು 2 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಇದು ಪಿನ, ಇದು ಕ್ಯೂ, ಇದು ಆರ್ ಆಯಿತಾ. ಇದು 2 ಸೆಂಟಿಮೀಟ್ರ್ ಇದೆ ಅಂದ್ಕೊಳ್ಳಿ. ಇದು 2 ಸೆಂಟಿಮೀಟರ್ ಪಿ ಕ್ಯೂ ಆರ್ ಬಂದುಬಿಟ್ಟು 3 ಸೆಂಟಿಮೀಟರ್ ಇದೆ. ಇವಾಗ ಪಿ ಆರ್ ಎಷ್ಟಾಗುತ್ತೆ, ಇದು ಮತ್ತು ಇದು ಆ್ಯಡ್ ಮಾಡಿದ್ರೆ ಆಗುತ್ತೆ. ಬಟ್ ನಾನು ಹೇಳ್ತೀನಿ ಇದು 6 ಸೆಂಟಿಮೀಟರ್ ಇದೆ ಅಂತ. ಹಾಗಂದರೆ ಇವು 3 ಕೋಲಿನಿಯರ್ ಪಾಯಿಂಟ್ಸ್ ಆದ್ವಾ? ಇಲ್ಲ. ಯಾಕಂದರೆ ಇದನ್ನು ಆ್ಯಡ್ ಮಾಡಿದ್ರೆ ನನಗೆ 5 ಸೆಂಟಿಮೀಟ್ರ್ ಬರಬೇಕಿತ್ತು. ಬಟ್ ನಾನು ಇದಿಷ್ಟು ವ್ಯಾಲ್ಯೂನ ಏನು ಹೇಳ್ತಿದ್ದೀನಿ, 6 ಸೆಂಟಿಮೀಟರ್ ಅಂತ ಹೇಳ್ತಿದ್ದೀನಿ. ಈ ಡಯಾಗ್ರಾಮಲ್ಲಿ ನೋಡಿದಾಗ ನಿಮಗೆ ಇವು 3 ಒಂದೇ ಲೈನಲ್ಲಿ ಇದೆ ಅಂತ ಅನಿಸ್ತಿರ್ಬೋದು. ಬಟ್ ನಾನು ಇಲ್ಲಿ ವ್ಯಾಲ್ಯೂಸ್ ಏನು ಕೊಟ್ಟಿದ್ದೀನಿ ಅದನ್ನು ನೋಡ್ಬೇಕು ಯಾವಾಗೂ ನೀವು. ಇಲ್ಲಿ 2 ಕೊಟ್ಟಿದ್ದೀನಿ, ಇಲ್ಲಿ 3 ಕೊಟ್ಟಿದ್ದೀನಿ, ಆ್ಯಂಡ್ ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು 6 ಕೊಟ್ಟಿದ್ದೀನಿ. ಆದರೆ ಅದು 5 ಆಗಬೇಕಿತ್ತು. ಸೊ ಇದು 3 ಕೋಲಿನಿಯರ್ ಪಾಯಿಂಟ್ಸ್ ಅಲ್ಲ. ಯಾಕಂದರೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಈಸ್ ನಾಟ್ ಈಕ್ವಲ್ ಟು ಪಿ ಆರ್. ಇವೆರಡನ್ನು ಆ್ಯಡ್ ಮಾಡಿದ್ರೆ ಈ ವ್ಯಾಲ್ಯೂ ನಮಗೆ ಬರ್ತಾ ಇಲ್ಲ. ಸೊ ಅದಕ್ಕೆ ಇದು ಕೋಲಿನಿಯರ್ ಪಾಯಿಂಟ್ಸ್ ಅಲ್ಲ. ಅಕಸ್ಮಾತ್ ಇವೆರಡನ್ನು ಆ್ಯಡ್ ಮಾಡಿದ್ರೆ, ಇಲ್ಲ ನಾನೇನಾದರೂ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ ಅವಾಗ ನೀವು ದೀಸ್ 3 ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅಂತ ಹೇಳ್ತಾ ಇದ್ರಿ. ಓಕೆನಾ. ಆ್ಯಂಡ್ ಈಗ ಸ್ವಲ್ಪ ಪ್ರಾಪರ್ಟೀಸ್ ಇದ್ದಾವೆ. ನಿಮಗೆ ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಈ ಪ್ರಾಪರ್ಟೀಸ್ ಗೊತ್ತಿಲ್ಲ ಅಂದರೆ ನೀವು ಕ್ವೆಶನ್ ಸಾಲ್ವ್ ಮಾಡೋಕ್ಕಾಗಲ್ಲ. ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದ್ರೂ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಪ್ರಾಪರ್ಟೀಸ್ನ ಕಲಿಯೋದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಏನಪ್ಪ ಅಂದರೆ ಟ್ರಯಾಂಗಲ್ಸ್ ಒಳಗೆ ಈಗ ಎ ಬಿ ಮತ್ತು ಸಿ ಸೈಡ್ ಇದೆ. ಎ ಸೈಡ್ಗೆ ನಾನು x1 x2 ಅಂತ x1 y1 ಅಂತ ಡಿನೋಟ್ ಮಾಡಿದ್ದೀನಿ. ಬಿ ಸೈಡ್ಗೆ x2 y2 ಅಂತ ಡಿನೋಟ್ ಮಾಡಿದ್ದೀನಿ. ಆಮೇಲೆ ಸಿ ಸೈಡ್ಗೆ x3 y3 ಅಂತ ಡಿನೋಟ್ ಮಾಡಿದ್ದೀನಿ ಆಯಿತಾ. ಸೊ ಇವಾಗ ಟ್ರಯಾಂಗಲ್ಸ್ ಒಳಗೆ 4 ಥರ ಟ್ರಯಾಂಗಲ್ ಇದ್ದಾವೆ. ಫಸ್ಟ್ ಒಂದು ಬಂದುಬಿಟ್ಟು ಸ್ಕೇಲಿನ್ ಟ್ರಯಾಂಗಲ್ ಅಂತ. ಸ್ಕೇಲಿನ್ ಟ್ರಯಾಂಗಲ್ ಅಂದರೆ ಆ ಟ್ರಯಾಂಗಲಲ್ಲಿ ಯಾವಾಗ 3 ಸೈಡ್ ಇರುತ್ತೆ. ಮೂರು ಸೈಡು ಡಿಫ್ರೆಂಟ್ ಆಗಿದ್ದರೆ, ಯಾವ ಸೈಡು ಸೇಮ್ ಇಲ್ಲ, 3 ಸೈಡು ಡಿಫ್ರೆಂಟ್ ಆಗಿದ್ದರೆ ಅದನ್ನು ನಾವು ಸ್ಕೇಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಅಕಸ್ಮಾತ್ ಒಂದು ಟ್ರಯಾಂಗಲ್ ಒಳಗೆ ಯಾವುದೋ 2 ಸೈಡು ಸೇಮ್ ಇದ್ದರೆ ಅದನ್ನು ನಾವು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ 3 ಸೈಡು ಸೇಮ್ ಇರಬೇಕು. 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಈ ಥರ ಇದ್ದರೆ ಅದನ್ನು ನಾವು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಆ ಟ್ರಯಾಂಗಲ್ ಒಳಗೆ ಯಾವುದಾದ್ರೂ ಒಂದು ಸೈಡು 2 ಸೈಡಿಂದು ಈ ಸೈಡಿನ ಸ್ಕ್ವಯರು ಈ ಸೈಡಿನ ಸ್ಕ್ವಯರ್ ಮಾಡಿ ಇವೆರಡು ಸೈಡ್ನ ಸ್ಕ್ವಯರ್ಸ್ನ ಆ್ಯಡ್ ಮಾಡಿದ್ರೆ ಈ ಸೈಡಿನ ಸ್ಕ್ವಯರ್ ಸಿಗಬೇಕಂದ್ರೆ ಪೈಥಾಗರಸ್ ಥಿಯೋರಮ್ ಅದರೊಳಗೆ ಕರೆಕ್ಟ್ ಆಗ್ತಿದ್ರೆ ಅದನ್ನು ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಅಂತೀವಿ ಆಯಿತಾ. ಈ ಸೈಡಿನ ಸ್ಕ್ವಯರು ಈಕ್ವಲ್ ಇರಬೇಕು. ಈ ಸೈಡಿನ ಸ್ಕ್ವಯರು ಮತ್ತು ಈ ಸೈಡಿನ ಸ್ಕ್ವಯರು ಎರಡನ್ನ ಆ್ಯಡ್ ಮಾಡಿದ್ರೆ ಈ ಸೈಡಿನ ಸ್ಕ್ವಯರ್ ವ್ಯಾಲ್ಯೂ ನಮಗೆ ಸಿಗಬೇಕು. ಆವಾಗ ಆ ಟ್ರಯಾಂಗಲ್ನ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ ಆಯಿತಾ. ನೆಕ್ಸ್ಟು ರೆಕ್ಟ್ಯಾಂಗಲ್. ಯಾವುದೇ ಒಂದು ಶೇಪ್ನ ನೀವು ರೆಕ್ಟ್ಯಾಂಗಲ್ ಅಂತ ಯಾವಾಗ ಅಂತೀರಾ, ರೆಕ್ಟ್ಯಾಂಗಲ್ ಒಳಗೆ ಅಪೋಸಿಟ್ ಸೈಡ್ಸ್ ಏನಿರುತ್ತಲ್ಲ ಅದು ಈಕ್ವಲ್ ಇರುತ್ತೆ, ಇದು ಈಕ್ವಲ್ ಇರುತ್ತೆ ಮತ್ತು ಇವೆರಡು ಈಕ್ವಲ್ ಇರುತ್ತೆ. ಈ ಡಯಾಗ್ರಾಮ್ ಒಳಗೆ ನೋಡಿ ಎ ಬಿ ಮತ್ತು ಡಿ ಸಿ ಈಕ್ವಲ್ ಇರುತ್ತೆ, ಎ ಡಿ ಮತ್ತು ಬಿ ಸಿ ಈಕ್ವಲ್ ಇರುತ್ತೆ. ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ ಎ ಸಿ ಮತ್ತು ಬಿ ಡಿ ಇವಿದೆಲ್ಲ ಇದನ್ನು ಡಯಾಗ್ನಲ್ಸ್ ಅಂತ ಕರಿತೀವಿ. ಇವೆರಡು ಕೂಡ ಈಕ್ವಲ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಈ ಸೈಡ್ ಈಕ್ವಲ್ ಇರುತ್ತೆ, ಈ ಸೈಡ್ ಈಕ್ವಲ್ ಇರುತ್ತೆ ಮತ್ತು ಡಯಾಗ್ನಲ್ಸ್ ಕೂಡ ಈಕ್ವಲ್ ಇರುತ್ತೆ. ಅದನ್ನು ನಾವು ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಏನಂದರೆ ಕ್ವೆಶನ್ಸ್ ಒಳಗೆ ನಿಮಗೆ ಎಲ್ಲ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಅದ್ರ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ನಿಮಗೆ ಕೇಳ್ತಾರೆ ಅದು ರೆಕ್ಟ್ಯಾಂಗಲ್ಲ ಅಂತ ಕೇಳ್ತಾರೆ. ಅವಾಗ ನೀವು ಅದ್ರ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಸೇಮ್ ಬಂದರೆ, ಆಪೋಸಿಟ್ ಸೈಡಿನ ವ್ಯಾಲ್ಯೂ ಸೇಮ್ ಬಂದು ಡಯಾಗ್ನಲ್ ಸೇಮ್ ಬಂದರೆ ಆವಾಗ ನೀವು ಹೌದು ಅದು ರೆಕ್ಟ್ಯಾಂಗಲ್ ಅಂತ ಬರೀತೀರಾ. ಅಕಸ್ಮಾತ್ ಆಪೋಸಿಟ್ ಸೈಡ್ ವ್ಯಾಲ್ಯೂ ಸೇಮ್ ಬಂತು ಆದರೆ ಡಯಾಗ್ನಲ್ಸ್ ವ್ಯಾಲ್ಯೂ ಸೇಮ್ ಬಂದಿಲ್ಲ ಅಂದರೆ ಇಲ್ಲ ಅದು ರೆಕ್ಟ್ಯಾಂಗಲ್ ಅಲ್ಲ ಅಂತ ಬರೀತೀರಾ. ಅದಕ್ಕೆ ನಿಮಗೆ ಫಸ್ಟ್ ಇದ್ರ ಪ್ರಾಪರ್ಟೀಸ್ ಗೊತ್ತಿರಬೇಕಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ. ನೆಕ್ಸ್ಟು ಪ್ಯಾರಲೋಗ್ರಾಮ್ ಅಂದರೆ ಆಪೋಸಿಟ್ ಸೈಡ್ಸ್ ಎ ಬಿ ಮತ್ತು ಡಿ ಸಿ ಅವೆರಡು ಸೇಮ್ ಇರುತ್ತೆ. ಎ ಡಿ ಮತ್ತು ಎ ಡಿ ಮತ್ತು ಬಿ ಸಿ ಇವೆರಡು ವ್ಯಾಲ್ಯೂ ಸೇಮ್ ಇರುತ್ತೆ. ಬಟ್ ಡಯಾಗ್ನಲ್ಸ್ ಏನಿರುತ್ತಲ್ಲ ಅದು ಸೇಮ್ ಇರೋದಿಲ್ಲ, ಬಟ್ ಅದು ಇಂಟರ್ಸೆಕ್ಟ್ ಆಗುತ್ತೆ. ಅಂದರೆ ಈ ಡಯಾಗ್ನಲ್ ಮತ್ತು ಈ ಡಯಾಗ್ನಲ್ ಒಳಗೆ ಈ ಸೈಡು ಮತ್ತು ಈ ಸೈಡು ಈಕ್ವಲ್ ಆಗಿರುತ್ತೆ, ಈ ಸೈಡು ಮತ್ತು ಈ ಸೈಡು ಈಕ್ವಲ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಹಿಂಗಿದೆನಾ, ಇದು 2 ಸೆಂಟಿಮೀಟರ್ ಇದ್ದರೆ ಇದು 2 ಸೆಂಟಿಮೀಟರ್ ಇರುತ್ತೆ.
ಇದು 3 ಸೆಂಟಿಮೀಟರ್ ಇದ್ದರೆ ಇದು 3 ಸೆಂಟಿಮೀಟರ್ ಇರುತ್ತೆ. ಅಂದರೆ ಇದು ಕರೆಕ್ಟ್ ಮಿಡ್ ಪಾಯಿಂಟ್ ಒಳಗೆ ಅದನ್ನು ಕಟ್ ಮಾಡುತ್ತೀನಿ. ಬಟ್ ಇದು ಎಷ್ಟಾಯಿತು ಟೋಟಲಾಗಿ 4 ಸೆಂಟಿಮೀಟರ್ ಆಯಿತು. ಇದು ಎಷ್ಟಾಯಿತು ಟೋಟಲಾಗಿ 6 ಸೆಂಟಿಮೀಟರ್ ಆಯಿತು. ಅಂದರೆ ಇದು ಈಕ್ವಲ್ ಅಲ್ಲ. ಬಟ್ ಈ ಪಾರ್ಟು ಮತ್ತು ಈ ಪಾರ್ಟು ಈಕ್ವಲ್ ಆಗಿರುತ್ತೆ, ಈ ಪಾರ್ಟು ಮತ್ತು ಈ ಪಾರ್ಟು ಈಕ್ವಲ್ ಆಗಿರುತ್ತೆ. ಅದನ್ನು ನಾವೇನಂತೀವಿ ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಸ್ಕ್ವಯರ್ ಅಂದರೆ 4 ಸೈಡು ಸೇಮು, ಡಯಾಗ್ನಲ್ಸು ಸೇಮ್. ಅಂದರೆ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆ್ಯಂಡ್ 4 ಸೆಂಟಿಮೀಟರ್. ಇದನ್ನು ನಾವು ಸ್ಕ್ವೇರ್ ಅಂತೀವಿ. ರಾಂಬಸಲ್ಲಿ ಏನಾಗುತ್ತಂದರೆ ಸೇಮ್ ಹಾಗೆ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್. ಬಟ್ ಡಯಾಗ್ನಲ್ಸು ಈಕ್ವಲ್ ಇರೋದಿಲ್ಲ. ಒಂದು 4 ಇದ್ದರೆ ಒಂದು 5 ಇರ್ಬೋದು, ಒಂದು 7 ಇದ್ದರೆ ಒಂದು 8 ಇರ್ಬೋದು, ಹೆಂಗಾರ ಇರ್ಬೋದು. ಎಲ್ಲ ಸೈಡು ಈಕ್ವಲ್ ಇರುತ್ತೆ, ಬಟ್ ಡಯಾಗ್ನಲ್ಸ್ ಸೇಮ್ ಇರಲ್ಲ. ಅದನ್ನು ನಾವು ರಾಂಬಸ್ ಅಂತ ಕರಿತೀವಿ ಆಯಿತಾ. ಈಗ ಎಕ್ಸಸೈಸಿಂದು ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ಈಗ ಭಾಳ ಈಸಿಯಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ ಆಯಿತಾ. ಫಸ್ಟ್ ಕ್ವೆಶನ್ ಏನಂದರೆ, ಫಸ್ಟ್ ಕ್ವೆಶನ್ ಒಳಗೆ ನಿಮಗೆ 2 ಪಾಯಿಂಟ್ ಅಂದ್ಕೊಳ್ಳಿ, ಎ ಮತ್ತು ಬಿ. ಅವೆರಡರ ಮಧ್ಯೆ ನೀವು ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಎ ಪಾಯಿಂಟಿಂದು ಕೋಆರ್ಡಿನೇಟ್ಸು ಬಿ ಪಾಯಿಂಟಿನ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಅದನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ನೀವು ಆನ್ಸರ್ ತೆಗಿಬೇಕಷ್ಟೆ ಆಯಿತಾ. ಯಾವಾಗೂ ಈ ಥರ ಕ್ವೆಶನ್ ಬಂದಿದ ತಕ್ಷಣ ಫಸ್ಟ್ ಕೋಆರ್ಡಿನೇಟ್ನ ಎ ಅಂತ ತೊಗೊಳ್ಳಿ, ಸೆಕೆಂಡ್ ಕೋಆರ್ಡಿನೇಟ್ನ ಬಿ ಅಂತ ತೊಗೊಳ್ಳಿ ಆಯಿತಾ. ಫಸ್ಟ್ ಕೋಆರ್ಡಿನೇಟಿಗೆ x1 y1 ಅಂತ ಬರ್ಕೊಳ್ಳಿ, ಅದ್ರ ಕೆಳಗೆ ಬರ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಬಿ ಪಾಯಿಂಟಿಗೆ x2 y2 ಅಂತ ಬರ್ಕೊಳ್ಳಿ ಆಯಿತಾ. ಈಗ ನೆಕ್ಸ್ಟು ಡಿಸ್ಟೆನ್ಸ್ ಫಾರ್ಮುಲಾನ ಹಾಕಿ. ಏನು ಡಿಸ್ಟೆನ್ಸ್ ಫಾರ್ಮುಲಾ ಇತ್ತು? ಇದು ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲಿ x2 ಅಂತ ಬರ್ಕೊಂಡಿದ್ರೆ x2 ಜಾಗದಲ್ಲಿ x2 ಹಾಕಿ, x1 ಜಾಗದಲ್ಲಿ x1 ಹಾಕಿ, y2 ಜಾಗದಲ್ಲಿ y2 ಹಾಕಿ, y1 ಜಾಗದಲ್ಲಿ y1 ಇದು y1, ಈ y1ನ ಹಾಕಿ. ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ, ನಿಮಗೆ ಆನ್ಸರ್ ಬರುತ್ತೆ ಅಷ್ಟೇ. ಡಿಸ್ಟೆನ್ಸ್ ಫಾರ್ಮುಲಾ ಮಿಕ್ಕಿದೇನೂ ಇಲ್ಲ. ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಎ ಅಂತ ತೊಗೊಳ್ಳಿ, ಇನ್ನೊಂದು ಬಿ ಅಂತ ತೊಗೊಳ್ಳಿ. ಎ ವ್ಯಾಲ್ಯೂಗೆ x1 y1 ಅಂತ ತೊಗೊಳ್ಳಿ, ಬಿ ವ್ಯಾಲ್ಯೂಗೆ x2 y2 ಅಂತ ತೊಗೊಳ್ಳಿ. ಈಗ ಇದನ್ನೇ x1 ಅಂತ ತೊಗೋಬೇಕಾ, ಇದನ್ನೇ x2 ಅಂತ ತೊಗೋಬೇಕಾ ಅಂತ ಏನು ಕಂಡೀಷನ್ ಇಲ್ಲ. ಈಗ ನಾನಿಲ್ಲಿ ಇದನ್ನು x1 ಅಂತ ತೊಗೊಂಡಿದ್ದೀನಿ ಆಯಿತಾ. ನೀವು ಇದನ್ನು x2 ಅಂತಲೂ ತೊಗೋಬೋದು. ಆನ್ಸರ್ ಅವಾಗೂ ಕೂಡ ಸೇಮ್ ಬರುತ್ತೆ. ಯಾಕಂದರೆ ಅದು ಮೈನಸ್ ವ್ಯಾಲ್ಯೂ ಆಗಿರುತ್ತೆ ಅಷ್ಟೇ. ಈಗ ಅದು ಸ್ಕ್ವೇರ್ ಆದ ತಕ್ಷಣ ನೆಕ್ಸ್ಟ್ ಲಾಸ್ಟಿಗೆ ಪ್ಲಸ್ಸೇ ಬರುತ್ತೆ ಆಯಿತಾ. ಇದು ಅರ್ಧ ಆದವ್ರಿಗೆ ಅರ್ಥ ಆಯಿತು. ಇಲ್ಲ ಅಂದರೆ ಜಸ್ಟ್ ಸಿಂಪಲ್, ನೀವು ಯಾವುದನ್ನಾದರೂ x1 ಅಂತ ತೊಗೋಬೋದು, ಯಾವುದನ್ನಾದರೂ x2 ಅಂತ ತೊಗೋಬೋದು ಆಯಿತಾ. ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಬಂದಿರೋದನ್ನು ಯೂಶ್ವಲಾಗಿ x1 y1 ಅಂತ ತೊಗೊತಾರೆ, ಸೆಕೆಂಡ್ ಬಂದಿರೋದನ್ನು x2 y2 ಅಂತ ತೊಗೊತಾರೆ. ಆ ಫಾರ್ಮುಲಾದಲ್ಲಿ ಹಾಕಿ √32 ಅಂತ ಬಂತು. ಇವಾಗ ಅದನ್ನು ಹೆಂಗೆ ಸಾಲ್ವ್ ಮಾಡೋದು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ, 2 ಜೋಡಿ ತೆಕ್ಕೊತೀರಾ. ಇದು 2 ಆಯಿತು, ಇಲ್ಲಿ 1 ಜೋಡಿ ಆಯಿತು, ಇದು 2 ಆಯಿತು. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ, 2 2 = 4. ಸೊ ಈ 4ನ ಹೊರಗಡೆ ಬರೀತೀರಾ, ಸಿಂಗಲಾಗಿ ಉಳಿದಿದ್ದು 2. ಸೊ ಅದನ್ನು ಒಳಗೆ ಹಾಕ್ತೀರಾ, ಯೂನಿಟ್ ಅಂತ ಬರೆಯೋದು ಮರಿಬೇಡಿ ಆಯಿತಾ. ಸೊ ಫಸ್ಟ್ ಪ್ರಾಬ್ಲಮ್ ಐ ಗೆಸ್ ಎಲ್ಲರಿಗೂ ಬಂತು. ಅದರೊಳಗೆ ಬಿ ಪಾರ್ಟ್ ಒಂದಿತ್ತು, ಅದನ್ನು ಬರೆದಿದ್ದೀನಿ. ಈಗ ಇಲ್ಲಿ ವ್ಯಾಲ್ಯೂಸ್ ಕೊಡೋದ್ರ ಬದಲು ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿನ x1 y1 ಅಂತ ತೊಗೊಂಡಿದ್ದೀನಿ, ಮೈನಸ್ ಎ ಮೈನಸ್ ಬಿನ x2 y2 ಅಂತ ತೊಗೊಂಡಿದ್ದೀನಿ. ಈ ಫಾರ್ಮುಲಾದೊಳಗೆ ಇದನ್ನು ಅಪ್ಲೈ ಮಾಡಿದೆ. ಇಲ್ಲಿ ಮೈನಸ್ ಎ ಅಂತ ಇದೆ, ಮೈನಸ್ ಎ ಏನಾಗುತ್ತೆ? ಮೈನಸ್ ಪ್ಲಸ್. ಸೊ ಇವೆರಡನ್ನು ಪ್ಲಸ್ ಮಾಡಬೇಕು. ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಇದೇನಾಯಿತು? 2a. ಮತ್ತು ಇಲ್ಲಿ ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಇಲ್ಲಿ ನಾವು ಮೈನಸ್ ಹಾಕ್ತೀವಿ ಆಯಿತಾ. ಸೊ ಇದು -2a ಆಯಿತು. ಇದನ್ನು ಸ್ಕ್ವೇರ್ ಮಾಡಬೇಕು. -2a ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ ಇಸ್ 4, a ಸ್ಕ್ವೇರ್ ಇಸ್ a ಸ್ಕ್ವೇರ್ ಆಯಿತಾ. ಇದು ಮೈನಸ್ ಸ್ಕ್ವೇರ್ ಆದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಆನ್ಸರ್ ಏನಾಯಿತು? 4a ಸ್ಕ್ವೇರ್. 4a ಸ್ಕ್ವೇರ್ ಬರೆದ್ರೆ ಇಲ್ಲಿ 4b ಸ್ಕ್ವೇರ್ ಆಯಿತಾ. ನೆಕ್ಸ್ಟು ಇಲ್ಲಿ ಏನು ಮಾಡ್ತೀರಾ ನೀವು? 4ನ ಕಾಮನ್ ತೆಗಿತೀರಾ. 4 ಹಿಂಗೆ ತೆಗೆದ್ರಾ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ 4ಇಂದ √4 ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಏನು ಬರೀತೀರಾ ಇಲ್ಲಿ? 2√a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಯೂನಿಟ್ಸ್ ಬರೆಯೋದು ಮರಿಬೇಡಿ ಆಯಿತಾ. ಐ ಹೋಪ್ ಇದು ನಿಮಗೆ ಅರ್ಥ ಆಯಿತು. ಇಲ್ಲೇನಿಲ್ಲ, ಮೈನಸ್ ಎ ಮತ್ತು ಮೈನಸ್ ಎ ಇದ್ದರೆ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ 1 1 ಅಂತ ಅರ್ಥ. 1 + 1 ಎಷ್ಟಾಯಿತು? 2 ಆಯಿತು ಆಯಿತಾ. ಅದಾದಮೇಲೆ ಇಲ್ಲಿ ಎ ಹಂಗೆ ವಾಪಸ್ ಬರಿತೀರಾ. ಅದಾದಮೇಲೆ ಈಗ ಮೈನಸ್ ಇದ್ದರೆ -2a ಆಯಿತು. ಈಗ ಅದಕ್ಕೆ ಸ್ಕ್ವೇರ್ ಮಾಡಬೇಕು. ಮೈನಸ್ಸಿಗೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ಇದು ಪ್ಲಸ್ ಆಯಿತು. ನೆಕ್ಸ್ಟು 2ಗೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 4 ಆಗುತ್ತೆ. ಎಗೆ ಸ್ಕ್ವೇರ್ ಮಾಡಿದ್ರೆ a ಸ್ಕ್ವೇರ್ ಆಗುತ್ತೆ. ಸೊ ಇದು 4a ಸ್ಕ್ವೇರ್ ಈ ಥರ ಬರುತ್ತೆ. ಸೇಮ್ ಫಾರ್ b ಸ್ಕ್ವೇರ್ ಆಯಿತಾ. 4b ಸ್ಕ್ವೇರ್ ಅದೇ ಥರ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ವೆಶನ್ ಒಳಗೆ ಸೆಕೆಂಡ್ ಕ್ವೆಶನ್ ನಾನು ಸಾಲ್ವ್ ಮಾಡಿಲ್ಲ, ಬಟ್
ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ರಿ ಅಂತ ಕಾನ್ಸೆಪ್ಟ್ ಸಪ್ರೇಟಾಗಿ ಬರೆದಿದ್ದೀನಿ. ಯಾಕಂದರೆ ಬರೀ ಸೆಕೆಂಡ್ ಕ್ವಶನಲ್ಲಿ ಒಂದೇ ಈ ಕಾನ್ಸೆಪ್ಟ್ ಅಪ್ಲೈ ಆಗಲ್ಲ, ಬೇರೆ ಕಡೆನೂ ಎಲ್ಲಾದರೂ ಅಪ್ಲೈ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ನ ಸಪ್ರೇಟಾಗಿ ಬರೆದಿದ್ದೀನಿ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಸೆಕೆಂಡ್ ಪ್ರಾಬ್ಲಮ್ನ ನೀವು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಅದ್ರ ಕ್ಯಾಲ್ಕುಲೇಷನ್ ಏನಾದರೂ ಡಿಫಿಕಲ್ಟಿ ಬಂದರೆ ನೀವು ಇದನ್ನು ರೆಫರ್ ಮಾಡಿ ಆಯಿತಾ. ಅದರೊಳಗೆ ಇಷ್ಟು ವ್ಯಾಲ್ಯೂ ಬರುತ್ತೆ, ಅದನ್ನು ಹೆಂಗೆ ಪ್ಯಾರಾಮೀಟರೈಸ್ ಮಾಡಬೇಕಂತಲೂ ಬರ್ದಿದ್ದೀನಿ, ಅದರ ಆನ್ಸರು ಬರ್ದಿದ್ದೀನಿ, ಸೆಕೆಂಡ್ ಕ್ವಶನಿಂದ ಆನ್ಸರು ಬರ್ದಿದ್ದೀನಿ, ಆ ಡಯಾಗ್ರಾಮ್ ಹೆಂಗೆ ಡ್ರಾ ಮಾಡ್ಕೋಬೇಕು ಅನ್ನೋದು ಬರ್ದಿದ್ದೀನಿ. ಆದರೆ ಅಲ್ಲಿರೋ ಕಾನ್ಸೆಪ್ಟ್ ಏನು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಸೊ ಈ ಸೆಕೆಂಡ್ ಕ್ವಶನಲ್ಲಿ ಏನಿದೆ ಅಂದರೆ ಎ ಮತ್ತು ಬಿ ಎರಡು ಪಾಯಿಂಟ್ ಇದೆ. ಎ ಪಾಯಿಂಟಿಂದು ಕೋಆರ್ಡಿನೇಟ್ಸು 0,0. ಎ ಪಾಯಿಂಟಿನ ಕೋಆರ್ಡಿನೇಟ್ಸ್ ಏನು 0,0 ಅಂದರೆ ಒರಿಜಿನ್ ಇನ್ ಕೋಆರ್ಡಿನೇಟ್ಸ್ ಯಾವಾಗೂ 0,0 ಆಗಿರುತ್ತೆ ಆಯಿತಾ. ಹಿಂಗಿದೆ ಅಂದರೆ ಒರಿಜಿನ್ ಇಲ್ಲಿದೆ, ಇಲ್ಲಿ 0 ಬರಿತೀವಿ, ಇಲ್ಲೊಂದು 0 ಎಲ್ಲ ಬರೆಯಲ್ಲ, ಒಂದೇ ಕಡೆ 0 ಬರೆಯೋದು ನಾವು ಯಾವಾಗೂ, ಹೌದಾ. ಅದಕ್ಕೆ ಒರಿಜಿನ್ ಇನ್ ಕೋಆರ್ಡಿನೇಟ್ಸ್ ಬಂದುಬಿಟ್ಟು ಏನಾಗಿರುತ್ತೆ 0,0. ಎಕ್ಸ್ ಕೂಡ 0 ಆಗಿರುತ್ತೆ, ವೈ ಕೂಡ 0 ಆಗಿರುತ್ತೆ. ಸೊ ಎ ಪಾಯಿಂಟು ಒರಿಜಿನಲ್ ಇದೆ ಆ್ಯಂಡ್ ಇದು ಎಲ್ಲೋ ಒಂದು 36, 15 ಬಿ ಪಾಯಿಂಟು. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಅಂತ ಅವ್ರು ಕೇಳಿದ್ದಾರೆ. ಈಗ ನೀವು ಈ ಥರ ಯಾವುದಾದ್ರೂ ಎ ಮತ್ತು ಬಿ ಪಾಯಿಂಟಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಎರಡೂ ಕೋಆರ್ಡಿನೇಟ್ಸು 0 ಇದ್ದರೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಉದ್ದ ಆಗುತ್ತೆ ಪ್ರೊಸೆಸ್ಸು. ಸೊ ಆ ಪ್ರೊಸೆಸ್ನ ಚಿಕ್ಕದು ಅದನ್ನು ಹಾಕಿ ಮಾಡ್ಬೋದು, ತಪ್ಪೇನಿಲ್ಲ. ಬಟ್ ಆ ಪ್ರೊಸೆಸ್ ಸ್ವಲ್ಪ ಚಿಕ್ಕದು ಮಾಡೋದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ, ಅದನ್ನು ಹಾಕಬೇಕು. ಅದು ಭಾಳ ಈಸಿ. ಏನದು? √(x2² + y2²). ಇದು x2ನ, ಇದು y2ನ. x2ನ ಸ್ಕ್ವೇರ್ ಮಾಡಿ 36². ನೆಕ್ಸ್ಟು y2², 15² ಮಾಡಿದ್ರೆ ಏನೋ ಸಿಗುತ್ತೆ ನಮಗೆ, 15² ಮಾಡಿದ್ರೆ ಈಗ ಅದು ಟೋಟಲ್ ಎಷ್ಟು ವ್ಯಾಲ್ಯೂ ಸಿಗುತ್ತೆ ಅದನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡಿ ಈ ಥರ ನೀವು ಬರಿತೀರಾ ಆಯಿತಾ. ಅಕಸ್ಮಾತ್ ಇವೆರಡನ್ನು 0 ಕೊಟ್ಟಿದ್ರೆ ಫಾರ್ಮುಲಾ ಏನಾಗ್ತಿತ್ತು? √(x1² + y1²). ಇದಾಗ್ತಿತ್ತು, ಇಲ್ಲಿ 1 ಆಗ್ತಿತ್ತು, ಯಾಕಂದರೆ ಈ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. ಇವಾಗ ಈ ವ್ಯಾಲ್ಯೂಸ್ ಇಲ್ಲ, ಸೊ ಅದಕ್ಕೆ ಈ x2 ಮತ್ತು y2ನ ಫಾರ್ಮುಲಾದೊಳಗೆ ಇವಾಗ ತೊಗೊಂಡಿದ್ದೀನಿ ಆಯಿತಾ. ಸೆಕೆಂಡ್ ಕ್ವೆಶನ್ ಅರ್ಥ ಆಯ್ತಾ ಎಲ್ಲರಿಗೂ? ಥರ್ಡ್ ಕ್ವೆಶನ್ಗೆ ಹೋಗೋಣ. ಡಿಟರ್ಮೈನ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಇವಾಗಿನ ಜಸ್ಟ್ ಹೇಳ್ಕೊಟ್ಟಿದ್ದೆ. ಕೋಲಿನಿಯರ್ ಅಂದರೆ ಏನು? 3 ಪಾಯಿಂಟ್ ಒಂದೇ ಲೈನಲ್ಲಿ ಇದ್ದರೆ ಅದು ಕೋಲಿನಿಯರ್ ಆಗಿರುತ್ತೆ. ಅದನ್ನು ಪ್ರೂಫ್ ಹೆಂಗೆ ಮಾಡೋದು? ಇದಿಷ್ಟುದು ವ್ಯಾಲ್ಯೂ, ಇವೆರಡು ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಬರಬೇಕು. ಸೊ ನಾವೀಗ ಏನು ಮಾಡೋದಂದರೆ ಎ, ಬಿ ಮತ್ತು ಸಿ ಇದೆ. ಲೆಟ್ಸ್ ಸೇ ಒಂದು ಲೈನ್ ಒಳಗೆ ಇದು ಎ, ಇದು ಬಿ ಮತ್ತು ಇದು ಸಿ. ಎ ಮತ್ತು ಬಿಗೆ ಡಿಸ್ಟೆನ್ಸ್ ಕಂಡುಹಿಡಿರಿ. ಎ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಬಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಈ ಕೋಆರ್ಡಿನೇಟ್ಸ್ಗೆ ಫಸ್ಟ್ ಏನಂದಿದೆ, ಏನೇ ಕೋಆರ್ಡಿನೇಟ್ಸ್ ಕೊಟ್ಟರು ಅದಕ್ಕೊಂದು ನೇಮ್ ಹಾಕ್ಕೊಳ್ಳಿ, ಎ, ಬಿ ಮತ್ತು ಸಿ. ಅದಾದಮೇಲೆ ಕೋಆರ್ಡಿನೇಟ್ ಕೆಳಗೆ ಬರ್ಕೊಂಬಿಡಿ. x1 y1, x2 y2, x3 y3. x2 y2 ಅಷ್ಟೇ ಖತಮ್ ಅಂತ ಏನಿಲ್ಲ, x3 y3 ಹಾಕ್ಕೋಬೋದು. ಇನ್ನೊಂದು ಕೊಟ್ಟರೆ x4 y4 ಹಾಕ್ಕೋಬೋದು, x5 y5 ಈ ಥರ ಮುಂದೆ ಹಾಕ್ಕೊತ ಹೋಗ್ಬೋದು ಆಯಿತಾ. ಈ ಥರ ಹಾಕ್ಕೊಂಡ್ರ ನೆಕ್ಸ್ಟು ಫಾರ್ಮುಲಾ ಹಾಕ್ರಿ. ಎ ಮತ್ತು ಬಿಗೆ, ಬಿ ಇದು ಸಿ ಆಯಿತು, ಇದು ಆಯಿತು. ಎ ಮತ್ತು ಬಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿರಿ. ಅದಾದಮೇಲೆ ಬಿ ಮತ್ತು ಸಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿರಿ. ಆಮೇಲೆ ಎ ಮತ್ತು ಸಿ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ, ಈ ಕೋಆರ್ಡಿನೇಟು ಮತ್ತು ಈ ಕೋಆರ್ಡಿನೇಟ್ನ ಫಾರ್ಮುಲಾದಲ್ಲಿ ಹಾಕಿ ಇದ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿರಿ. ಆಮೇಲೆ ನೋಡಿರಿ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಇದು ಬರುತ್ತೋ ಇಲ್ವೋ ಅಂತ. ಬಂದರೆ ಕೋಲಿನಿಯರು, ಬಂದಿಲ್ಲ ಅಂದರೆ ಕೋಲಿನಿಯರ್ ಅಲ್ಲ ಅಂತ ಅರ್ಥ. ಅದನ್ನೇ ಇಲ್ಲಿ ಸಾಲ್ವ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ನಾನು ಫಾರ್ಮುಲಾ ಹಾಕಿದ್ದೀನಿ. √(x2 - x1² + y2 - y1²). ಸೊ ಹಾಕಿದೆ. ಇಲ್ಲಿ ಏನು ಆನ್ಸರ್ ಎಷ್ಟು ಬಂದು? √5 ಬಂತು. ನೆಕ್ಸ್ಟ್ ಇದರೊಳಗೆ ಇವೆರಡನ್ನು ತೊಗೊಂಡಿದ್ದೀನಿ. ಇದ್ರ ಫಾರ್ಮುಲಾ ಏನಾಗುತ್ತೆ? √(x3 - x2² + y3 - y2² ಅಷ್ಟೇ. ದೊಡ್ಡ ವ್ಯಾಲ್ಯೂ ಇಲ್ಲಿ 3 ದೊಡ್ಡದಲ್ವಾ, ಸೊ ಅದಕ್ಕೆ ಅದನ್ನು ಫಸ್ಟ್ ಹಾಕೋಬೇಕು, ಆಮೇಲೆ ಇದನ್ನು ಸೆಕೆಂಡ್ ಹಾಕೋಬೇಕು. ಇದರೊಳಗೆ ನೀವು ಯಾವುದನ್ನಾದರೂ x1 x2 ಅಂತ ತೊಗೋಬೋದು, ಯಾವುದನ್ನಾದರೂ y1 y2 ಏನಾದರೂ ತೊಗೋಬೋದು, ಎಲ್ಲ ಆನ್ಸರ್ ಸೇಮೇ ಬರುತ್ತೆ ಆಯಿತಾ. ಸೊ ಅದರ ಅವಾಗ ಆನ್ಸರ್ ಎಷ್ಟು ಬಂತು ನನಗೆ? √212 ಬಂತು. ಆಮೇಲೆ ಎ ಸಿ ವ್ಯಾಲ್ಯೂ ನಾನು ಕಂಡುಹಿಡಿಬೇಕಂದ್ರೆ ಇ ಮತ್ತು ಇದನ್ನು ತೊಗೋಬೇಕು ಆಯಿತಾ. ಇಲ್ಲಿ ನೋಡಿ -2, ಇಲ್ಲಿ ನೋಡಿ ಏನಾಯಿತು? √(x3 - x1² + y3 - y1² ಇದು ಫಾರ್ಮುಲಾ ಆಯ್ತು ನಂದು, ಹೌದಾ. ಈ ಫಾರ್ಮುಲಾದೊಳಗೆ x3 ಜಾಗದಲ್ಲಿ x3 ವ್ಯಾಲ್ಯೂ ಏನಿದೆ -2 ಬರದೆ, x1 ಜಾಗದಲ್ಲಿ 1 ಇತ್ತು 1 ಬರದೆ, ಆ ಫಾರ್ಮುಲಾದೊಳಗೆ ಮೈನಸ್ ಇತ್ತು, ಸೊ ಮೈನಸ್ ಬರ್ದಿದ್ದೆ ಅಷ್ಟೇ ಆಯಿತಾ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದೆ. ಆನ್ಸರ್ ಎಷ್ಟು ಬಂತು? √264 ಬಂತು. ಇವಾಗ ಈ ಮೂರು ವ್ಯಾಲ್ಯೂಸ್ ಡಿಫ್ರೆಂಟ್ ಇರೋದ್ರಿಂದ
ಏನಾಯಿತು, ಇದು ಕೋಲಿನಿಯರ್ ಅಲ್ಲ ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್. ಚೆಕ್ ವೆದರ್ ದಿಸ್ ಪಾಯಿಂಟ್, ದಿಸ್ ವ್ಯಾಲ್ಯೂ ಆ್ಯಂಡ್ ದಿಸ್ ವ್ಯಾಲ್ಯೂ ಆರ್ ವರ್ಟಿಸಸ್ ಆಫ್ ಐಸೋಸೆಲಸ್ ಟ್ರಯಾಂಗಲ್. ನಾನು ಇವಾಗಿನ ಹೇಳ್ಕೊಟ್ಟೆ, ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ಯಾವುದೇ ಒಂದು ಟ್ರಯಾಂಗಲಲ್ಲಿ ಎರಡು ಸೈಡ್ ಈಕ್ವಲ್ ಇದ್ರೆ ನಾವು ಅದನ್ನು ಐಸೋಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ, ಹೌದಾ. ಇವಾಗ ನಾವು ಇಲ್ಲಿ ಒಂದು ಟ್ರಯಾಂಗಲ್ ತೊಗೊಂಡಿನಿ ABC, ಇದ್ರದ್ದು A ಅಂತ ತೊಗೊಳೋಣ, ಇದನ್ನು B ಅಂತ ತೊಗೊಳೋಣ, ಇದನ್ನು C ಅಂತ ತೊಗೊಳೋಣ. ಇದ್ರ ಕೆಳಗೆ ಆಲ್ರೆಡಿ ನಾನು ಬರ್ಕೊಂಡೆ, ನಾನು ಏನು ಹೇಳಿದೆ ಸ್ಟೆಪ್ಸ್ ಅದನ್ನು ಫಾಲೋ ಮಾಡಿ ಅಷ್ಟೇ. ಫಸ್ಟ್ ಇದನ್ನು ಬರ್ಕೊಂಡ್ರ, ಅದಕ್ಕೆ ABC ಅಂತ ನಾಮಕರಣ ಮಾಡಿದ್ರ, ಅದಾದ್ಮೇಲೆ ಕೆಳಗಡೆ ಬರೀರಿ X1 Y1 X2 Y2 X3 Y3 ಬರ್ಕೊಂಡ್ರ. ನೆಕ್ಸ್ಟ್ ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ರಿ. ಡಿಸ್ಟೆನ್ಸ್ ಫಾರ್ಮುಲಾ A ಮತ್ತು Bಗೆ ಎಷ್ಟು ಡಿಸ್ಟೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿರಿ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ. B ಮತ್ತು Cಗೆ ಎಷ್ಟು ಡಿಸ್ಟೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿರಿ. ಆ ಫಾರ್ಮುಲಾಸ್ ಇಲ್ಲಿ ಬರ್ತಿದ್ದೀನಿ ಆಯಿತಾ. ಮತ್ತು B ಮತ್ತು Cಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಆ ಕ್ಯಾಲ್ಕುಲೇಟ್ ಮಾಡಿದ್ದು ಎಷ್ಟು ಬಂತು, 37 to √37. √37 ಎರಡು ಸೈಡಿನ ವ್ಯಾಲ್ಯೂ ಸೇಮ್ ಇದೆ. ಸೊ ಇದು ಏನಾಯಿತು ಹಂಗಂದರೆ ಐಸೋಸೆಲಸ್ ಟ್ರಯಾಂಗಲ್ ಆಯಿತು. ಎರಡು ಸೈಡ್ ಸೇಮ್ ಇರೋದ್ರಿಂದ ಇದು ಏನಾಯಿತು, ಐಸೋಸೆಲಸ್ ಟ್ರಯಾಂಗಲ್ ಆಗಿತ್ತು. ಅಕಸ್ಮಾತ್ ಈ ಥರ್ಡ್ ಸೈಡ್ ಕೂಡ ಸೇಮ್ ಇದ್ದರೆ ಇದು ಐಸೋಸೆಲಸ್ ಟ್ರಯಾಂಗಲ್ ಆಗ್ತಿದ್ದಿಲ್ಲ, ಇದು ಅವಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗ್ತಿತ್ತು ಆಯಿತಾ. ಇಷ್ಟೇ, ಸೇಮ್ ಇದೇ ಥರ ನೀವು ಯಾವ ಕ್ವಶನ್ ಬಂದರೂ ಸಾಲ್ವ್ ಮಾಡ್ಬೋದು. ಈಗ ಇಲ್ಲಿ ನಾನು ಒಂದು ಏನೋ ಬರೆದಿದ್ದೀನಿ, ಇವೊಂದು ಬುಕ್ ಓದೆ ರಂಗಂಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದ್ದು, ಹೌದಾ. ಕೋಆರ್ಡಿನೇಟ್ ಅಂದರೆ ಏನು ಅಂತ ಅವಾಗೆ ಹೇಳಿದೆ, ಎಕ್ಸ್ ಮತ್ತು ವೈನ ಕೋಆರ್ಡಿನೇಟ್ ಅಂತ ಅಂತೀವಿ. ಕೋಆರ್ಡಿನೇಟ್ ಆಕ್ಸಿಸ್ ಅಂದರೆ ಏನು, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ನೇ ನಾವು ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳ್ತೀವಿ. ಈ ಕೋಆರ್ಡಿನೇಟು ಮತ್ತು ಕೋಆರ್ಡಿನೇಟ್ ಆಕ್ಸಿಸ್ಸು ಇವೆರಡು ಸೇರಿದ್ರೆ ಕೋಆರ್ಡಿನೇಟ್ ಸಿಸ್ಟಮ್ ಆಗುತ್ತೆ. ಏನಾಗುತ್ತೆ, ಕೋಆರ್ಡಿನೇಟು ಮತ್ತು ಕೋಆರ್ಡಿನೇಟ್ ಆಕ್ಸಿಸ್ಸು ಇವೆರಡು ಸೇರಿದ್ರೆ ಕೋಆರ್ಡಿನೇಟ್ ಸಿಸ್ಟಮ್ ಆಗುತ್ತೆ. ಆ್ಯಂಡ್ ಈ ಸಿಸ್ಟಮ್ನ ರೆನೆ ಡೆಸ್ಕಾರ್ಟಿಸ್ ಅವ್ರು ಕೊಟ್ಟಿರೋದ್ರಿಂದ ಈ ಕಾರ್ಟಿಸ್ ಅಂತ ಇದೆಲ್ಲ ಇದೇ ವರ್ಡಿಂದನೇ ಇದನ್ನು ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಕೋಆರ್ಡಿನೇಟ್ ಸಿಸ್ಟಮ್ ಇಂದು ಫುಲ್ ಫಾರ್ಮ್ ಏನಂದರೆ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಇದು ಜಸ್ಟ್ ಗೊತ್ತಿರಬೇಕು, ಅಕಸ್ಮಾತ್ ಯಾವಾಗಾದರೂ MCQs ಕೇಳಿದ್ರೆ ಅಂತ ಅಷ್ಟೇ. ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್, ಈ ಕೋಆರ್ಡಿನೇಟ್ ಸಿಸ್ಟಮ್ನ ನಾವು ಜಿಯೋಮೆಟ್ರಿಯಲ್ಲಿ ಯೂಸ್ ಮಾಡಿದ್ರೆ ಅದೇ ಕೋಆರ್ಡಿನೇಟ್ ಜಿಯೋಮೆಟ್ರಿ ಆಗುತ್ತೆ ಅಷ್ಟೇ ಆಯಿತಾ. ಚಾಪ್ಟರ್ ಹೆಸರು ಇವಾಗ ಅರ್ಥ ಆಯ್ತಲ್ಲ ಎಲ್ಲರಿಗೂ, ಚಾಪ್ಟರ್ ಹೆಸರು ಅರ್ಥ ಮಾಡ್ಸೋಕ್ಕೆ ಇಷ್ಟೊಂದು. ನೆಕ್ಸ್ಟು 5th ಕ್ವೆಶನ್. ಒಂದು ಕ್ಲಾಸ್ ರೂಮ್ ಇದೆ, ಅದರೊಳಗೆ 4 ಜನ ಇದ್ದಾರೆ, ABCD ಅಂತ. ಅವರು ಹಿಂಗೆ ABCD ಪಾಯಿಂಟಲ್ಲಿ ಕೂತಿದ್ದಾರೆ. ಚಂಪ ಮತ್ತು ಚಮೇಲಿ ಆ ಕ್ಲಾಸ್ ಒಳಗೆ ಬರ್ತಾರೆ. ಕ್ಲಾಸ್ ಒಳಗೆ ಬಂದಮೇಲೆ ಚಂಪ ಅಬ್ಸರ್ವ್ ಮಾಡಿ ಚಮೇಲಿ ಕೇಳ್ತಾಳೆ, ನಾವು 4 ಜನ ಸ್ಕ್ವೇರಲ್ಲಿ ಕುಂತಿದ್ದೀವಿ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಚಮೇಲಿ ನನಗೆ ನಂಗೆ ಅನ್ನಿಸ್ತಾ ಇಲ್ಲಪ್ಪ ಅಂತ ಅವಳು ಹೇಳ್ತಾಳೆ. ಚಮೇಲಿ ಅದಕ್ಕೆ ಡಿಸಗ್ರಿ ಮಾಡ್ತಾಳೆ, ಇಲ್ಲ ಆ ಥರ ಏನಿಲ್ಲ ಅಂತ. ಈಗ ನೀವು ಹೇಳಬೇಕು ಚಂಪ ಕರೆಕ್ಟಾ ಚಮೇಲಿ ಕರೆಕ್ಟಾ ಅಂತ. ಬೇರೆ ಕೆಲಸ ಇಲ್ಲ, ಕ್ಲಾಸ್ ಒಳಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು ನಾವು ಏನು ಸ್ಕ್ವೇರಾಗಿ ಕುಂತೀವ, ನಾವೇನು ರೆಕ್ಟ್ಯಾಂಗಲಾಗಿ ಕುಂತೀವ, ಅದನ್ನೆಲ್ಲ ಎದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸರಿ ಬಿಡಿ, ಏನೋ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ಈ ಡಯಾಗ್ರಾಮ್ ಅವರು ಕ್ವೆಶನ್ ಒಳಗೆ ಕೊಟ್ಟಿದ್ದಾರೆ ಆಯಿತಾ. ಸೊ ಇಲ್ಲಿ ಒಂದು ಕ್ಲಾಸ್ ರೂಮ್ ಇದೆನಾ, ಈ ಕ್ಲಾಸ್ ರೂಮ್ ಒಳಗೆ ABCD ಅಂತ 4 ಜನ ಕುಂತಿದ್ದಾರೆ. ಅವ್ರದ್ದು ಕೋಆರ್ಡಿನೇಟ್ಸ್ ಕೂಡ ಕೊಟ್ಟಿದ್ದಾರೆ. ಕೋಆರ್ಡಿನೇಟ್ಸ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಡಿಸ್ಪ್ಲೇ ಆಗಿದೆ, ನಾವೇ ತಿಳ್ಕೊಬೇಕು ಏನು ಅಂತ ಆಯಿತಾ. ಸೊ ನಾನು ಇಲ್ಲಿ ಬರ್ಕೊಂಡೆ AB ಮತ್ತು CD 4 ಜನ ಇದ್ದಾರೆ. A ಕೋಆರ್ಡಿನೇಟ್ ಏನು, A ಇಲ್ಲಿದೆ. ಸೊ ಇದು 3, ಇದೇನಾಯಿತು X ಆಯಿತು, ಇದು 4, ಇದೇನಾಯಿತು Y ಆಯಿತು. ನೆಕ್ಸ್ಟು B ಬರ್ರಿ, Bಗೆ X ವ್ಯಾಲ್ಯೂ ಏನಾಯಿತು 6 ಆಯಿತು, Y ವ್ಯಾಲ್ಯೂ ಏನಾಯಿತು 7 ಆಯಿತು. ನೆಕ್ಸ್ಟ್ Cಗೆ ಬರ್ರಿ, Cಗೆ X ವ್ಯಾಲ್ಯೂ ಏನಾಯಿತು 9 ಆಯಿತು, ಇದು 4 ಆಯಿತು, ಹೌದಾ. ನೆಕ್ಸ್ಟು D ಬರ್ರಿ, Dಗೆ ನೀವೇ ಹೇಳ್ರಿ. ನೆಕ್ಸ್ಟು D X ವ್ಯಾಲ್ಯೂ ಏನಾಯಿತು 6, ಈ ಕಡೆ ಸೈಡ್ ಬರುತ್ತೆ, Yಗೆ ಇಲ್ಲಿ 1 ಹೋಗಬೇಕು. ನೆಕ್ಸ್ಟು ABCD ಇದು ಕೋಆರ್ಡಿನೇಟ್ಸು ಡಯಾಗ್ರಾಮ್ನ ನೋಡಿ ನಾವು ಬರ್ಕೊಂಡ್ವಿ, ಅವ್ರೇನು ಕೊಟ್ಟಿದ್ದಿಲ್ಲ, ಡಯಾಗ್ರಾಮ್ನ ನೋಡಿ ನಾವೇ ಬರ್ಕೊಂಡ್ವಿ. ಹೆಂಗೆ ಬರೆಯೋದಂತ ಅವಾಗ ಹೇಳಿದೆ, ಇವಾಗೂ ಹೇಳ್ಕೊಟ್ಟೆ, ಹೌದಾ. ನೆಕ್ಸ್ಟ್ ಇಲ್ಲಿ X1 Y1 X2 Y2 X3 Y3 ನೋಡಿ 4 5, ಇನ್ನೊಬ್ರು ಇದ್ದಿದ್ರೆ 5 X5 Y5 ಅಂತ ಹಾಕ್ತಾ ಇದ್ದೆ. ನೆಕ್ಸ್ಟು ಈಗ ನಾನಿಲ್ಲಿ ಎಲ್ಲದ್ರದ್ದು ಫಾರ್ಮುಲಾ ಬರೆದಿದ್ದೀನಿ, ನಿಮಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ. ಈಗ ಫಾರ್ಮುಲಾಸ್ ಒಳಗೆ ಈ ವ್ಯಾಲ್ಯೂಸ್ ಇದನ್ನು ಈ ಫಾರ್ಮುಲಾದೊಳಗೆ ಆ ವ್ಯಾಲ್ಯೂಸ್ನ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. √3 3/2 3/2 3/2 ಅಂತ ಬಂತು. ಈಗ ಅವಳು ಏನು ಕೇಳಿದಾಳೆ, ಸ್ಕ್ವಯರಾ ಅಂತ ಕೇಳಿದಾಳೆ. ಸ್ಕ್ವೇರ್ ಅಂದರೆ ಏನು, 4 ಸೈಡ್ ಈಕ್ವಲ್ ಇರಬೇಕು, ಡಯಾಗ್ನಲ್ ಕೂಡ ಈಕ್ವಲ್ ಇರಬೇಕು. ಸೊ ನಾವೀಗ ಈ ಸೈಡಿಂದು ಡಿಸ್ಟೆನ್ಸು, ಈ ಸೈಡ್ ಡಿಸ್ಟೆನ್ಸು, ಈ ಸೈಡಿನ ಡಿಸ್ಟೆನ್ಸು, ಈ ಸೈಡಿನ ಡಿಸ್ಟೆನ್ಸು ಮತ್ತು ಈ ಸೈಡಿನ ಡಯಾಗ್ನಲ್ ಡಿಸ್ಟೆನ್ಸು, ಈ ಸೈಡಿನ ಡಯಾಗ್ನಲ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವಿಷ್ಟೂ ಒಂದೇ ವ್ಯಾಲ್ಯೂ ಆಗಿದ್ದರೆ ಆವಾಗ ಚಂಪ ಹೇಳಿರೋದು ಕರೆಕ್ಟು, ಚಮೇಳಿ ಹೇಳಿರೋದು ತಪ್ಪು ಅಂತ ಅರ್ಥ ಆಯಿತಾ. ಸೊ ಈಗ 4 ಸೈಡಿನ ಡಿಸ್ಟೆನ್ಸ್ ಏನೋ ಸೇಮ್ ಬಂತು.
ಆ್ಯಂಡ್ ಇವಾಗ ನಾನು ಇಲ್ಲಿ ಡಯಾಗ್ನಲ್ ಏನು ಡಿಸ್ಟೆನ್ಸ್ ಕಂಡು ಹೇಳಿದೆ ಅದು ಕೂಡ ಸೇಮ್ ಬಂತು. ಇದಕ್ಕೇನು ಸಿಮಿಲರ್ ಆಗಿರ್ಬೇಕಂತ ಅಲ್ಲ, ಇದು √3/2 ಬರಬೇಕಂತ ಏನಿಲ್ಲ. ಅವಾಗೇ ನಾನು ಏನು ಹೇಳಿದೆ 4 ಮತ್ತು 4 ಅಂತ, ಹಾಗೂ ಇರ್ಬೋದು. ಬಟ್ ಯೂಶಲಾಗಿ ಡಯಾಗ್ನಲ್ಸಿಂದ ಎರಡು ವ್ಯಾಲ್ಯೂದು ಡಿಸ್ಟೆನ್ಸ್ ಸೇಮ್ ಇರಬೇಕು. ಇಲ್ಲಿ 6 ಮತ್ತು 6 ಇದೆ ಆಯಿತಾ, ಆ ಥರನೂ ಆಗ್ಬೋದು, ಆಗಲ್ಲ ಅಂತ ಅಲ್ಲ. ಬಟ್ ಇವೆರಡ್ರದ್ದು ಸೇಮ್ ಇರಬೇಕಷ್ಟೇ. ಇದು √3/2 ಬರಬೇಕಂತ ಏನಿಲ್ಲ. ಇದು 6 6 ಇವೆರಡು ಸಿಮಿಲರ್ ಇದೆನಾ, ಅಲ್ಲಿ ಮುಗೀತಷ್ಟೇ. ಸೊ ಹಾಗಂದರೆ ಇದು ಏನಿದೆ ಅವ್ರು ಸ್ಕ್ವೇರಲ್ಲೇ ಕುಂದಿದ್ದಾರೆ. ಸೊ ಚಂಪಾ ಈಸ್ ಕರೆಕ್ಟ್, ಚಮೇಲಿ ಈಸ್ ರಾಂಗ್. ಅದನ್ನು ಕನ್ಕ್ಲೂಷನ್ ಆಗಿ ಬರೀರಿ, ದೇರ್ಫೋರ್ ಅಂತ ಹಾಕಿ ಬರೀರಿ ಅಷ್ಟೇ. 6th ಪ್ರಾಬ್ಲಮ್ ಒಳಗೆ ಅವರು 4 ಪಾಯಿಂಟ್ ಕೊಟ್ಟಿದ್ದಾರೆ, ಅದು ಕ್ವಾಡ್ರಿಲ್ಯಾಟ್ರಲ್ಲ ಅಂತ ಕೇಳಿದ್ದಾರೆ. ಆ್ಯಂಡ್ ಅದನ್ನು ಸೇಮ್ ಅದೇ ಥರನೇ ನೀವು ಒಂದು ಪಾಯಿಂಟ್ನ ABCD ಅಂತ ಬರ್ಕೊಳ್ಳಿ, x1 y1 x2 y2 ಅಂತ. ಅದು ಪಾಯಿಂಟ್ಸ್ ಕೆಳಗೆ ಬರ್ಕೊಳ್ಳಿ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ರಿ. ಅದಾದಮೇಲೆ ಈ ಪ್ರಾಬ್ಲಮಲ್ಲಿ ಏನು ಬಂದಿದೆ ಅದು ನಾನು ಕನ್ಕ್ಲೂಷನ್ ಬರ್ತೀನಿ. ಇವು 4 ಪಾಯಿಂಟು ಈಕ್ವಲ್ ಬರೋದಿಲ್ಲ. ಸೊ ಇದು ಏನಾಗಲ್ಲ, ಇದು ಕ್ವಾಡ್ರಿಲ್ಯಾಟ್ರಲ್ ಆಗೋದಿಲ್ಲ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ಫೈಂಡ್ ಅ ಪಾಯಿಂಟ್ ಆನ್ x-axis ವಿಚ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್. ಈಗ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಒಳಗಡೆ ಒಂದು ಲೈನ್ ಇದೆ ಆಯಿತಾ, ಒಂದು ಲೈನ್ ಇದೆ A ಮತ್ತು B ಅಂತ. A ವ್ಯಾಲ್ಯೂಸ್ ಬಂದುಬಿಟ್ಟು ಇದು, B ವ್ಯಾಲ್ಯೂಸ್ ಬಂದುಬಿಟ್ಟು ಇದು ಆಯಿತಾ. ಈಗ ಅದು ಒಂದು x-axis ಮೇಲ್ಗಡೆ ಹೋಗ್ತಾ ಇದೆ. ಹೆಂಗೆ ಹೋಗ್ತಾ ಇದೆ ಅಂದರೆ A ಮತ್ತು B ಇದೆಯಲ್ಲ, ಇಲ್ಲಿ ಒಂದು x-axis ಹಿಂಗೆ ಕಟ್ ಮಾಡ್ತಾ ಇದೆ ಆಯಿತಾ. ಸೊ ಹೆಂಗೆ ಕಟ್ ಮಾಡ್ತಾ ಇದೆ ಅಂದರೆ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಎರಡೂ ಸೇಮ್, ಅಂದರೆ ಇಲ್ಲಿ 2 ಸೆಂಟಿಮೀಟರ್ ಇದ್ದರೆ ಇಲ್ಲಿ 2 ಸೆಂಟಿಮೀಟರ್ ಬರುತ್ತೆ. ಆ ಥರ ಅದು ಕಟ್ ಮಾಡ್ತಾ ಇದೆ. ಈಗ ಕಟ್ ಮಾಡಿದೆಯಲ್ಲ ಈ ಪಾಯಿಂಟು C ಅಂದ್ಕೊಳ್ಳಿ, ಈ ಪಾಯಿಂಟಿಂದು ಕೋಆರ್ಡಿನೇಟ್ಸ್ ಯಾವುದು ಅಂತ ನಾವು ಕಂಡುಹಿಡಿಬೇಕು ಆಯಿತಾ. ಇವಾಗ ನಮ್ಗೆ ಒಂದು ವಿಷಯ ಏನು ಗೊತ್ತಾಯಿತು, ಇದು BC ವ್ಯಾಲ್ಯೂ CA ವ್ಯಾಲ್ಯೂಗೆ ಸೇಮ್ ಇದೆ ಅಂತ ಗೊತ್ತಾಯಿತು. ಯಾಕಂದರೆ ಅದು ಮಿಡ್ ಪಾಯಿಂಟ್ ಒಳಗೆ ಈಕ್ವಿಡಿಸ್ಟೆಂಟ್ ಅಂದರೆ ಏನು, ಸೇಮ್ ಡಿಸ್ಟೆನ್ಸಲ್ಲಿದೆ ಅಂತ ಅರ್ಥ ಆಯಿತಾ. x-axis ಅಂತ ಕೊಟ್ಟಿದ್ದಾರೆ, x-axis ಮೇಲೆ ಆ ಪಾಯಿಂಟ್ ಇದೆ. x-axis ಮೇಲೆ ಇದೆ ಅಂದರೆ ಏನು, x-axis ಅಂದರೆ ಹಾರಿಜಾಂಟಲ್ ಇಂಟರ್ಸೆಪ್ಟ್ ಅಂದರೆ ಏನು, ಎಕ್ಸಿಂದ ಏನೋ ವ್ಯಾಲ್ಯೂ ಇದೆ, y ವ್ಯಾಲ್ಯೂ ಬಂದ್ಬಿಟ್ಟು 0 ಇದೆ ಅಂತ ಅರ್ಥ. ಅವಾಗ ಹೇಳಿದೆ ನಾನು ವರ್ಟಿಕಲ್ ಇಂಟರ್ಸೆಪ್ಟ್, ಹಾರಿಜಾಂಟಲ್ ಇಂಟರ್ಸೆಪ್ಟ್ ಅಂತ. ಅದನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ x-axis ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ, ಇದು ಫಾರ್ ಎಕ್ಸಾಂಪಲ್ ಇದು 1 ಅಂದ್ಕೊಳ್ಳಿ, ಇದು 2 ಅಂದ್ಕೊಳ್ಳಿ. ಸೊ ಇದ್ರದ್ದು ಕೋಆರ್ಡಿನೇಟ್ಸ್ ಏನಾಯಿತು 2 ಆಯಿತು, ಬಟ್ ಇದು ಕೆಳಗಡೆ ಇದೆ. ಸೊ x-axis ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ y ವ್ಯಾಲ್ಯೂ 0 ಆಗಿರುತ್ತೆ. ಆ್ಯಂಡ್ y-axis ವರ್ಟಿಕಲ್ ಇಂಟರ್ಸೆಪ್ಟ್ ಅಂದರೆ y-axis ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ ಎಕ್ಸಿಂದ ವ್ಯಾಲ್ಯೂ 0 ಆಗುತ್ತೆ, y-ಇಂದು ಯಾವುದಾದ್ರೂ ಒಂದು ವ್ಯಾಲ್ಯೂ ಇರುತ್ತೆ ಆಯಿತಾ. ಅದೇ ಥರ ಇಲ್ಲಿ x-axis ಮೇಲೆ ಪಾಯಿಂಟ್ ಇದೆ ಅಂದರೆ ಎಕ್ಸಿಂದ ಯಾವುದೋ ಒಂದು ವ್ಯಾಲ್ಯೂ ಇದೆ, ಅದು ಯಾವುದಂತ ಗೊತ್ತಿಲ್ಲ. ಸೊ x ಅಂತ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ y ವ್ಯಾಲ್ಯೂ ಇರಲ್ಲ, ಸೊ 0 ಆಗುತ್ತೆ ಆಯಿತಾ. ನಮಗೇನು ಗೊತ್ತು, BC ಈಸ್ ಈಕ್ವಲ್ ಟು AC. ಸೊ BC ಇಂದ ಡಿಸ್ಟೆನ್ಸ್ ಫೈಂಡ್ ಮಾಡಿರಿ, x2 x1 ಇದು ಗೊತ್ತಲ್ವಾ, x ಮತ್ತು y ಅಂತ ತೊಗೊಂಡಿದ್ದೀನಿ. C ಕೋಆರ್ಡಿನೇಟ್ಗೆ x ಮತ್ತು y ಅಂತ ತೊಗೊಂಡಿದ್ದೀನಿ. ಇದು x1 y1, ಇದು x2 y2 ಅಂತ ತೊಗೊಂಡಿದ್ದೀನಿ. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ರಿ, ಕಂಡುಹಿಡಿರಿ. ಇಲ್ಲಿ ಸ್ಕ್ವೇರ್ ಬಂದ ತಕ್ಷಣ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಸ್ಕ್ವೇರ್ ತೆಗೆಯೋದಕ್ಕೆ ಭಾಳ ಸಿಂಪಲ್ ಮೆಥಡ್ ಏನಂದರೆ, ಎರಡು ಸೈಡ್ಸ್ನ ಸ್ಕ್ವೇರ್ ಮಾಡಿ, ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್ ಅಂತ. ಈ ಸೈಡ್ಗೆ ಸ್ಕ್ವೇರ್ ಹಾಕಿ, ಈ ಸೈಡ್ಗೆ ಸ್ಕ್ವೇರ್ ಹಾಕಿ, ಈ ಸೈಡ್ಗೆ ಸ್ಕ್ವೇರ್ ಹಾಕಿ. ರೂಟು ಮತ್ತು ಸ್ಕ್ವೇರ್ ಇವೆರಡು ಕ್ಯಾನ್ಸಲ್ ಆಗುತ್ತೆ, ರೂಟ್ ಮತ್ತು ಸ್ಕ್ವೇರ್ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಆವಾಗ ಅದನ್ನೇ ಇಲ್ಲಿ ತೋರಿಸಿದ್ದೇನೆ ಆಯಿತಾ, ಇಲ್ಲ ಅದನ್ನೇ ತೋರಿಸಿರೋದು. ಸೊ ಅವಾಗ ನಿಮಗೆ ಒಳಗಿರೋ ವ್ಯಾಲ್ಯೂಸ್ ಇದೆಯಲ್ಲ ಅಷ್ಟೇ ಬರಿಬೇಕು ಆಯಿತಾ. ಸೊ ಇವಾಗ ಇಲ್ಲಿ x-2 ಹೋಲ್ ಸ್ಕ್ವೇರ್ ಅಂತ ಇದೆ. ಇದು ಯಾವ ಫಾರ್ಮೆಟಲ್ಲಿದೆ, a-b ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಸೊ ಈ ಫಾರ್ಮುಲಾನ ಹಾಕಿ ಅದನ್ನು ಬಿಡಿಸ್ಬೇಕು. ಬಿಡಿಸಿ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಿಂದು -7 ಯೂನಿಟ್ಸ್ ಬರುತ್ತೆ. ಸೊ x ಕೋಆರ್ಡಿನೇಟ್ ಬಂದುಬಿಟ್ಟು -7 ಇಷ್ಟೇ ಬರೋದು ಬಿಡಬೇಡ್ರಿ. ಮುಂದೆ ನೀವು ಒಂದು ಕನ್ಕ್ಲೂಷನ್ ಅಂತ ಹಾಕ್ಬಿಟ್ಟು ದೇರ್ಫೋರ್ C x, y ಈಸ್ ಈಕ್ವಲ್ ಟು C -7, 0 ಅಂತ ಬರೀರಿ. ಅದ್ರದ್ದು ಕೋಆರ್ಡಿನೇಟ್ಸ್ ಏನಂತ ಹೇಳಬೇಕಿತ್ತಲ್ಲ, ಸೊ ನಾವು ಅದನ್ನು ಬರೆದ್ವಿ ಆಯಿತಾ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ y ಇಂದು ವ್ಯಾಲ್ಯೂ ಕಂಡುಹಿಡಿರಿ ಫಾರ್ ವಿಚ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ P ಆ್ಯಂಡ್ Q ಇಸ್ 10 ಯೂನಿಟ್ಸ್. PQ ಅಂತ ಒಂದು ಲೈನ್ ಇದೆ ಆಯಿತಾ, ಒಂದು ಲೈನ್ ಇದೆ P ಮತ್ತು Q ಅಂತ. P ಇನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದನ್ನು x1 y1 ಅಂತ ಹಾಕ್ಕೊಳ್ಳಿ, x1 y1 ಇದು x2 y2 ಅಂತ ಹಾಕ್ಕೊಳ್ಳಿ. ಇವು ಎರಡೂರದ್ದು ಡಿಸ್ಟೆನ್ಸ್ ಬಂದುಬಿಟ್ಟು 10 ಯೂನಿಟ್ಸ್ ಇದೆ.
ಇವಾಗ ನಮಗೆ y2 ಏನಿದೆ ಅಲ್ಲ ಅದು ಕೊಟ್ಟಿಲ್ಲ ಅವರು, y2 ವ್ಯಾಲ್ಯೂ ಕಂಡುಹಿಡಿಬೇಕು ಆಯಿತಾ. ಸೊ ಪಿ ಕ್ಯೂ ಎಷ್ಟು 10 ಯೂನಿಟ್ಸ್, ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದೆ 10 ಯೂನಿಟ್ಸ್, y2 ಜಾಗದಲ್ಲಿ ಏನು ಗೊತ್ತಿದ್ದಿಲ್ಲ ಸೊ y ಅಂತ ಆ್ಯಸ್ ಇಟ್ ಈಸ್ ಇಟ್ಟೆ. ಸೊ ಇಲ್ಲಿ y+3 ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಬಂತು. ಸೊ a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, a² + b² + 2ab. a² ಅಂದರೆ y², b² ಅಂದರೆ 3² ದಟ್ ಈಸ್ 9 ಆ್ಯಂಡ್ 2ab. 2a ಏನು y, b ಏನು 3. ಸೊ ಇಲ್ಲಿ ಏನಾಯಿತು 6y ಆನ್ಸರ್. ಸೊ ಇಲ್ಲಿ 6y ಬರ್ದಿದ್ದೀನಿ ಆಯಿತಾ. ಸೊ ಅದು ಏನು ಈಕ್ವಲ್ ಟು 100. ಯಾಕೆ 100? ಯಾಕಂದರೆ ಈ ರೂಟ್ನ ತೆಗೆಯೋದಕ್ಕೆ ಈ ಸೈಡ್ನ ಈ ಸ್ಕ್ವೇರ್ನ ಎರಡು ಸೈಡ್ನ ಸ್ಕ್ವೇರ್ ಮಾಡಿದ್ದೀನಿ. ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಯಿತು. ಸೊ ನಾರ್ಮಲಾಗಿ ಇದು ಬರ್ದಿದ್ದೀನಿ, ರೂಟ್ ಇಲ್ಲಿ ತೆಗೆದ್ವಿ. ರೂಟ್ ಯಾವಾಗೇ ಬಂದರೂ ಅದರ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್ ಅಂತ. 10 ಸ್ಕ್ವೇರ್ ಮಾಡಿದೆ 100 ಬಂತು ಹೌದಾ. ಈಗ ಇಲ್ಲಿ 64 9, ಈ ಕಡೆ ಸೈಡ್ ಪ್ಲಸ್ ಇತ್ತು, ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದೆ ನೆಗೆಟಿವ್ ವ್ಯಾಲ್ಯೂ ಆಯಿತು. ಅದಾದಮೇಲೆ ಈ ಫಾರ್ಮಲ್ಲಿ ಬರುತ್ತೆ. ಈ ಫಾರ್ಮಲ್ಲಿ ಬಂದಮೇಲೆ ನೀವು ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟ್ರಲ್ಲಿ ನೀವು ನಾನು ಮಿಡ್ ಪಾಯಿಂಟ್ ಸ್ಪ್ಲಿಟ್ಟಿಂಗ್ ಮೆಥಡ್ ಹೇಳ್ಕೊಟ್ಟಿದ್ದೆ, ಅದರಿಂದನಾದರೂ ಸಾಲ್ವ್ ಮಾಡ್ಬೋದು, ಇಲ್ಲ ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ಬೋದು. ಬಟ್ ಅದೇನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಸಾಲ್ವ್ ಮಾಡಬೇಕಾದ್ರೆ ಒಂದು ಚೂರು ಚೇಂಜಸ್ ಮಾಡಿಕೊಂಡ್ರೆ ನಿಮ್ಗೆ ಆ ಫಾರ್ಮುಲಾ ಏನು ಯೂಸ್ ಮಾಡಲಿಲ್ಲಂಗೆ ಸಾಲ್ವ್ ಮಾಡ್ಬೋದು. ಹೆಂಗಂದರೆ ಇಲ್ಲಿ ನೋಡಿ, ಈಗ ನೋಡಪ್ಪ ಇಲ್ಲಿತ್ತಾ, ಈ ಫಾರ್ಮ್ಯಾಟ್ನ ನೀವು ಬರ್ಕೊಳ್ಳಿ ಆಯಿತಾ. ಈ ಫಾರ್ಮ್ಯಾಟ್ನ ಇಲ್ಲಿ ಬರ್ದನ ಇಲ್ಲಿದ್ದೀವ. ಈಗ y+3 ಹೋಲ್ ಸ್ಕ್ವೇರ್ ಇತ್ತಲ್ಲ ಅದನ್ನು ನೀವು ತೆಗಿಯೋಕ್ಕೆ ಹೋಗಬೇಡಿ. 8 ಸ್ಕ್ವೇರ್ ಮಾಡ್ಕೊಳ್ಳಿ, 64 ಬರುತ್ತೆ. 100 ಒಳಗೆ 64ನ ಮೈನಸ್ ಮಾಡಿ ಈ ವ್ಯಾಲ್ಯೂ ಸಿಗುತ್ತೆ. ಈ ಸ್ಕ್ವೇರ್ ವ್ಯಾಲ್ಯೂನ ಡೈರೆಕ್ಟ್ 36ಗೆ ಹಿಂಗೆ ಹಾಕ್ರಿ. ರೂಟ್ 36 ಎಷ್ಟಾಗುತ್ತೆ ನೋಡಿ, 36 6 6 ಒಂದು ನಿಮಿಷ, 36 6 6 ಮಾಡಿದ್ರೆ ಇವೆರಡು ಜೋಡಿಯಾಗಿ ಹೊರಗೆ ಬರುತ್ತೆ. ಸೊ 6 ಆನ್ಸರ್ ಬರುತ್ತೆ. ಆ್ಯಂಡ್ ಯಾವಾಗ್ಲೂ ಈ ಥರ ರೂಟ್ ಯಾವಾಗೂ ಕೊಡ್ತಿರಲ್ಲ, ಇಲ್ಲಿ ಪ್ಲಸ್ ಮತ್ತು ಮೈನಸ್ ವ್ಯಾಲ್ಯೂ ಬರುತ್ತೆ. ಅಂದರೆ ಇದ್ರದ್ದು +6 ಆದರೂ ಆಗ್ಬೋದು, -6 ಆದರೂ ಆಗ್ಬೋದು. ಯಾವಾಗೂ ಪ್ಲಸ್ ಮತ್ತು ಮೈನಸ್ ವ್ಯಾಲ್ಯೂ ಕೊಡಬೇಕು. ನೀವು ಯಾವುದೇ ಒಂದು ನಂಬರ್ಗೆ ರೂಟ್ ಹಾಕಿದರೆ ಅದೊಂದು ಸಿಂಪ್ಲಿಫೈ ಆದಮೇಲೆ ಬರುತ್ತಲ್ಲ ವ್ಯಾಲ್ಯೂಸ್ನ, ಅದು ಪ್ಲಸ್ಸಲ್ಲೂ ಇರ್ಬೋದು ಮೈನಸಲ್ಲೂ ಇರ್ಬೋದು. +(-√36). ಸೊ ಆನ್ಸರ್ +6 ಮತ್ತು -6 ಆಯಿತು. ಇವಾಗ +6 ಮತ್ತು -6 ಇದೆನಾ, y+3 ಇದೆ. ಸೊ ಇಲ್ಲೊಂದು ಕಂಡೀಷನ್ ಮಾಡ್ಕೊಳ್ಳಿ, y+3 = 6, y+3 = -6. ಯಾಕಂದರೆ ಎರಡೆರಡು ವ್ಯಾಲ್ಯೂಸ್ ಇದೆ. ಅವಾಗ yದು ವ್ಯಾಲ್ಯೂ 3ನೂ ಬರ್ಬೋದು, -9 ಬರ್ಬೋದು. ಇಷ್ಟು ಮಾಡಿ ಬಿಡ್ರಿ, ಇವೆರಡು ವ್ಯಾಲ್ಯೂಸ್ ಬರ್ಬೋದು ಅಂತ ಇಲ್ಲ ಬರ್ದಿದ್ದೀವಿ ಆಯಿತಾ. ಸೊ ಇದರ ಒಂದು ಚಿಕ್ಕದು ಸ್ವಲ್ಪ ಸಿಂಪ್ಲಿಫಿಕೇಷನ್ಸ್ ನೀವು ತಲೆ ಉಪಯೋಗಿಸಿದ್ರೆ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಮಾಡೋದ್ರಿಂದ ನೀವು ತಪ್ಪಿಸ್ಕೋಬೋದು ಆಯಿತಾ. ನೆಕ್ಸ್ಟ್ 9th ಕ್ವೆಶ್ಚನ್. If Q is equidistant from P and R, find the values of X. Also find the distance of Q and R. ಈಗ P, Q ಮತ್ತು R ಈಗ ನೋಡಿ, if Q is equidistant from P and R, P ಮತ್ತು R ಎರಡು ಪಾಯಿಂಟ್ ಇದೆ, ಅವು ಎರಡು ಪಾಯಿಂಟಿನ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದು ಈಕ್ವಿಡಿಸ್ಟೆನ್ಸ್ ಅಂದರೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಇದೆ. ಒಂದು ಈಕ್ವಲ್ ಡಿಸ್ಟೆನ್ಸಲ್ಲಿ Q ವ್ಯಾಲ್ಯೂ ಇದೆ. ಈಗ R ವ್ಯಾಲ್ಯೂ ಅಲ್ಲಿ X ಕೊಟ್ಟಿಲ್ಲ. ಆ X ಏನು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಜೊತೆಗೆ ಕ್ಯೂ ಆರ್ ಇನ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತಲೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಸೊ ಈಗ ನಮಗೆ ಇಲ್ಲಿ ಒಂದು ವಿಷಯ ಏನು ಗೊತ್ತು, ಈಕ್ವಿಡಿಸ್ಟೆಂಟ್ ಅಂತ ಗೊತ್ತು. ಸೊ ಅಂದರೆ ಇದು ಮತ್ತು ಇದು ಎರಡು ಈಕ್ವಲ್ ಇದೆ. ಸೊ ಅದನ್ನೇ ನಾವಿಲ್ಲಿ ಬರ್ದಿದ್ದೀವಿ. ಬರ್ದಾದ್ಮೇಲೆ ಏನು ಮಾಡಬೇಕು, ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್. ಯಾಕಂದರೆ ಇಲ್ಲಿ ರೂಟ್ ಬರುತ್ತೆ, ಇಲ್ಲಿ ರೂಟ್ ಬರುತ್ತೆ. ಯಾಕಂದರೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀವಲ್ಲ. ಈಗ ರೂಟ್ನ ತೆಗಿಬೇಕಂದ್ರೆ ಫಸ್ಟಿಗೆ ಸ್ಕ್ವೇರ್ ಮಾಡಿಕೊಂಡ್ರೆ ಇವೆಲ್ಲ ರಿಮೂವ್ ಆಗುತ್ತೆ. ಆಮೇಲೆ ಒಳಗಿರೋ ವ್ಯಾಲ್ಯೂಸ್ ಅಷ್ಟೇ ಬಂದು ನಾವು ಸಾಲ್ವ್ ಮಾಡ್ಬೋದು. ಆವಾಗ ಈಸಿ ಆಗುತ್ತೆ ಸಾಲ್ವ್ ಮಾಡೋಕ್ಕೆ ಹೌದಾ. ಸೊ ಇಲ್ಲಿ ನಾನು PQ² ಆ್ಯಂಡ್ RQ² ಅಂತ ಬರೆದೆ. ಅದು ರೂಟ್ ಎಲ್ಲ ಕ್ಯಾನ್ಸಲ್ ಆಯಿತು ಹೌದಾ. ಈಗ ಅದು ವ್ಯಾಲ್ಯೂಸ್ನೆಲ್ಲ ಬರ್ಕೊತಾ ಹೋದೆ. ಆವಾಗ ನನಗೆ X ವ್ಯಾಲ್ಯೂ 4 ಮತ್ತು -4 ಸಿಕ್ತು. ಯಾಕಂದರೆ ಇದು +(-√16). ಸೊ +(- ಯಾವಾಗೂ ಹಾಕಲೇಬೇಕು ನೀವು. ಒಂದು ವ್ಯಾಲ್ಯೂ 4 ಬಂತು, ಇನ್ನೊಂದು ವ್ಯಾಲ್ಯೂ -4 ಅಂತ ಬಂತು ಹೌದಾ. ಈಗ ನೀವು ನೆಕ್ಸ್ಟು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ಇದ್ರ ಮಧ್ಯೆ ಡಿಸ್ಟೆನ್ಸ್ ತೆಗಿಬೇಕಂದ್ರೆ ಇಲ್ಲಿ ನೀವು 4 ಹಾಕೋಬೇಕಾ -4 ಹಾಕೋಬೇಕಾ. ಒಂದ್ಸತಿ 4 ಹಾಕಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿರಿ, ಇನ್ನೂ ಒಂದ್ಸತಿ X ಜಾಗದಲ್ಲಿ -4 ಹಾಕಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿರಿ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋದು ಗೊತ್ತಲ್ಲ, ಸೇಮ್ ಅದೇ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇದ್ರದ್ದು ಡಿಸ್ಟೆನ್ಸು ಗೊತ್ತಾಗುತ್ತೆ. ಎರಡು ಅದಕ್ಕೆ ಅಟ್ ಅಂತ ಬರ್ತಿದ್ದು ನೋಡಿ. ವೆನ್ ದ X ವ್ಯಾಲ್ಯೂ ಇಸ್
ವೆನ್ ದ ಎಕ್ಸ್ ವ್ಯಾಲ್ಯೂ ಈಸ್ ಅಟ್ 4 ಅಂತ ಹಾಕಿ ಇದ್ರ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ. ಇನ್ನೊಂದ್ಸತಿ ವೆನ್ ದ ಎಕ್ಸ್ ವ್ಯಾಲ್ಯೂ ಈಸ್ ಅಟ್ -4 ಅಂತ ಹಾಕಿ ಕ್ಯೂ ಆರ್ ಇಂದ ಡಿಸ್ಟೆನ್ಸ್ ನೀವು ಫೈಂಡ್ ಮಾಡಿ ಆಯ್ತಾ. ನೆಕ್ಸ್ಟ್ 10th ಕ್ವಶನ್, ಇದು ಇಂಪಾರ್ಟೆಂಟ್ ಕ್ವಶನ್ ಆಯ್ತಾ. ಸೊ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಸಚ್ ದಟ್ ಎಕ್ಸ್ ಅಂಡ್ ವೈ ಇಸ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ದಿಸ್ ಪಾಯಿಂಟ್ ಅಂಡ್ ದಿಸ್ ಪಾಯಿಂಟ್. ಓಕೆ, ಈ ಪಾಯಿಂಟಿಗೆ ಎಷ್ಟು ಹಾಕೋಣ ಆಯ್ತಾ. ಈ ಎಕ್ಸ್ ವೈ ಬಂದ್ಬಿಟ್ಟು ಎ ಅಂತ ತೊಗೊಂಡಿದ್ದೀನಿ, 3 6 ಬಂದ್ಬಿಟ್ಟು ಬಿ ಅಂತ ತೊಗೊಂಡಿದ್ದೀನಿ, -3 4 ಬಂದ್ಬಿಟ್ಟು x2 y2 ದಟ್ ಇಸ್ ಸಿ ಅಂತ ತೊಗೊಂಡಿದ್ದೀನಿ. ಆಮೇಲೆ ಇದು ಎಕ್ಸ್ ವೈಗಿನ ಎಕ್ಸ್ ವೈ ಅಂತಲೇ ಬಿಟ್ಟಿನಿ, ಇದು x1 y1 ಇದು x2 y2 ಅಂತ ಹಾಕ್ಕೊಂಡಿದ್ದೀನಿ ಆಯಿತಾ. ಈಗ ಇದು ಇವೆರಡಕ್ಕೆ ಈಕ್ವಿಡಿಸ್ಟೆಂಟ್ ಇದೆ ಅಂತೆ, ಅಂದರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್. ಸೊ ರೂಟ್ ಕ್ಯಾನ್ಸಲ್ ಆಯಿತು, ಇವೆರಡು ಈಕ್ವಲ್ ಇರೋದ್ರಿಂದ ಹಿಂಗೆ ಸಾಲ್ವ್ ಮಾಡ್ಕೊತ ಹೋಗಿ ನಿಮಗೆ ಟೋಟಲಾಗಿ ಇದು ಬರುತ್ತೆ. ಇದನ್ನು ನಾವು ರಿಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಲೇಷನ್ ಅಂತ ಕರಿತೀವಿ ಆಯಿತಾ. ಇದನ್ನು ನೀವು ಮುಂದೆ ಸಾಲ್ವ್ ಮಾಡೋಕ್ಕಾಗಲ್ಲ, ಇಷ್ಟೇ ಮಾಡಿ ಬಿಡಬೇಕು. 3 ಪಾಯಿಂಟ್ ಇತ್ತ ಎ ಬಿ ಸಿ ಅಂತ ತೊಗೊಂಡ್ವಿ, ಅದಕ್ಕೆ x1 y1 x2 y2 ಅಂತ ಡಿನೋಟ್ ಮಾಡಿದ್ವಿ. ಆಮೇಲೆ ಯಾವ್ದು ಈಕ್ವಿಡಿಸ್ಟೆಂಟ್ ಇತ್ತೋ ಅವೆರಡೂ ಈಕ್ವಲ್ ಅಂತ ಬರ್ಕೊಂಡ್ವಿ. ರೂಟ್ ತೆಗೆಯೋದಕ್ಕೆ ಅದನ್ನು ಸ್ಕ್ವೇರ್ ಮಾಡಿ ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ಸಾಲ್ವ್ ಮಾಡ್ತಾ ಹೋದ್ವಿ. ಅವಾಗ ನಮ್ಗೆ ಇಲ್ಲೊಂದು ಈಕ್ವೇಷನ್ ಬಂತು. ಏನು ಬಂತು ಈಕ್ವೇಷನ್ನು? y is equal to 5 - 3x ಅಂತ ಬಂತು. ಸೊ ದಿಸ್ ಇಸ್ ದ ರಿಲೇಷನ್, ದಿಸ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಏನು ರಿಲೇಷನು? ಇದೇ ರಿಲೇಷನ್ ಅಷ್ಟೇ, ಮುಗಿದು. ಇದ್ರ ಮುಂದೆ ಏನು ಸಾಲ್ವ್ ಮಾಡೋದಿಲ್ಲ. ಈಗ ಫಸ್ಟ್ ಎಕ್ಸಸೈಸ್ ಆಫ್ ದಿಸ್ ಚಾಪ್ಟರ್ ನಿಮ್ಮದು ಕಂಪ್ಲೀಟ್ ಆಯಿತು. 1 ತಾಸಿಗೆ ಕಾನ್ಸೆಪ್ಟ್ಸ್ ಮುಗೀತು, ಫಸ್ಟ್ ಎಕ್ಸಸೈಸು ಮುಗೀತು. ಸೆಕೆಂಡ್ ಎಕ್ಸಸೈಸ್ ಇನ್ನೊಂದು 10-20 ನಿಮಿಷಕ್ಕೆ ಮುಗಿದೋಗುತ್ತೆ ಆಯಿತಾ. ಸೆಕ್ಷನ್ ಫಾರ್ಮುಲಾ ಅಂದರೆ ಏನು? 2 ಪಾಯಿಂಟ್ ಇದೆ ಆಯಿತಾ. ಎ ಅಂತ ಒಂದು ಪಾಯಿಂಟ್ ಇದೆ, ಬಿ ಅಂತ ಒಂದು ಪಾಯಿಂಟ್ ಇದೆ. ಈಗ ಸೋಮುಗೆ ಸ್ಟ್ರಾಟಜಿ ಫಾರ್ಮ್ ಮಾಡೋದಕ್ಕೆ 3 ಡೌಟ್ ಇತ್ತು, ಅದರೊಳಗೆ 2 ಡೌಟ್ ಸಾಲ್ವ್ ಆಯಿತು. ಫಸ್ಟ್ ಯಾವುದು? ಯಾವ ಪಾಯಿಂಟಲ್ಲಿ ಯಾವ್ಯಾವ ಪ್ಲೇಯರ್ಸ್ ನಿಂತಿದ್ದಾರೆ ಅಂತ ಆ ಡೌಟು ಸಾಲ್ವ್ ಆಯಿತು. ಮತ್ತು 2 ಪ್ಲೇಯರ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅವ್ನಿಗೆ ಗೊತ್ತಾಗಬೇಕಿತ್ತು. ಅದು ಡಿಸ್ಟೆನ್ಸ್ ಫಾರ್ಮುಲಾಯಿಂದ ನಾವು ಅದನ್ನು ಸಾಲ್ವ್ ಮಾಡಿದ್ವಿ. ಈಗ 2 ಪ್ಲೇಯರ್ಸ್ ಮಧ್ಯೆ ಇನ್ನೂ ಪ್ಲೇಯರ್ನ ನಾನು ಒಂದು ರೇಷಿಯೋದಲ್ಲಿ ನಿಂದಿರಿಸಿದರೆ ಆ ಪ್ಲೇಯರು ಯಾವ ಪಾಯಿಂಟಲ್ಲಿ ಇದ್ದಾನೆ, ಆ ಪಾಯಿಂಟಿನ ಕೋಆರ್ಡಿನೇಟ್ಸ್ ಏನು ಅಂತ ನಾನು ಕಂಡುಹಿಡಿಬೇಕು. ಅದಕ್ಕೋಸ್ಕರ ರಂಗ ಸೆಕ್ಷನ್ ಫಾರ್ಮುಲಾನ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಬ್ಬ ಪ್ಲೇಯರ್ ಇದ್ದಾನೆ ಎ ಅಂತ, ಇಲ್ಲಿ ಒಬ್ಬ ಪ್ಲೇಯರ್ ಬಿ ಅಂತ ಇದ್ದಾನೆ. ಇವರಿಬ್ಬರ ಮಧ್ಯೆ ಇನ್ನೊಬ್ಬ ಪ್ಲೇಯರ್ನ ನಾನು ನಿಂದಿರಿಸ್ತೀನಿ ಪಿ ಅಂತ. ಯಾವ ರೇಷಿಯೋದಲ್ಲಿ? m:n ರೇಷಿಯೋದಲ್ಲಿ. m ಜಾಗದಲ್ಲಿ 2 ಬರ್ಬೋದು, n ಜಾಗದಲ್ಲಿ 1 ಬರ್ಬೋದು, ಏನಾದರೂ ಬರ್ಬೋದು. m:n ಅಂದರೆ ಏನಾದರೂ ವ್ಯಾಲ್ಯೂಸ್ ಬರ್ಬೋದು. ಅಂದರೆ mಗಿನ್ನ 2 ಸೆಂಟಿಮೀಟರ್ ದೂರದಲ್ಲಿ, ಅಂದರೆ ಎಕಿನ್ನ 2 ಸೆಂಟಿಮೀಟರ್ ದೂರದಲ್ಲಿ 2 ಮೀಟರ್ ದೂರದಲ್ಲಿ ಪಿ ನಿಂತ್ಕೋಬೇಕು. ಆ್ಯಂಡ್ ಬಿಗಿನ್ನ 1 ಮೀಟರ್ ದೂರದಲ್ಲಿ ಪಿ ನಿಂತ್ಕೋಬೇಕು. ಹಾಗಂದರೆ ಈಗ ಪಿ ಯಾವ ಕೋಆರ್ಡಿನೇಟಲ್ಲಿ ನಿಂತಿದ್ದಾನೆ, ಅವ್ನ ಪಾಯಿಂಟ್ ಎಲ್ಲಿದೆ ಎಕ್ಸಾಕ್ಟ್ಲಿ ಅದನ್ನು ನಾವು ಕಂಡುಹಿಡಬೇಕು. ಅದಕ್ಕೆ ನಾವು ಸೆಕ್ಷನ್ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ ಆಯಿತಾ. ಅದ್ರ ಫಾರ್ಮುಲಾ ಏನಿದೆಯಲ್ಲ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ ಆಯಿತಾ. ಇದ್ರದ್ದು ಏನು ಡಿರಾವೇಷನ್ ಇದೆಯಲ್ಲ ಅದೇನಿಲ್ಲ. ಸೊ ಇದ್ರದ್ದು ಫಾರ್ಮುಲಾ ಡೈರೆಕ್ಟಾಗಿ ಬರೆದಿದ್ದೀನಿ, ನೋಡಿ ಹೆದರ್ಕೋಬೇಡಿ. ಭಾಳ ಈಸಿ ಟ್ರಿಕ್ ಇದೆ, ಭಾಳ ಅಂದರೆ ಭಾಳ ಈಸಿ, ಅರ್ಥ ಆಗುತ್ತೆ ಆಯಿತಾ. ನೋಡಿ ಇಲ್ಲಿ ಪಿ ಎಕ್ಸ್ ವೈ ಅಂತ ಇದೆ ಆಯಿತಾ. ಇಲ್ಲಿ ಪಿ ಬರೆದಿದ್ದೀನಿ, ಈ ಪಿನ ಇಲ್ಲಿ ಬರೆದಿದ್ದೀನಿ. ಎಕ್ಸ್ ಜಾಗದೊಳಗೆ ಇದನ್ನು ಬರೆದಿದ್ದೀನಿ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ದಿಸ್. ಓಕೆನಾ. ವೈ ಜಾಗದಲ್ಲಿ ಇದನ್ನು ಬರೆದಿದ್ದೀನಿ, ಅಂದರೆ ವೈ ಇಸ್ ಈಕ್ವಲ್ ಟು ದಿಸ್. ಅರ್ಥ ಆಯ್ತಾ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇವೆರಡು ಫಾರ್ಮುಲಾ ಮಧ್ಯೆ ನಾನು ಪ್ಲಸ್ಸು ಮೈನಸ್ಸು ಏನೂ ಹಾಕಿಲ್ಲ, ಕಾಮ ಹಾಕಿದ್ದೀನಿ. ಅಂದ್ರೇನು? ಎಕ್ಸ್ ಜಾಗದೊಳಗೆ ಈ ಫಾರ್ಮುಲಾನ ಬರೆದಿದ್ದೀನಿ, ವೈ ಜಾಗದೊಳಗೆ ಈ ಫಾರ್ಮುಲಾನ ಬರೆದಿದ್ದೀನಿ. ಎಕ್ಸ್ ಈಸ್ ಈಕ್ವಲ್ ಟು ದಿಸ್ ಫಾರ್ಮುಲಾ, ವೈ ಈಸ್ ಈಕ್ವಲ್ ಟು ದಿಸ್ ಫಾರ್ಮುಲಾ. ಈಗ ಈ ಫಾರ್ಮುಲಾ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ, ಭಾಳ ಸಿಂಪಲ್ ನೋಡಿ ಆಯಿತಾ. ಫಸ್ಟು ಎಮ್ ಬರೀರಿ, ಸ್ವಲ್ಪ ಗ್ಯಾಪ್ ಬಿಡಿ, ಆಮೇಲೆ ಎನ್ ಬರೀರಿ, ಕೆಳಗಡೆ m+n ಅಂತ ಬರೀರಿ ಆಯಿತಾ. m+n ಅಂತ ಬರೆದ್ರಿ. ಫಸ್ಟ್ ಎಕ್ಸ್ ವ್ಯಾಲ್ಯೂಸ್ ಬರ್ಕೊಳ್ಳಿ, x2 x1 ಮುಗಿತಾ. ಇದು ಏನಾಯಿತು? ಎಕ್ಸ್ ಕೋಆರ್ಡಿನೇಟಿಗೆ ಫಾರ್ಮುಲಾ. ವೈ ಕೋಆರ್ಡಿನೇಟಿಗೆ ಹೆಂಗೆ ಬರೆಯೋದು? ಎಮ್ ಬರೆದ್ರಿ, ಎನ್ ಬರೆದ್ರಿ, ಕೆಳಗೆ m+n ಬರೆದ್ರಿ, ಇಲ್ಲಿ y2 ಬರೆದ್ರಿ, ಇಲ್ಲಿ y1 ಬರೆದ್ರಿ. ಇಲ್ಲಿ y ಯೂಸ್ ಆಗಿರೋದ್ರಿಂದ ಇದು ವೈ ಕೋಆರ್ಡಿನೇಟಿಗೆ ಫಾರ್ಮುಲಾ ಆಯಿತು ಆಯಿತಾ. ಸಿಂಪಲ್ ಇಷ್ಟೇ. ಫಸ್ಟ್ ಎಮ್ ಬರಿಬೇಕು, ಸ್ವಲ್ಪ ಜಾಗ ಬರಬೇಕು, ಪ್ಲಸ್ ಆಗಬೇಕು, ಎನ್ ಬರಿಬೇಕು, ಕೆಳಗಡೆ m+n ಬರಿಬೇಕು. ಇದು ಎಕ್ಸ್ ಕೋಆರ್ಡಿನೇಟಿನ ಫಾರ್ಮುಲಾ ಅಂದರೆ x2 x1, ವೈ ಕೋಆರ್ಡಿನೇಟಿಗೆ ಅಂದರೆ x2 x1 ತೆಗೆದು y2 y1 ಹಾಕೋದು ಅಷ್ಟೇ. ಇದೇ ನಮ್ಮ ಸೆಕ್ಷನ್ ಫಾರ್ಮುಲಾ ಆಯಿತಾ.
ಸೊ ಈಗ ಸೆಕ್ಷನ್ ಫಾರ್ಮುಲಾ ಏನಂತ ಅರ್ಥ ಆಯ್ತಲ್ವಾ. ಈಗ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಆ ಸೆಕ್ಷನ್ ಫಾರ್ಮುಲಾದಲ್ಲಿ x1 x2ಗೆ ಎಮ್ಮಿಗೆ ಎನ್ನಿಗೆ ವ್ಯಾಲ್ಯೂಸ್ ಕೊಡ್ತೀನಿ. ಆ ವ್ಯಾಲ್ಯೂನ ಅಪ್ಲೈ ಮಾಡಿ ನಿಮಗೆ ಸೆಕ್ಷನ್ ಫಾರ್ಮುಲಾದಿಂದ ಏನು ರಿಸಲ್ಟ್ ಬರುತ್ತೆ ಅಂತ ನೋಡೋಣ ಆಯಿತಾ. ಸೊ ಈಗ ಇದು ಸೆಕ್ಷನ್ ಫಾರ್ಮುಲಾ ಇತ್ತು. ಇಲ್ಲಿ ನಾನು ಎ ವ್ಯಾಲ್ಯೂ ತೊಗೊಂಡಿದ್ದೀನಿ, ಬಿ ವ್ಯಾಲ್ಯೂ ತೊಗೊಂಡಿದ್ದೀನಿ. ಓಕೆ, ಬ್ಲ್ಯಾಕ್ ತೊಗೊಳೋಣ. ಎ ವ್ಯಾಲ್ಯೂ 1 2 ಇದೆ, ಬಿ ವ್ಯಾಲ್ಯೂ 3 ಮತ್ತು 4 ಇದೆ. 1 2ಗೆ x1 y1 ಅಂತ ತೊಗೊಂಡಿದ್ದೀನಿ, ಇದಕ್ಕೆ x2 y2 ಅಂತ ತೊಗೊಂಡಿದ್ದೀನಿ. ಮತ್ತು m:n ರೇಷಿಯೋಗೆ ಎಮ್ಮಿಗೆ 1 ಅಂತ ತೊಗೊಂಡಿದ್ದೀನಿ, ಎನ್ನಿಗೆ 3 ಅಂತ ತೊಗೊಂಡಿದ್ದೀನಿ ಆಯಿತಾ. ಆ್ಯಂಡ್ ಇದು ಪಿ ಒಂದು ಪಾಯಿಂಟ್ ಇದೆ, ಅಲ್ಲಿ ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ಸ್ ಇದೆ, ಅದನ್ನೇ ನಾವು ಕಂಡುಹಿಡಿಬೇಕಿದ್ರೊಳಗೆ. ಓಕೆನಾ. ಸೊ ಈಗ ಇದು ಸೆಕ್ಷನ್ ಫಾರ್ಮುಲಾ ಹಾಕ್ಕೊಂಡೆ. ಎಮ್ ಜಾಗದಲ್ಲಿ 1 ತೊಗೊಂಡೆ, ಎನ್ ಜಾಗದಲ್ಲಿ 3 ತೊಗೊಂಡೆ. x1 y1 ಡಿನೋಟ್ ಮಾಡಿದ್ದೀನಿ, x2 y2 ಇಲ್ಲಿ ಡಿನೋಟ್ ಮಾಡಿದ್ದೀನಿ. ಸೇಮ್ ಆ ಫಾರ್ಮುಲಾದಲ್ಲಿ ಹಾಕ್ಕೊಂಡ್ರೆ ನನಗೆ ಪಿದು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಈ ಥರ ಸಿಗುತ್ತೆ ಆಯಿತಾ. ಬೇರೆ ಏನೂ ಇಲ್ಲ, ಇದರೊಳಗೆ ರೇಷಿಯೋಸ್ ಕೊಟ್ಟಿರ್ತಾರೆ, ಎಮ್ ಮತ್ತು ಎನ್ ಜಾಗದಲ್ಲಿ ಅದನ್ನು ಹಾಕ್ಕೋಬೇಕು. ಇವಾಗ ಏನಾದರೂ ಈಗ ಅಕಸ್ಮಾತ್ 2 ಪ್ಲೇಯರ್ಸ್ ನಿಂತಿದ್ರು ಅಂದ್ಕೊಳ್ಳಿ, 3ನೇ ಪ್ಲೇಯರ್ನ ಅವನು ಎಕ್ಸಾಕ್ಟ್ಲಿ ಮಿಡಲ್ನಲ್ಲಿ ನಿಂದಿರಿಸಿದ್ರೆ ಏನಾಗುತ್ತೆ. ಸೊ 2 ಪ್ಲೇಯರ್ಸ್ ಇದ್ದಾರೆ, 3ನೇ ಪ್ಲೇಯರ್ನ ಎಕ್ಸಾಕ್ಟ್ಲಿ ಅವನು ಮಿಡ್ಲಲ್ಲಿ ನಿಂದಿರಿಸಿದ್ರೆ ನಾವು ಸೆಕ್ಷನ್ ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಯಾವ ಥರ ಯಾವುದಾದ್ರೂ ಕೋಆರ್ಡಿನೇಟ್ 0 0 ಆಗಿದ್ದರೆ ನಾವು ಇನ್ನೂ ಒಂದು ಫಾರ್ಮುಲಾ ಯೂಸ್ ಮಾಡಿದ್ವಲ್ಲ, ಅದೇ ಥರ ಇಲ್ಲಿ ಇನ್ನೊಂದು ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಇದನ್ನು ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ. ಈ ಫಾರ್ಮುಲಾ ನಿಮಗೆ ಭಾಳ ಸಿಂಪಲ್ ಆಗಿರುತ್ತೆ. ಸೆಕ್ಷನ್ ಫಾರ್ಮುಲಾದೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಪ್ರೊಸೆಸ್ ತುಂಬ ಲೆಂದಿ ಆಗುತ್ತೆ ಅಷ್ಟೇ. ಸೊ ಈಗ ಮಿಡ್ ಪಾಯಿಂಟ್ ಫಾರ್ಮುಲಾದಲ್ಲಿ ಏನಾಗುತ್ತೆ ಅಂದರೆ x1 y1 ವ್ಯಾಲ್ಯೂ ಏದಿದ್ದೇ ಇರುತ್ತೆ, ಬಿದು x2 y2 ವ್ಯಾಲ್ಯೂ ಇದ್ದೇ ಇರುತ್ತೆ ಆಯಿತಾ. ಪಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ m:n ಗೆ 1:1 ಬರುತ್ತೆ, ಅಂದರೆ ಈಕ್ವಲ್ ಪಾರ್ಟ್ಸ್. ಸೊ ಈಕ್ವಲ್ ಪಾರ್ಟ್ಸ್ ಅಂದರೆ 1:1 ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ. ಇವಾಗ ಈ ಫಾರ್ಮುಲಾದಲ್ಲಿ ಎಮ್ ಮತ್ತು ಎನ್ ಬರೋದಿಲ್ಲ, ಯಾಕಂದರೆ ಅದು 1 ಅಲ್ವಾ. ಸೊ ಅದಕ್ಕೆ ಅದು ಬರೋದಿಲ್ಲ. ಇಲ್ಲಿ x1 x2 y2 ಎಕ್ಸ್ ವ್ಯಾಲ್ಯೂಸ್ ಎಕ್ಸ್ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಇದು ಎಕ್ಸ್ ಕೋಆರ್ಡಿನೇಟಿಗೆ ಈಕ್ವಲ್ ಆಗಿರುತ್ತೆ. ವೈದು 2 ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಡಿವೈಡ್ ಮಾಡಿದ್ರೆ ಇದು ವೈ ಕೋಆರ್ಡಿನೇಟ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇದನ್ನು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ನಾವು ಕರಿತೀವಿ ಆಯಿತಾ. ನೆಕ್ಸ್ಟು ಇಲ್ಲಿ ಒಂದು ಫಸ್ಟ್ ಕ್ವೆಶ್ಚನ್ ಇದೆಯಲ್ಲ, ಅದು ಸೇಮ್ ಇಲ್ಲಿ ಎಕ್ಸಾಂಪಲ್ ಏನು ತೋರಿಸಿದ್ನಲ್ಲ, ಈ ಎಕ್ಸಾಂಪಲ್ ಥರನೇ ಇದೆ. ಸೊ ಅದಕ್ಕೆ ಅದು ನಾನು ಮಾಡಿಲ್ಲ, ಬಟ್ ಅದ್ರದ್ದು ಆನ್ಸರ್ ಆನ್ಸರ್ 1/3 ಬರುತ್ತೆ, ಅಂದರೆ 1 ಎಕ್ಸ್ ಕೋಆರ್ಡಿನೇಟ್ 3 ವೈ ಕೋಆರ್ಡಿನೇಟ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ನೋಡೋಣ. Find the coordinates of the point of the trisection of the line segment 4 1 and -2, -5. ಸೊ ಒಂದು ಲೈನ್ ಸೆಗ್ಮೆಂಟ್ ಇದೆ ಎ ಬಿ ಅಂತ, ಎ ವ್ಯಾಲ್ಯೂ ಇದು, ಬಿ ವ್ಯಾಲ್ಯೂ ಇದು, ಅದು ಟ್ರೈಸೆಕ್ಷನಲ್ಲಿ ಕಟ್ ಮಾಡುತ್ತೆ. ಟ್ರೈಸೆಕ್ಷನ್ ಅಂದರೆ 3 ಈಕ್ವಲ್ ಪಾರ್ಟ್ಸ್ ಅಂತ ಅರ್ಥ. ಯಾವುದೇ ಒಂದು ಲೈನು 3 ಈಕ್ವಲ್ ಪಾರ್ಟಲ್ಲಿ ಡಿವೈಡ್ ಆಗಬೇಕಂದ್ರೆ 2 ಲೈನ್ಸ್ನ ನಾವು ಹಾಕಬೇಕು. ಯಾವುದೇ ಒಂದು ಲೈನ್ನ 4 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಬೇಕಂದ್ರೆ 3 ಲೈನ್ಸ್ನ ಹಾಕಬೇಕು. ನೋಡಿ, ಇದು ಒಂದು ಲೈನ್ ಅಂದ್ಕೊಳ್ಳಿ, ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟ್ ಹಾಕಿದರೆ ಇಲ್ಲೊಂದು ಪಾರ್ಟು ಇಲ್ಲೊಂದು ಪಾರ್ಟು ಇಲ್ಲೊಂದು ಪಾರ್ಟ್ ಆಗುತ್ತೆ. ಅಂದರೆ ಯಾವುದೇ ಒಂದು ಲೈನ್ನ ನಾವು 3 ಈಕ್ವಲ್ ಪಾರ್ಟಲ್ಲಿ ಡಿವೈಡ್ ಮಾಡಬೇಕಂದ್ರೆ 2 ಲೈನ್ ಹಾಕಬೇಕಲ್ವಾ. ಸೊ ಇಲ್ಲಿ ನೋಡಿ, ಟ್ರೈಸೆಕ್ಷನ್ ಅಂದರೆ 3 ಈಕ್ವಲ್ ಪಾರ್ಟ್ಸ್ ಅಂತ ಅರ್ಥ. ಈಕ್ವಲ್ ಪಾರ್ಟ್ಸ್ ಮಾಡೋದಕ್ಕೆ ಇಲ್ಲೊಂದು ಲೈನ್ ಹಾಕಿದೆ, ಇಲ್ಲೊಂದು ಲೈನ್ ಹಾಕಿದೆ, ಅದನ್ನು ಪಿ ಅಂತ ತೊಗೊಂಡೆ, ಅದನ್ನು ಕ್ಯೂ ಅಂತ ತೊಗೊಂಡೆ, ಅದ್ರ ಕೋಆರ್ಡಿನೇಟ್ಸ್ನ x in y ಅಂತ ತೊಗೊಂಡಿದ್ದೀನಿ ಆಯಿತಾ. ಇದು m:n ರೇಷಿಯೋ. ಈಗ m:n ರೇಷಿಯೋ k:1 ಅಂತ ತೊಗೋಬಾರ್ದು. ಇಲ್ಲಿ ನಮಗೇನು ರೇಷಿಯೋ ಬಗ್ಗೆ ಕೊಟ್ಟಿಲ್ಲಲ್ಲ, ಸೊ ಅದಕ್ಕೆ k:1 ತೊಗೊಂಡಿನಿ, ಆ ಥರ ತೊಗೊಳಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ, ಏನು ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ ಅಂತ. ಸೊ ಈ ಹಿಂಟ್ನ ಯೂಸ್ ಮಾಡಿ ನಾವು ರೇಷಿಯೋ ತೆಗಿಬೇಕು. ಇಲ್ಲಿ ನೋಡಿ, ಈಗ ಇಲ್ಲಿ ಒಂದು ಪಾಯಿಂಟ್ ಇದೆ, ಎ, ಇದು ಬಿ, ಇದು ಪಿ ಮತ್ತು ಇದು ಕ್ಯೂ. ಸೊ ಈಗ ಪಿ ರೇಷಿಯೋ ಕಂಡುಹಿಡಿಬೇಕಂದ್ರೆ AP/PB ಮಾಡಬೇಕು. ಇಲ್ಲಿ ಎಷ್ಟು ಪಾರ್ಟ್ ಇದೆ, ಇಲ್ಲಿ 1 ಪಾರ್ಟ್ ಇದೆ, ಸೊ 1:2. ಇಲ್ಲಿ ಎಷ್ಟು ಪಾರ್ಟ್ ಇದೆ, 2 ಪಾರ್ಟ್ಸ್ ಇದೆ, ಸೊ 1:2. ಸೊ ಪಿದ ರೇಷಿಯೋ ಏನು, 1:2. x1 x2 x1 y1 x2 y2 ಎ ಬಿ ವ್ಯಾಲ್ಯೂಸ್ ಇರುತ್ತೆ. ಬಟ್ m:n ರೇಷಿಯೋ ಬಂದುಬಿಟ್ಟು 1:2 ಆಗುತ್ತೆ. ಸೊ ಅದೇ ನೀವು ಕ್ಯೂ ಕಂಡುಹಿಡೀರಿ ನೋಡೋಣ. ಇಲ್ಲಿ ಎಷ್ಟಿದೆ, 2 ಪಾರ್ಟ್ಸ್ ಇದೆ, ಸೊ 2:, ಇಲ್ಲಿ ಎಷ್ಟಿದೆ, 1 ಪಾರ್ಟ್ ಇದೆ, ಸೊ 1 2:1. ಈ ಪಾಯಿಂಟನ್ನು ಕಂಡುಹಿಡಿತಿದ್ದಾರೆ ಅಂದರೆ ಫಸ್ಟ್ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಪಾರ್ಟ್ಸ್ ಇದೆ ಮತ್ತು ಈ ಪಾಯಿಂಟಿಂದ ಲಾಸ್ಟ್ ಪಾರ್ಟಿಗೆ ಎಷ್ಟು ಪಾಯಿಂಟ್ಸ್ ಇದೆ ಅವೆರಡನ್ನು ನೋಡಿದ್ರೆ ನಿಮಗೆ ರೇಷಿಯೋ ಸಿಗುತ್ತೆ. ಐ ಹೋಪ್ ರೇಷಿಯೋ ಹೆಂಗೆ ಬರೆಯೋದಂತ ಅರ್ಥ ಆಯಿತು, ಹೌದಾ. ಇವಾಗ ನೀವು ಈ ಫಾರ್ಮುಲಾದಲ್ಲಿ ನೋಡಿ, ಫಸ್ಟು ನಾನು ಪಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಎಮ್ ಬಂದುಬಿಟ್ಟು 1 ಆಗುತ್ತೆ, ಎನ್ ಬಂದುಬಿಟ್ಟು 2 ಆಗುತ್ತೆ, x1 y1 ಸೇಮ್ ಆಗುತ್ತೆ, x2 y2 ಸೇಮ್ ಆಗುತ್ತೆ. ಇಲ್ಲೇನು x1 y1 ವ್ಯಾಲ್ಯೂ ಕೊಟ್ಟಿದ್ದೀನೋ ಅದೇ ಹಾಕ್ರಿ, ಅವಾಗ ನಿಮಗೆ ಪಿ ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ 2, -5/3. ನೆಕ್ಸ್ಟು ಕ್ಯೂ ಕಂಡುಹಿಡಿತೀರಾ. ಕ್ಯೂ ಕಂಡುಹಿಡಿಬೇಕಾದ್ರೆ ಎಮ್ ಮತ್ತು ಎನ್ ವ್ಯಾಲ್ಯೂಸ್ ಇದೆ ಅಲ್ಲ, ಅದು ಸೇಮ್ ಆಗುತ್ತೆ. ಸೊ ಎಮ್ ಮತ್ತು ಎನ್ ವ್ಯಾಲ್ಯೂ ಸೇಮ್ ಆಗಲ್ಲ, ಇದು
ಇದು m/n 1:2 ಇತ್ತು. ಇಲ್ಲಿ ಏನಾಯಿತು 2:1. ಹೆಂಗೆ ಬಂತಂತ ನಾನು ಆಲ್ರೆಡಿ ಹೇಳಿದೆ. ಸೊ 2:1 ವ್ಯಾಲ್ಯೂನ ಇಲ್ಲಿ ಹಾಕಿದರೆ ನಿಮಗೆ ಅವಾಗ ಕ್ಯೂ ವ್ಯಾಲ್ಯೂ ಸಿಗುತ್ತೆ. ಅದೇನೋ 0, -7/3 ಆಯಿತಾ. x1 y1 x2 y2 ವ್ಯಾಲ್ಯೂಸ್ ಇವೆರಡು ಇದೆಯಲ್ಲ ಅದು ಸೇಮ್ ಇರುತ್ತೆ, ಬಟ್ ರೇಷಿಯೋ ಮಾತ್ರ ಚೇಂಜ್ ಆಗುತ್ತೆ. ಆ ರೇಷಿಯೋ ಹೆಂಗೆ ತೆಗೆಯೋದು ಅಂತ ನಾನು ನಿಮಗೆ ಈಗ ಹೇಳ್ಕೊಟ್ಟೆ, ಹೌದಾ. ಈಗ ನೆಕ್ಸ್ಟ್ 4th ಕ್ವೆಶನ್ಗೆ ಹೋಗೋಣ. 3rd ಕ್ವೆಶನ್ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫೈಂಡ್ ದ ರೇಷಿಯೋ ಆಫ್ ದ ಲೈನ್ ಸೆಗ್ಮೆಂಟ್. ಓಕೆ, ಇವಾಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಒಂದು ಲೈನ್ ಸೆಗ್ಮೆಂಟ್ ಇದೆ ಎ ಮತ್ತು ಬಿ ಅಂತ. ಎ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂಸು ಅವ್ರು ಕೊಟ್ಟಿದ್ದಾರೆ. ಈಗ ಇಲ್ಲಿ ಪಿ ವ್ಯಾಲ್ಯೂ ಇದೆಯಲ್ಲ, ಅದು ಯಾವುದು ನಾವು ಕಂಡುಹಿಡಿತಾ ಇದ್ವಲ್ಲ ಇಷ್ಟೊತ್ತು, ಆ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಈಗ ನಾವು ರೇಷಿಯೋ ಕಂಡುಹಿಡಿಬೇಕು. ರೇಷಿಯೋನ ಯಾವಾಗಾದರೂ ಕಂಡುಹಿಡಿಬೇಕಂದ್ರೆ ನಾವು ಅದಕ್ಕೊಂದು ಟ್ರಿಕ್ ಇದೆ. ಆ ಟ್ರಿಕ್ ಹೇಳ್ಕೊಡೋಕ್ಕಿಂತ ಮುಂಚೆ ಎಲ್ಲರೂ ಜಾಸ್ತಿ ಏನು ಮಿಸ್ಟೇಕ್ ಮಾಡ್ತಾರಲ್ಲ ಅದನ್ನು ನೋಡೋಣ, ಓಕೆನಾ. ಸೊ ಈಗ ನಾನು ಫಸ್ಟು ಸೆಕ್ಷನ್ ಫಾರ್ಮುಲಾ ಹಾಕ್ಕೊಂಡೆ. ಎಮ್ ಮತ್ತು ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಸೊ ಅದನ್ನು ಹಾಗೆ ಬಿಟ್ಟೆ. x1 y1 x2 y2 ವ್ಯಾಲ್ಯೂಸ್ ಗೊತ್ತಿತ್ತು, ಅದನ್ನಿಷ್ಟನ್ನು ಹಾಕಿದೆ. ಹಾಕಾದ್ಮೇಲೆ ನಾನು ನಿಮಗೆ ಅವಾಗೇ ಹೇಳಿದ್ದೆ, ಇದು ಎಕ್ಸ್, ಇದು ವೈ. ಈ ಎಕ್ಸು ಈ ಫಾರ್ಮುಲಾಗೆ ಈಕ್ವಲ್ ಆಗಿರುತ್ತೆ, ಈ ವೈ ಈ ಫಾರ್ಮುಲಾಗೆ ಈಕ್ವಲ್ ಆಗಿರುತ್ತೆ ಅಂತ ನಾನು ನಿಮಗೆ ಅವಾಗೇ ಹೇಳಿದ್ದೆ, ಹೌದಾ. ಸೊ ಈಗ -1ಗೆ ನಾನು -1ಗೆ ಈ ಫಾರ್ಮುಲಾನ ಈಕ್ವಲ್ ಮಾಡಿ ಸಪ್ರೇಟಾಗಿ ಬರೆದೆ, ಕಾಮ ಹಾಕಿ. 6ಗೆ ಈ ಫಾರ್ಮುಲಾನ ಈಕ್ವೇಟ್ ಮಾಡಿ ಇಲ್ಲಿ ಫಾರ್ಮುಲಾ ಹಾಕಿ ಬರೆದೆ. ಈಗ ನೀವು ಇದನ್ನು ಹಾಗೆ ಮುಂದೆ ಸಾಲ್ವ್ ಮಾಡ್ಕೊತ ಹೋದ್ರಿ ಅಂದರೆ ಈ ಥರ ಆಗುತ್ತೆ. ಇದು ಮೇಜರ್ ಮಿಸ್ಟೇಕ್ ಎಲ್ಲರೂ ಮಾಡೋದು, ಇದಕ್ಕೆ ಆನ್ಸರ್ ಬರೋದಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ನೀವು ಏನು ಮಾಡಬೇಕು, m/n ವ್ಯಾಲ್ಯೂಸ್ ಏನು ತೊಗೊಳ್ಳಿಲ್ಲಂಗೆ ನೆಕ್ಸ್ಟು x1 x2 y1 y2 ವ್ಯಾಲ್ಯೂಸ್ ಹಾಗೆ ಬರ್ಕೊತ ಹೋದ್ರಿ ಅಂದರೆ ಎಮ್ ಮತ್ತು ಇದು ಇಲ್ಲಿ ತನಕ ಮಾಡಿ ಬಿಟ್ಟ ಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಟ್ರಿಕ್ ಅಪ್ಲೈ ಮಾಡಬೇಕು. ಏನಂದರೆ ಎಮ್ ಮತ್ತು ಎನ್ ವ್ಯಾಲ್ಯೂಗೆ k:1 ಅಂತ ತೊಗೋಬೇಕು. ಯಾವಾಗೇ ಆಗಲಿ ನಿಮಗೆ ರೇಷಿಯೋಸ್ ಬಗ್ಗೆ ಏನೂ ಹಿಂಟ್ ಕೊಟ್ಟಿಲ್ಲ ಅಂದರೆ ನೀವು k:1 ಅಂತಲೇ ತೊಗೋಬೇಕು. ಎಮ್ಮಿಗೆ k ಅಂತ ತೊಗೋಬೇಕು, ಎನ್ಗೆ 1 ಅಂತ ತೊಗೋಬೇಕು. ಇದು ಕನ್ವೆನ್ಷನಲ್, ಅಂದರೆ ಇದು ನಡ್ಕೊತಾ ಬಂದಿರೋದು. ಇದನ್ನು ಎಲ್ಲರೂ ಅಸ್ಯೂಮ್ ಮಾಡಿದ್ದಾರೆ ಮ್ಯಾಥಮೆಟಿಷಿಯನ್ಸ್. ಸೊ ಅದಕ್ಕೆ ನೀವು ಇದನ್ನು ಹಿಂಗೆ ತೊಗೋಬೇಕು. m/nಗೆ k:1 ತೊಗೋಬೇಕು. ಇವಾಗ ಇಲ್ಲಿ ಮೇಲ್ಗಡೆ ಇತ್ತಲ್ಲ, ಇದನ್ನು ಸೇಮ್ ಬರ್ಕೊಂಡಿದ್ದೀನಿ. ಇಲ್ಲಿ ಕಂಟಿನ್ಯೂಯೇಷನ್ ಪಾರ್ಟ್ ಇದು, ಆಯಿತಾ. ಸೇಮ್ ಬರ್ಕೊಂಡಿದ್ದೀನಿ. ಎಮ್ ಜಾಗದಲ್ಲೆಲ್ಲ ಕೆ ಹಾಕಿದ್ದೀನಿ, ಎನ್ ಜಾಗದಲ್ಲೆಲ್ಲ 1 ಹಾಕಿದ್ದೀನಿ. ಅವಾಗ ಕೆ ವ್ಯಾಲ್ಯೂ 2/7, ಇಲ್ಲಿ 2/7 ಬಂತು. ಇದು ಬರೀ ಕೆ ಅಲ್ಲ, ಕೆ ಕೆಳಗೆ 1 ಇದೆ. ಸೊ k:1 ನಾವು ಹೆಂಗೆ ಬರಿತೀವಿ, k/1 ಅಂತ ಬರಿತೀವಿ. ಇದು 2/7 ಆಯಿತು. ಹಾಗಂದ್ರೆ ರೇಷಿಯೋ ಏನಾಯ್ತು ಇಲ್ಲಿ 2:7 ಆಯಿತಾ. ಸೊ ಕೆ ವ್ಯಾಲ್ಯೂ ಅಂದರೆ ಇದು ಕೆ ವ್ಯಾಲ್ಯೂ ಅಲ್ಲ, ರೇಷಿಯೋ ಇದು 2:7. ಅಕಸ್ಮಾತ್ ಇದು ಏನಾದರೂ ಇಲ್ಲಿ k = 3/4 ಅಂತ ಬಂದಿತ್ತಂದರೆ ರೇಷಿಯೋ ಏನಾಗ್ತಾ ಇತ್ತು, 3:4 ರೇಷಿಯೋ ಆಗ್ತಾ ಇತ್ತು, ಆಯಿತಾ. ಈ ಥರ ನೀವು ರೇಷಿಯೋನ ಕಂಡುಹಿಡಬೇಕು. ಈಗ 3rd ಕ್ವೆಶನ್ ಇದೆ ನೋಡಿ. ಇಲ್ಲಿ ಏನಾಗಿದೆ ಅಂದರೆ ಅವರು ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಇಲ್ಲಿ 1 ಮೀಟ್ರಿಗೆ 1 ಪಾಟ್ ಇಟ್ಟಿದ್ದಾರೆ. ಆ ಥರ 100 ಪಾಟ್ ಇಟ್ಟಿದ್ದಾರೆ, 100 ಪಾಟ್ಸ್ ಇಟ್ಟಿದ್ದಾರೆ. ಅಂದರೆ ಇದಿಷ್ಟು ಲೈನ್ ಏನಾಯಿತು, 100 ಮೀಟರ್ಸ್ ಆಯಿತು. ಇದರೊಳಗೆ 9 ಟ್ರ್ಯಾಕ್ಗಳು ಮಾಡಿದ್ದಾವೆ. ಒಂದೊಂದು ಟ್ರ್ಯಾಕಲ್ಲಿ ಒಬ್ಬೊಬ್ಬರು ಓಡೋಗ್ಬೇಕು. ಓಡೋಗಿ ಅವ್ರು ಎಷ್ಟು ದೂರ ಓಡೋಗ್ತಾರೋ ಅಲ್ಲಿಗೆ ಒಂದು ಫ್ಲ್ಯಾಗ್ನ ಇಡಬೇಕು. ಇಲ್ಲಿ ನಿಹಾರಿಕಾ ಅನ್ನೋ ಹುಡುಗಿ ಸೆಕೆಂಡ್ ಟ್ರ್ಯಾಕಲ್ಲಿ ನಿಂತ್ಕೊಂಡು ಈ 100 ಮೀಟರ್ಸಿಗೆ 1/4 ಪಾರ್ಟ್ ಓಡ್ತಾಳೆ. 100 ಮೀಟರ್ಸ್ 1/4 ಪಾರ್ಟ್ ಅಂದರೆ ಇದು AD 100 ಮೀಟರ್ಸ್ ಇದೆ. ನಿಹಾರಿಕಾ ಅನ್ನೋ ಹುಡುಗಿ 1/4 ಆಫ್ AD ಓಡ್ತಾಳೆ. 1/4 ಆಫ್ AD ಅಂದರೆ 1/4 × 100. ಸೊ 4 1s 4, 25s 100 ಅಂದರೆ 25 ಮೀಟರ್ಸು ಅವಳು ಓಡ್ತಾಳೆ, ಆಯಿತಾ. ನೆಕ್ಸ್ಟು ಇನ್ನೊಂದು ಹುಡುಗಿ ಪ್ರೀತ್ ಅನ್ನೋ ಹುಡುಗಿ 8th ಟ್ರ್ಯಾಕಲ್ಲಿ ನಿಂತ್ಕೊಂಡು 1/5 ಆಫ್ AD ಓಡಿ ಅಲ್ಲಿ ಒಂದು ಗ್ರೀನ್ ಫ್ಲ್ಯಾಗ್ನ ಪೋಸ್ಟ್ ಮಾಡ್ತಾಳೆ, ಆಯಿತಾ. ಸೊ AD ಅಂದರೆ ಏನು 100, 1/5 ಆಫ್ AD ಅಂದರೆ 5 1s 5, 20s 100 ಅಂದರೆ ಅವಳು 20 ಮೀಟರ್ಸ್ ಓಡ್ತಾಳೆ. ಸೊ ಅದಕ್ಕೆ ನಿಹಾರಿಕಾಂದು ಕೋಆರ್ಡಿನೇಟ್ಸ್ ಏನಾಯಿತು, ಇದು ಸೆಕೆಂಡ್ ಟ್ರ್ಯಾಕ್. ಸೊ ಇದು x ಆಕ್ಸಿಸ್ ಅಲ್ವಾ. ಸೊ ಇದು 2 ಆಯಿತು. ಎಷ್ಟು ಮೀಟರ್ ಓಡಿದ್ದಾಳೆ 25. ಸೊ ಇದು y-ಅಲ್ಲಿ 25 ಆಯಿತು. 2:25 2,25 ನಿಹಾರಿಕಾಂದು ಕೋಆರ್ಡಿನೇಟ್ಸ್. ನೆಕ್ಸ್ಟು ಪ್ರೀತಿನ ಕೋಆರ್ಡಿನೇಟ್ ಏನು, ಅವಳು 8th ಟ್ರ್ಯಾಕಲ್ಲಿ. ಸೊ 8 ನೆಕ್ಸ್ಟ್ 20 ಅವಳು ಇದು ಕೋಆರ್ಡಿನೇಟ್ ಆಯಿತು. ಇವಾಗ ಅವ್ರು ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಇವರಿಬ್ಬರು ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದು ಕ್ವಶನ್ ಇದೆ, ಸಪಾಟಿದೆ ಅದರೊಳಗೆ. ಇದು ಸಪಾಟು, ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಅವ್ರ ಕೋಆರ್ಡಿನೇಟ್ಸ್ ಏನೋ ಸಿಕ್ತು. ಅವ್ರ ಕೋಆರ್ಡಿನೇಟ್ಸ್ ಅವ್ರು ಕೊಟ್ಟಿದ್ದಿಲ್ಲ, ಜಸ್ಟ್ ಡಯಾಗ್ರಾಮ್ ಕೊಟ್ಟಿದ್ರು ಅಷ್ಟೇ. ನಾವೇ ಅವ್ರದ್ದು ಪಾಯಿಂಟ್ಸ್ನ ಈ ಥರ ಬರ್ಕೊಂಡು ಕೋಆರ್ಡಿನೇಟ್ಸ್ನ ಕಂಡುಹಿಡಿದಿದ್ದೀವಿ, ಆಯಿತಾ. ಈಗ ಕೋಆರ್ಡಿನೇಟ್ಸ್ ಕಂಡುಹಿಡಿದ್ಮೇಲೆ ಇವರಿಬ್ಬರು ಮಧ್ಯೆ ಡಿಸ್ಟೆನ್ಸ್ ಕಂಡುಹಿಡಿಯೋದು ಏನು ದೊಡ್ಡ ವಿಷಯ ಅಲ್ಲ.
ರೂಟ್ ಆಫ್ 61 ಮೀಟರ್ಸ್ ಬರುತ್ತೆ. ಇವಾಗ ಏನಾಗಿದೆ ಅಂದರೆ ಇದರ ಡಿಸ್ಟೆನ್ಸ್ ಕಂಡಿಡಿದ್ರೆ ಇವಾಗ ನೆಕ್ಸ್ಟ್ ಪಾರ್ಟ್ ಏನಿದೆ, ರಶ್ಮಿ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಇವರಿಬ್ಬರ ಮಧ್ಯೆ ಒಂದು ಫ್ಲ್ಯಾಗ್ನ ಪೋಸ್ಟ್ ಮಾಡಬೇಕು. ಅವಳು ಯಾವ ಟ್ರ್ಯಾಕಲ್ಲಿ ಎಷ್ಟು ಡಿಸ್ಟೆನ್ಸ್ ಓಡಿದ್ರೆ ಅವರಿಬ್ಬರ ಮಧ್ಯೆ ಅದನ್ನು ಫ್ಲ್ಯಾಗ್ನ ಇಡ್ಬೋದು ಅನ್ನೋದು ನೀವು ಕಂಡುಹಿಡಿಬೇಕು. ಇವರಿಬ್ಬರ ಮಧ್ಯೆ ಅವಳು ಇಡಬೇಕು ಅಂದರೆ 1:1 ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕು. ಹೌದಾ? ಎಮ್ ವ್ಯಾಲ್ಯೂ ತೆಗೆದುಬಿಡ್ರಿ. x1 y1 ಇದು, x2 y2 ಇದು. ಇವಾಗ ನಮಗೆ ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ ಸಿಕ್ಕರೆ ನಮ್ಗೆ ಇದು ಕ್ವಶನ್ಗೆ ಆನ್ಸರ್ ಸಿಕ್ಕಂಗೆ ಆಗುತ್ತೆ. ಆಯಿತಾ? ಅವಳು ಎಲ್ಲಿ ಪೋಸ್ಟ್ ಮಾಡ್ಬೇಕನ್ನೋದು ಗೊತ್ತಾಗುತ್ತೆ. ಸೊ ಈಗ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. x1 x2 ವ್ಯಾಲ್ಯೂ ಇಲ್ಲಿ ಹಾರಿಕಾ ಮತ್ತು ಪ್ರೀತಿನ ವ್ಯಾಲ್ಯೂಸ್ ಏನಿತ್ತಲ್ಲ ಅದನ್ನೇ ಹಾಕ್ತೀರಾ. ಎಕ್ಸಿಗೆ 5 ಬರುತ್ತೆ, ವೈಗೆ 22.5 ಬರುತ್ತೆ. ಅಂದರೆ ರಶ್ಮಿ ಅನ್ನೋ ಹುಡುಗಿ 5th ಟ್ರ್ಯಾಕಲ್ಲಿ 22.5 ಮೀಟರ್ಸ್ ಹೋಗಿ ಫ್ಲ್ಯಾಗ್ನ ಹಾಕಿದರೆ ನಿಹಾರಿಕಾ ಮತ್ತು ಪ್ರೀತ್ ಇಬ್ಬರದು ಫ್ಲ್ಯಾಗ್ ಮಿಡ್ಲ್ ಒಳಗೆ ರಶ್ಮಿ ಫ್ಲ್ಯಾಗು ಪೋಸ್ಟ್ ಆಗುತ್ತೆ. ಸೊ ದಿಸ್ ವಾಸ್ ದ 3rd ಕ್ವೆಶನ್. ಆಯಿತಾ? ಅವಾಗೆ 4th ಕ್ವೆಶನ್ ಸಾಲ್ವ್ ಮಾಡಿದ್ವಿ. ಸೊ ಇವಾಗ 5th ಕ್ವೆಶನ್ ನೋಡೋಣ. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಇಸ್ ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್, ಆಲ್ಸೋ ಫೈಂಡ್ ದ ಕೋಆರ್ಡಿನೇಟ್ಸ್. ಈಗ ಒಂದು ಲೈನ್ ಸೆಗ್ಮೆಂಟ್ ಇದೆ ಎ ಬಿ ಅಂತ, ಎ ಮತ್ತು ಬಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದು ಎಕ್ಸ್ ಆಕ್ಸಿಸಿಂದ ಕಟ್ ಆಗ್ತಾಯಿದೆ. ಎಕ್ಸ್ ಆಕ್ಸಿಸಿಂದ ಕಟ್ ಆಗ್ತಾ ಇದೆ ಅಂದರೆ ಏನು, ಎಕ್ಸಿಂದ ಏನೋ ಒಂದು ವ್ಯಾಲ್ಯೂ ಇದೆ, ವೈನ್ ವ್ಯಾಲ್ಯೂ ಇಲ್ಲ ಅಂತ. ಎಕ್ಸ್ ಆಕ್ಸಿಸ್ ಅಂತ ಬಂದ ತಕ್ಷಣ ಇದೊಂದು ಕ್ಲಿಕ್ ಆಗಿಬಿಡ್ಬೇಕು, ಇದೇ ಹಿಂಟ್ ಅಂತ. ಈ ಕೀವರ್ಡಿಗೆ ಈ ಹಿಂಟ್ ಅಂತ ಇರುತ್ತೆ. ಎಕ್ಸ್ ಆಕ್ಸಿಸ್ ಅಂತ ಬಂದ ತಕ್ಷಣ ಎಕ್ಸ್ ಇದೆ, ಯಾವುದೋ ಒಂದು ವ್ಯಾಲ್ಯೂ ಇದೆ, ವೈ ವ್ಯಾಲ್ಯೂ ಕೊಟ್ಟಿಲ್ಲ. ಇಲ್ಲಿ ನಮಗೆ ರೇಷಿಯೋ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ರೇಷಿಯೋನ ನಾವು k:1 ಅಂತ ಅಸ್ಯೂಮ್ ಮಾಡ್ತಾ ಇದ್ದೀವಿ. ಆಯಿತಾ? ಎಮ್ ಜಾಗದಲ್ಲಿ k ಹಾಕ್ರಿ, ಎನ್ ಜಾಗದಲ್ಲಿ 1 ಹಾಕ್ರಿ, x1 ಜಾಗದಲ್ಲಿ 1 ಹಾಕಿ, x2 ಜಾಗದಲ್ಲಿ -4 ಹಾಕಿ, y1 ಜಾಗದಲ್ಲಿ -5 ಹಾಕಿ, y2 ಜಾಗದಲ್ಲಿ 5 ಹಾಕಿ. ಆಮೇಲೆ ಅದನ್ನು ಹಾಗೆ ಸಾಲ್ವ್ ಮಾಡ್ಕೊತ ಹೋಗಿ ಇಲ್ಲಿ ಈ ವ್ಯಾಲ್ಯೂಸ್ ಹಾಕಿ ಇಟ್ರ. ನೆಕ್ಸ್ಟ್ ಇವಾಗ ಏನಂದಿದೆ, ಎಕ್ಸ್ನ ಇದಕ್ಕೆ ಈಕ್ವೇಟ್ ಮಾಡಿರಿ, ವೈನ ಇದಕ್ಕೆ ಈಕ್ವೇಟ್ ಮಾಡಿರಿ ಅಂತ. ಫಸ್ಟು ಎಕ್ಸಿಗೆ ಈಕ್ವೇಟ್ ಮಾಡೋಕ್ಕಿಂತ ಮುಂಚೆ ಲಾಜಿಕಲಾಗಿ ನೀವೇ ಯೋಚನೆ ಮಾಡಿರಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಇಲ್ಲಿ ಕೆ ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾದರೆ ಯಾವುದಾದ್ರೂ ವ್ಯಾಲ್ಯೂ ಬರುತ್ತಾ? ಎರಡೆರಡು ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಯಾವುದಾದ್ರೂ ವ್ಯಾಲ್ಯೂ ತೆಗಿಯೋಕ್ಕಾಗುತ್ತಾ? ಇಲ್ಲ ತಾನೆ. ಇಲ್ಲಿ ನೋಡಿ, ಇಲ್ಲಿ 0 ಇದೆ, ಇಲ್ಲಿ ಕೆ ವ್ಯಾಲ್ಯೂ ಇದೆ. ಅಂದರೆ ಒಂದು ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತು, ಹಂಗಿದ್ರೆ ನಾವು ಕೆ ವ್ಯಾಲ್ಯೂನ ಕಂಡುಹಿಡಿಬೋದು. ಸೊ ಫಸ್ಟ್ ಅದಕ್ಕೆ ನಾನು ಇಲ್ಲಿ ವೈನ ಈಕ್ವೇಟ್ ಮಾಡ್ಕೊತಾ ಇದ್ದೀನಿ. ಆಯಿತಾ? ವೈನ ಈಕ್ವೇಟ್ ಮಾಡಿಕೊಂಡೆ, ಕೆ ವ್ಯಾಲ್ಯೂ 1 ಅಂತ ಬಂತು. ಈಗ ಇದರೊಳಗೆ ಇವೆರಡನ್ನು ಈಕ್ವೇಟ್ ಮಾಡಿದೆ, ಎಕ್ಸ್ ವ್ಯಾಲ್ಯೂಸ್ನ ಈಕ್ವೇಟ್ ಮಾಡಿದೆ, ಕೆ ವ್ಯಾಲ್ಯೂ ಇಲ್ಲಿ ಸಿಕ್ಕಿತ್ತಲ್ಲ 1 ಅಂತ, ಅದನ್ನು ಹಾಕಿದೆ, ಎಕ್ಸಿನ ವ್ಯಾಲ್ಯೂ ಬಂತು. ಈಗ ರೇಷಿಯೋ ಏನಾಯಿತು, 1:1. ಇಲ್ಲಿ ಕೆ ವ್ಯಾಲ್ಯೂ 1 ಅಂತ ಬಂತಲ್ಲ, 1 ಅಂದರೆ ಏನು, k/1 = 1/1 ಅಂದರೆ ರೇಷಿಯೋ ಏನಾಯಿತು, 1:1 ರೇಷಿಯೋ. ಆಮೇಲೆ ಕೋಆರ್ಡಿನೇಟ್ಸ್ ಏನಾಯಿತು, ಎಕ್ಸ್ ಕೋಆರ್ಡಿನೇಟ್ ಸಿಕ್ತು, ವೈ ಕೋಆರ್ಡಿನೇಟ್ 0. ಸೊ ನೀವು ಅದನ್ನು ನೀಟಾಗಿ ಹಿಂಗೆ ಬರೀಬೇಕು. p(xy) ಆಗುತ್ತೆ. ಹಂಗಂದ್ರೆ p ಇದು ಎಕ್ಸ್ ಕೋಆರ್ಡಿನೇಟ್ ಬಂದ್ಬಿಟ್ಟು -3/2 ಆ್ಯಂಡ್ y ಬಂದ್ಬಿಟ್ಟು 0. ಈ ಕನ್ಕ್ಲೂಷನ್ ಬರ್ದಿಲ್ಲ ಅಂದರೆ ನಿಮಗೆ ಹಾಫ್ ಮಾರ್ಕ್ಸ್ ತೆಗಿತಾರೆ. ನೆಕ್ಸ್ಟ್ ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಅದರೊಳಗೆ ABCD ವರ್ಟಿಸಸ್ ಆಫ್ ಪ್ಯಾರಲೋಗ್ರಾಮ್. ಇನ್ನೂ ಒಂದು ಪಾಯಿಂಟ್ P ಇದೆ, ಆ P ಇಂದು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ನಾವು ಕಂಡುಹಿಡಿಬೇಕು. ಸೊ ನಾನು ಅವಾಗೇ ನಿಮಗೆ ಹೇಳಿದ್ದೆ, ಪ್ಯಾರಲೋಗ್ರಾಮಲ್ಲಿ ಡಯಾಗ್ನಲ್ಸು ಕರೆಕ್ಟಾಗಿ ಇಂಟರ್ಸೆಕ್ಟ್ ಆಗುತ್ತೆ. ಅಂದರೆ ಈ ಪಾರ್ಟಿನ ಡಯಾಗ್ನಲ್ ಎರಡು ಈಕ್ವಲ್ ಆಗಿರುತ್ತೆ, ಈ ಡಯಾಗ್ನಲಿನ ಪಾರ್ಟು ಈ ಡಯಾಗ್ನಲಿನ ಪಾರ್ಟು ಎರಡು ಈಕ್ವಲ್ ಆಗಿರುತ್ತೆ. ಹೌದಾ? ಸೊ ಅವಾಗ ನಾನು ಏನು ಮಾಡಬೇಕು, ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು. ಯಾಕಂದರೆ ಈಕ್ವಲ್ ಆಗಿರುತ್ತೆ ಅಂತ ಬಂದಲ್ಲ, ಸೊ ಸೆಕ್ಷನ್ ಫಾರ್ಮುಲಾ ಹಾಕೋದ್ರ ಬದಲು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ಬೋದು. ಯಾಕಂದರೆ ಇದು 1:1 ರೇಷಿಯೋದಲ್ಲಿ ಡಿವೈಡ್ ಆಗ್ತಾ ಇದೆ. ಸೊ P ಇಸ್ ದ ಮಿಡ್ ಪಾಯಿಂಟ್ ಆಫ್ DB. ಫಸ್ಟ್ ಈ ಲೈನ್ನ ತೊಗೊಳ್ಳಿ. ಆಯಿತಾ? ಇವೆರಡು ಲೈನ್ ತೊಗೋಬೇಕು ಆ್ಯಕ್ಚುಲಾಗೆ. ಅದನ್ನು ನೆಕ್ಸ್ಟ್ ತೊಗೊಳೋಣಂತೆ. ಫಸ್ಟು AC ಲೈನ್ ತೊಗೊಳ್ಳೋಣ. P ಇಸ್ ದ ಮಿಡ್ ಪಾಯಿಂಟ್ ಆಫ್ AC ನ ಇದನ್ನು x1 y1 ಅಂತ ತೊಗೊಳ್ಳಿ, ಇದನ್ನು x2 y2 ಅಂತ ತೊಗೊಳ್ಳಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದೆ, ಇದು ಫಸ್ಟ್ ಈಕ್ವೇಷನ್ ಬಂತು. ನೆಕ್ಸ್ಟು P ಇಸ್ ದ ಮಿಡ್ ಪಾಯಿಂಟ್ ಆಫ್ DB ಅಂತ ಬರ್ಕೊಳ್ಳಿ. ಇದನ್ನು x1 y1 ಅಂತ ತೊಗೊಳ್ಳಿ, ಇದನ್ನು x2 y2 ಅಂತ ತೊಗೊಳ್ಳಿ. ಅದಾದಮೇಲೆ ಹಂಗೆ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಈಕ್ವೇಷನ್ ನಂಬರ್ 2 ಸಿಗುತ್ತೆ. ಈ ಎಕ್ಸ್ ಜೊತೆ ಈಕ್ವೇಟ್ ಮಾಡಿ, ಎಕ್ಸಿನ ವ್ಯಾಲ್ಯೂ 6 ನಿಮಗೆ ಆನ್ಸರ್ ಸಿಗುತ್ತೆ. ಈ ವೈ ಜೊತೆ ಈಕ್ವೇಟ್ ಮಾಡಿ, ವೈ ವ್ಯಾಲ್ಯೂ 3 ಸಿಗುತ್ತೆ. ಆಯಿತಾ? ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ನನಗೆ ಗೊತ್ತು. ಫಸ್ಟು P ಇಸ್ ದ ಮಿಡ್ ಪಾಯಿಂಟ್ ಆಫ್ AC ಅಂತ ತೊಗೊಳ್ಳಿ, ಇದನ್ನು x1 y1, ಇದನ್ನು x2 y2 ಅಂತ ತೊಗೊಳ್ಳಿ. ಸಾಲ್ವ್ ಮಾಡ್ತಾ ಹೋಗಿ ಒಂದು ಈಕ್ವೇಷನ್ ಬರುತ್ತೆ, ಈಕ್ವೇಷನ್ ನಂಬರ್ 1 ಅಂತ ಹಾಕ್ಕೊಳ್ಳಿ. ಅದಾದಮೇಲೆ P ಇಸ್ ದ ಮಿಡ್ ಪಾಯಿಂಟ್ ಆಫ್ DB ಅಂತ ತೊಗೊಳ್ಳಿ, ಇದನ್ನು x1 y1, ಇದನ್ನು x2 y2 ಅಂತ ತೊಗೊಳ್ಳಿ. ಅದಾದಮೇಲೆ ಅದನ್ನು ಹಂಗೆ ಸಾಲ್ವ್ ಮಾಡ್ತಾ ಹೋಗಿ ಒಂದು ಈಕ್ವೇಷನ್ ಬರುತ್ತೆ. ಈ ಎಕ್ಸ್ ವ್ಯಾಲ್ಯೂನ ಈ ಎಕ್ಸ್ ವ್ಯಾಲ್ಯೂ ಜೊತೆ ಈಕ್ವೇಟ್ ಮಾಡಿ, ಈ ವೈ ವ್ಯಾಲ್ಯೂನ ಈ ವ್ಯಾಲ್ಯೂ ಜೊತೆ ಈಕ್ವೇಟ್ ಮಾಡಿ, ಅವಾಗ ನಿಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಸಿಗುತ್ತೆ. ಆ್ಯಂಡ್ ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P ಪಾಯಿಂಟ್. ಆಯಿತಾ? ನೆಕ್ಸ್ಟ್ 7th ಕ್ವಶನ್. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ A
ಎ ಬಿ ಇಸ್ ದ ಡಯಾಮೀಟರ್ ಆಫ್ ಅ ಸರ್ಕಲ್ ಹೂ ಸೆಂಟರ್ ಇಸ್ 2, -3 ಆ್ಯಂಡ್ ಬಿ ಇಸ್ 1, 4. ಒಂದು ಸರ್ಕಲ್ ಇದೆ, ಅದಕ್ಕೆ ಡಯಾಮೀಟರ್ ಅಂದರೆ ಸರ್ಕಲ್ನ ಅರ್ಧ ಕಟ್ ಮಾಡೋದನ್ನು ಡಯಾಮೀಟರ್ ಅಂತ ಅಂತೀವಿ. ಡಯಾಮೀಟರ್ ಎ ಮತ್ತು ಬಿ. ಎ ಇಂದು ಕೋಆರ್ಡಿನೇಟ್ಸ್ ನಮಗೆ ಗೊತ್ತಿಲ್ಲ, ಬಿ ಇನ್ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಎ ಬಿಗೆ ಸೆಂಟರ್ ಪಾಯಿಂಟ್ ಇದೆಯಲ್ಲ ಅದರದ್ದು ಕೋಆರ್ಡಿನೇಟ್ಸ್ ನಮಗೆ ಕೊಟ್ಟಿದ್ದಾರೆ. ಸೆಂಟರ್ ಪಾಯಿಂಟ್ ಅಂದರೆ 1:1 ರೇಷಿಯೋ, ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾಲಿ ಅಪ್ಲೈ ಮಾಡಬೇಕು ಆಯಿತಾ. ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 1:1 ರೇಷಿಯೋ. ಸೊ ಎ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ? ಸೇಮ್ ಮಿಡ್ ಪಾಯಿಂಟ್ ಫಾರ್ಮುಲಾ ಬರ್ಕೊಳ್ಳಿ. ಎಕ್ಸ್ ಮತ್ತು ವೈ, x2 + x1, y2 + y1 ಎಲ್ಲ ಬರ್ಕೊಂಡ್ರ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಏನು 2, -3 ಅದನ್ನು ಬರ್ಕೊಂಡ್ರ. ಇಲ್ಲಿ ಇದು ಎಕ್ಸ್ ಮತ್ತು ವೈ ಇದೆಲ್ಲ ಇದೇನಾಗುತ್ತೆ, x1 y1 ಆಗುತ್ತೆ. ಆ ಕೋಆರ್ಡಿನೇಟ್ ಹೆಸರು ಎಕ್ಸ್ ಮತ್ತು ವೈ, ಬಟ್ ಅದನ್ನು ಡಿನೋಟ್ ಮಾಡೋದು x1 y1 ಅಂತಾನೆ ತಾನೆ. ಸೊ ಇದು ಹಂಗೆ ಬರ್ಕೊತಾ ಹೋಗಿ ಇವಾಗ ಏನು ಮಾಡಬೇಕಂದ್ರೆ ಇದು ಎಕ್ಸ್ ವ್ಯಾಲ್ಯೂ ಇದನ್ನು ಡಿನೋಟ್ ಮಾಡುತ್ತೆ. ಸೊ ಇದು ಈ ಈಕ್ವೇಷನ್ನ ಇದಕ್ಕೆ ಈಕ್ವೇಟ್ ಮಾಡಿ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. -3ನ ಇದಕ್ಕೆ ಈಕ್ವಲ್ ಮಾಡಿ ಅವಾಗ ನಿಮಗೆ -10 ಅಂತ ವೈದು ಆನ್ಸರ್ ಸಿಗುತ್ತೆ ಆಯಿತಾ. ಸೊ ಇವಾಗ ಎ ವ್ಯಾಲ್ಯೂ ಏನಾಯಿತು 3, -10 ಆಯಿತಾ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ? ಏನಿಲ್ಲ ಇದರೊಳಗೆ ಸೇಮ್ ವ್ಯಾಲ್ಯೂಸ್ ಹಾಕೋದು, ಇಲ್ಲಿ ವ್ಯಾಲ್ಯೂ ಹಾಕೋದು, ಇಲ್ಲಿ ವ್ಯಾಲ್ಯೂ ಹಾಕೋದು, ಇದನ್ನು ಇದಕ್ಕೆ ಈಕ್ವೇಟ್ ಮಾಡೋದು, ಇದನ್ನು ಇದಕ್ಕೆ ಈಕ್ವೇಟ್ ಮಾಡೋದು, ನಿಮಗೆ ಆನ್ಸರ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ 8th ಕ್ವಶನ್. ಈಗ ಏನಂದರೆ ಎ ಬಿ ಒಂದು ಲೈನ್ ಸೆಗ್ಮೆಂಟ್ ಇದೆ. ಇಲ್ಲಿ ಎ ಪಾಯಿಂಟ್ ಕೊಟ್ಟಿದ್ದಾರೆ, ಬಿ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಪಿ ಪಾಯಿಂಟ್ ಇದೆ. ಅದರದ್ದು ಕೋಆರ್ಡಿನೇಟ್ಸ್ನ ನಾವು ತೆಗಿಬೇಕು. ಆ್ಯಂಡ್ ರೇಷಿಯೋ ಬಗ್ಗೆ ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ನೀವು ಸೀದಾ ಇದು ಏನು k:1 ಅಂತ ತೊಗೊಳಕ್ಕಾಗೋದಿಲ್ಲ. ಏನು ಹಿಂಟಪ್ಪ ಅಂದರೆ ಎ ಪಿ ಇಸ್ ಈಕ್ವಲ್ ಟು 3/7 ಎ ಬಿ ಅಂತ ಕೊಟ್ಟಿದ್ದಾರೆ. ಈ ಎ ಬಿ ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ, ಇಲ್ಲಿ ಬಂದರೆ ಡಿವೈಡ್ ಆಗುತ್ತೆ. ಸೊ ಇದು ಎ ಬಿ ಆಯಿತು. ಅಂದರೆ ಎ ಪಿ ಬಂದುಬಿಟ್ಟು 3, ಎ ಬಿ ಬಂದುಬಿಟ್ಟು 7 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎ ಪಿ ಬಂದುಬಿಟ್ಟು 3, ಎ ಬಿ ಪೂರ್ತಿ ಬಂದುಬಿಟ್ಟು 7. ಹಂಗಂದರೆ ಇದು ಏನಾಯಿತು, ನಮಗೆ ರೇಷಿಯೋದಲ್ಲಿ ಇದು ಮತ್ತು ಇದು ಬೇಕು, ಇದು ಮತ್ತು ಇದಿಷ್ಟು ಪೂರ್ತಿ ಬೇಕಾಗಿಲ್ಲ. ಸೊ ಇದು 3 ಆಗಿ ಇದು 7 ಆದರೆ ಇದೇನಾಗುತ್ತೆ 4 ಆಗುತ್ತೆ, ರೈಟ್. ಬಟ್ ಇದನ್ನು ನೀವು ಈ ಥರ ಡೈರೆಕ್ಟಾಗಿ ಬರೋಕ್ಕಾಗಲ್ಲ. MCQ ಸಾಲ್ವ್ ಮಾಡಬೇಕಾದ್ರೆ ಬೇಕಾದ್ರೆ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಆದರೆ ಎಕ್ಸಾಮಲ್ಲಿ ನೀವು ಇಡೀ ಇದನ್ನು ಬರೆದು ತೋರಿಸ್ಬೇಕು ಹೆಂಗೆ ಬಂತು ಅಂತ. ಸೊ ಇಲ್ಲಿ ಇದು ಅವರು ಕೊಟ್ಟಿದ್ರಾ, ಎ ಬಿ ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀರಾ, ಎ ಪಿ ಬೈ ಎ ಬಿ ಆಗುತ್ತಾ, 3/7 ಆಯಿತು. ನೆಕ್ಸ್ಟು ಎ ಬಿ ಹೆಂಗೆ ಫಾರ್ಮ್ ಆಗುತ್ತೆ, ಎ ಪಿ ಪ್ಲಸ್ ಪಿ ಬಿ. ಸೊ ಅದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು. ಆಮೇಲೆ ಇದನ್ನು ಉಲ್ಟಾ ಮಾಡಬೇಕು. ಯಾಕೆ ಉಲ್ಟಾ ಮಾಡಬೇಕಂದ್ರೆ ನಾವು ಏನು ಕಂಡುಹಿಡಿಬೇಕು ಅಂದ್ಕೊಂಡಿರ್ತೀವೋ ಅದು ಯಾವಾಗೂ ಮೇಲ್ ಬರಬೇಕು. ಇಲ್ಲಿ ನಾವು ಪಿ ಬಿ ಕಂಡುಹಿಡಿಬೇಕಂತ ಇದ್ದೀವಿ. ಸೊ ಅದು ನಾವು ಮೇಲ್ ತಂದರೆ ಅದು ಸೇಫ್ ಆಗುತ್ತೆ, ಅದಕ್ಕೋಸ್ಕರ ಆಯಿತಾ. ಯಾವಾಗೂ ಅಷ್ಟೇ ಏನಾದ್ರು ಕಂಡುಹಿಡಿಬೇಕಂದ್ರೆ ಅದನ್ನು ನೀವು ಮೇಲ್ ತೊಗೊಂಬರ್ಬೇಕು ಫಸ್ಟ್. ಸೊ ಇಲ್ಲಿ ಫಸ್ಟ್ ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ವಿ, ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡ್ಕೊಂಡ್ವಿ. ಸೇಮ್ ಇದು 7/3 ಉಲ್ಟಾ ಆಯಿತು, ಇದೂ ಉಲ್ಟಾ ಆಯಿತು. ಉಲ್ಟಾ ಆದಮೇಲೆ ಇದನ್ನು ಸಪ್ರೇಟಾಗಿ ಬರ್ಕೊಂಡ್ವಿ. ಎ ಪಿ ಸಪ್ರೇಟ್ ಬರ್ಕೊಂಡ್ವಿ, ಪಿ ಬಿ ಬೈ ಎ ಪಿ ಸಪ್ರೇಟ್ ಮಾಡಿ ಬರ್ಕೊಂಡ್ವಿ. ಸೇಮ್ ಅದನ್ನೇ ಹಂಗೆ ಡಿಫ್ರೆಂಟಾಗಿ ಬರ್ಕೊಂಡ್ವಿ ಅಷ್ಟೇ. ಈಗ ಎ ಪಿ ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ, ನೆನ್ಪಿಟ್ಕೊಳ್ರಿ 1 ಉಳಿಯುತ್ತೆ. ನೆಕ್ಸ್ಟು ಪಿ ಬಿ ಬೈ ಎ ಪಿ 7/3 ಬಂತು. ಈ 1 + 1 ಈ ಕಡೆ ಟ್ರಾನ್ಸ್ಪೋಸ್ ಆದರೆ ಅದು -1 ಆಗುತ್ತೆ. ಇದು -1 ಆದರೆ LCM ತೊಗೊಂಡ್ರೆ ನಿಮಗೆ ಪಿ ಬಿ ಬೈ ಎ ಪಿ ವ್ಯಾಲ್ಯೂ ಎಷ್ಟು ಬಂತು, 4/3. ಇದನ್ನು ಉಲ್ಟಾ ಮಾಡಿದ್ರೆ ನಿಮಗೆ ಎ ಪಿ ಬೈ ಪಿ ಬಿ ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ 3/4. ಸೊ ಈ ಥರ ನಮಗೆ 3/4 ಬಂತಂತ ನೀವು ಹೇಳ್ಬೋದು. MCQ ಅಲ್ಲಿ ಡೈರೆಕ್ಟಾಗಿ ನೀವು ಈ ಥರ ನಾನು ಹೇಳಿದ ಟ್ರಿಕ್ಕು ಆ ಥರ ಸಾಲ್ವ್ ಮಾಡ್ಬೋದು. ಬಟ್ ದಟ್ ಈಸ್ ನಾಟ್ ಲಾಜಿಕಲ್ ಆಯಿತಾ, ಅದೇನು ಲಾಜಿಕಲ್ ಅಲ್ಲ, ಇದು ಆ್ಯಕ್ಚುಲಾಗಿ ಆನ್ಸರ್, ಓಕೆನಾ. ಸೊ ಇಲ್ಲಿ ಏನಿಲ್ಲ, ನೀವು ಇದು ನೋಡಿ ಹೆದರ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಏನು ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಕೆಳಗಿನ ವ್ಯಾಲ್ಯೂನ ಸ್ಪ್ಲಿಟ್ ಮಾಡಿ ಬರೀರಿ, ಆಮೇಲೆ ಅದನ್ನು ಉಲ್ಟಾ ಮಾಡಿರಿ ಆಯಿತಾ. ಆಮೇಲೆ ಸಪ್ರೇಟಾಗಿ ಬರ್ಕೊಳ್ಳಿ. ಆಮೇಲೆ ಸೇಮ್ ಬಂದಿರೋದನ್ನು ಕ್ಯಾನ್ಸಲ್ ಮಾಡಿ 1 ಅಂತ ಬರೀರಿ. ಈ 1ನ ಈ ಕಡೆ ಸೈಡ್ ಟ್ರಾನ್ಸ್ಪೋಸ್ ಮಾಡಿ LCM ತೆಗೀರಿ. ಅದಾದಮೇಲೆ ಸಿಕ್ಕಿರೋ ವ್ಯಾಲ್ಯೂಸ್ನ ಮತ್ತೆ ಉಲ್ಟಾ ಮಾಡಿ ನಿಮಗೆ ರೇಷಿಯೋ ಸಿಗುತ್ತೆ ಅಷ್ಟೇ. 1, 2, 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಹೆದರ್ಕೊಬೇಡಿ. ನೆಕ್ಸ್ಟು ನಮಗೆ x1 y1 ವ್ಯಾಲ್ಯೂ ಸಿಕ್ಕಿದೆ, x2 y2 ವ್ಯಾಲ್ಯೂ ಸಿಕ್ಕಿದೆ, m:n ವ್ಯಾಲ್ಯೂನೂ ಸಿಕ್ಕಿದೆ. ಸೇಮ್ ಅದನ್ನೆಲ್ಲ ಇಡ್ತಾ ಹೋಗಿ ನಿಮಗೆ ಪಿ ಕೋಆರ್ಡಿನೇಟ್ ಸಿಗುತ್ತೆ, ದಟ್ ಈಸ್ -2, 7 ಆ್ಯಂಡ್ -20/7 -2, ಸೇಮ್ ಅಂತ ಬರುತ್ತೆ ಆಯಿತಾ. ನೆಕ್ಸ್ಟ್ 9th ಕ್ವಶನ್, ಲಾಸ್ಟ್ ಸೆಕೆಂಡ್ ಕ್ವಶನ್ ಆಫ್ ದಿಸ್ ಚಾಪ್ಟರ್. ಇನ್ನು ಸ್ವಲ್ಪ ಹೊತ್ತು ಅಷ್ಟೇ, ಮುಗಿದೋಯ್ತು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎ ಆ್ಯಂಡ್ ಬಿ ಇಂಟು 4 ಈಕ್ವಲ್ ಪಾರ್ಟ್ಸ್. ಎ ಮತ್ತು ಬಿ ಅಂತ ಒಂದು ಲೈನ್ ಸೆಗ್ಮೆಂಟ್ ಇದೆ. ಓಕೆ, ಇಲ್ಲಿ ನಾನು ತಪ್ಪು ಬರೆದಿದ್ದೀನಿ, x1 y1 ಬರಬೇಕು, ಇಲ್ಲಿ x2 y2 ಬರಬೇಕು ಆಯಿತಾ. ಇವೆರಡು ಪಾಯಿಂಟ್ನ ಅದು 4 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತಿದೆ. 4 ಈಕ್ವಲ್ ಪಾರ್ಟ್ಸ್ ಅಂದರೆ 3 ಲೈನ್ಸ್ ಆಗಬೇಕು. ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್. ಇವಾಗ ನಾನು ಏನು ಕಂಡುಹಿಡಬೇಕು, ಪಿ
ಎಸ್ ಮತ್ತು ಆರ್ ಎಂದು ಕೋಆರ್ಡಿನೇಟ್ಸ್ ಕಂಡಿಡಬೇಕು, ಮೂರರದ್ದು ಕೋಆರ್ಡಿನೇಟ್ಸ್ ಕಂಡಿಡಬೇಕು. ಸೊ ನನಗೀಗ x1 x2 y2 y1 y2 ಎರಡು ಸೇಮ್, x1 y1 x2 y2 ಇವೆರಡು ಸೇಮ್ ಇರುತ್ತೆ ಯಾವಾಗೂ, ಬಟ್ ರೇಷಿಯೋಸು ಯಾವಾಗೂ ಚೇಂಜ್ ಆಗ್ತಾ ಇರುತ್ತೆ. ಟ್ರೈಸೆಕ್ಷನಲ್ಲಿ ಕಲ್ತಿದ್ವಲ್ಲ ಅವಾಗ ಅದೇ ಥರ. ಸೊ ಇಲ್ಲಿ ನೋಡಿ, ಇಲ್ಲಿ 1 ಪಾರ್ಟ್ ಇದೆ, ಇಲ್ಲಿ 3 ಪಾರ್ಟ್ಸ್ ಇದೆ, ಹಾಗಂದರೆ ಪಿಗೆ ರೇಷಿಯೋ ಏನಾಯಿತು 1:3. ಹೌದಾ? ನೆಕ್ಸ್ಟ್ ಎಸ್ಸಿಗೆ ಇಲ್ಲಿ 2 ಪಾರ್ಟ್ಸ್ ಇದೆ, ನೆಕ್ಸ್ಟ್ ಇಲ್ಲಿ 2 ಪಾರ್ಟ್ಸ್ ಇದೆ. 2 ಕ್ಯಾನ್ಸಲ್ ಆದರೆ 1:1 ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದರೆ ನಮಗೆ ಎಸ್ಸಿನ ವ್ಯಾಲ್ಯೂ ಸಿಗುತ್ತೆ. ಸೆಕ್ಷನ್ ಫಾರ್ಮುಲಾ ಹಾಕೋ ಅವಶ್ಯಕತೆ ಏನಿಲ್ಲ. ಆಯಿತಾ? ನೆಕ್ಸ್ಟು ಇಲ್ಲಿ ಆರಿಗೆ ವ್ಯಾಲ್ಯೂ ನೋಡಿ, ಇಲ್ಲಿ 3 ಪಾರ್ಟ್ಸ್ ಇದೆ, ಇಲ್ಲಿ 1 ಪಾರ್ಟ್ ಇದೆ. ಸೊ ಇದು 3:1 ಆರಿಗೆ ರೇಷಿಯೋ ಆಯಿತು. ಆಯಿತಾ? ಸೊ ಇವಾಗ ನೀವು ಇಲ್ಲಿ ಪಿ ಅಂತ ತೊಗೊಂಡ್ರೆ, ಪಿ ಅಂತ ತೊಗೊಂಡ್ಮೇಲೆ ಎಮ್ಮಿಗೆ 1 ಹಾಕಿ ಆ್ಯಂಡ್ ಎನ್ನಿಗೆ 3 ಹಾಕಿ x1 y1 x2 y2 ವ್ಯಾಲ್ಯೂಸ್ ಹಾಕಿದರೆ ನಿಮಗೆ ಪಿ ಕೋಆರ್ಡಿನೇಟ್ ಸಿಗುತ್ತೆ. ನೆಕ್ಸ್ಟು ಕ್ಯೂಗೆ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ, ಯಾಕಂದರೆ 1:1 ರೇಷಿಯೋ ಬಂದಿತ್ತು. ಸೊ ಇಲ್ಲಿ ಎಮ್ ಮತ್ತು ಎನ್ ಏನೂ ಬರೋದಿಲ್ಲ. ಸೊ x1 y1 x2 y2 ಅದನ್ನೇ ಹಾಕಿ ನಿಮಗೆ ಕ್ಯೂ ಕೋಆರ್ಡಿನೇಟ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಆರಿನ ಕೋಆರ್ಡಿನೇಟ್ಸ್ ಬರಬೇಕಂದ್ರೆ ಏನು ರೇಷಿಯೋ ಇತ್ತು 3:1. 3:1 ಅಂದರೆ ಎಮ್ ವ್ಯಾಲ್ಯೂ 3 ಆಗುತ್ತೆ, ಎನ್ ವ್ಯಾಲ್ಯೂ 1 ಆಗುತ್ತೆ, x1 y1 x2 y2 ಸೇಮ್ ವ್ಯಾಲ್ಯೂಸ್ ಹಾಕಿದರೆ ನಿಮಗೆ ಆರಿನ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನೀವು ಜಸ್ಟ್ ರೇಷಿಯೋ ಕಂಡುಹಿಡಿಬೇಕಿತ್ತಷ್ಟೇ, ಮಿಕ್ಕಿರೋದೆಲ್ಲ ಸೇಮ್. ನೀವು ಇಲ್ಲಿ ಆರ್ನ ಕಂಡುಹಿಡಿತಿದ್ದೀರಾ ಅಂದರೆ ಪಿ ಎಸ್ ಇದೆ ಅನ್ನೋದೇ ಮರ್ತೋಗ್ಬಿಡ್ರಿ. ಸೇಮ್ ಅದು ಆರ್ ಒಂದೇ ಪಾಯಿಂಟ್ ಇದೆ ಅಂತ ಯೋಚನೆ ಮಾಡಿ ವ್ಯಾಲ್ಯೂಸ್ನ ಹಾಕಿ. x1 y1 x2 y2 x1 y1 x2 y2 ಸೇಮ್ ಇರುತ್ತೆ, ರೇಷಿಯೋಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಆಯಿತಾ? ಲಾಸ್ಟ್ ಕ್ವಶನ್ ಆಫ್ ದಿಸ್ ಚಾಪ್ಟರ್. ಇದಾದಮೇಲೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗಿದೆ ಅಂತ, ಏನೋ ಅರ್ಥ ಆಗ್ತಾ ಇದೆ. ಫೈಂಡ್ ದ ಏರಿಯಾ ಆಫ್ ರಾಂಬಸ್. ಈಗ ರಾಂಬಸ್ ಇದೆ ಒಂದು, ಅದ್ರದ್ದು ಪಾಯಿಂಟ್ಸ್ ಅವರು ಕೊಟ್ಟಿದ್ದಾರೆ ನಿಮಗೆ. ಈಗ ಅದ್ರದ್ದು ಏರಿಯಾ ಕಂಡುಹಿಡಿಬೇಕು. ಏರಿಯಾ ಆಫ್ ರಾಂಬಸ್ ಇಂದು ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ, ಈಗ ಇದು ರಾಂಬಸ್ಸಾ, ಇದರದ್ದು ಡಯಾಗ್ನಲ್ಸ್ ಡಿಸ್ಟೆನ್ಸ್ ಕಂಡುಹಿಡಿದು ಅದನ್ನು ಪ್ರಾಡಕ್ಟ್ ಮಾಡಿದ್ರೆ, ಪ್ರಾಡಕ್ಟ್ ಅಂದರೆ ಏನು, ಅವೆರಡನ್ನೂ ಮಲ್ಟಿಪ್ಲೈ ಮಾಡಿ ಅದನ್ನು ಅರ್ಧ ಮಾಡಿದ್ರೆ ನಮಗೆ ಏರಿಯಾ ಆಫ್ ರಾಂಬಸ್ ಸಿಗುತ್ತೆ. ಸೊ ಇಲ್ಲಿ ಡಯಾಗ್ನಲ್ ಏನು, ಎ ಸಿ ಮತ್ತು ಡಿ ಬಿ ಬಂದುಬಿಟ್ಟು ಡಯಾಗ್ನಲ್ಸ್. ಹಾಫ್ ಆಫ್ ಎ ಸಿ ಇಂಟು ಡಿ ಬಿ. ಎ ಸಿಗೆ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಅದನ್ನು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದರೆ ನಿಮಗೆ ಎ ಸಿ ವ್ಯಾಲ್ಯೂ ಸಿಕ್ತು. ಆಯಿತಾ? ನೆಕ್ಸ್ಟು ಡಿ ಬಿ ಒಳಗೆ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ನೀವು ಯಾವುದಾದ್ರು x1 y1 ತೊಗೋಬೋದು. ಆಯಿತಾ? x1 ತೊಗೋಬೋದು, ಇಲ್ಲ ಇದನ್ನೇ x1 y1 ತೊಗೋಬೋದು. ನಾನು ಇದನ್ನು ಇಲ್ಲಿ x1 y1 ಇದು x2 y2 ತೊಗೊಂಡಿದ್ದೀನಿ. ಆ್ಯಂಡ್ ಅಲ್ಲ, ಇದನ್ನು x1 y1 ಇದನ್ನು x2 y2 ತೊಗೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ತೊಗೋಬೋದು, ಆನ್ಸರ್ ಸೇಮ್ ಬರುತ್ತೆ. ಯಾಕಂದರೆ ಸ್ಕ್ವೇರ್ ಆದಮೇಲೆ ಮೈನಸ್ ಇರೋದು ಮತ್ತೆ ಪ್ಲಸ್ ಆಗಲೇಬೇಕು. ಸೊ ಅದು ಸೇಮೇ ಬರುತ್ತೆ. ಸೊ ಇಲ್ಲಿ ಅದನ್ನು ನೀವು ತೊಗೊಂಡ್ರೆ ನೆಕ್ಸ್ಟ್ ನಿಮಗೆ ಮಾಡಿದ್ರೆ ನಿಮಗೆ ಬಿ ಡಿ ವ್ಯಾಲ್ಯೂ ಸಿಗುತ್ತೆ. ಈಗ ನಮಗೆ ಇಲ್ಲಿ ಏನು ವ್ಯಾಲ್ಯೂ ಸಿಕ್ಕಿದೆ, ಹಾಫ್, ಅದರ ಡಯಾಗ್ನಲ್ಸ್ ಏನು 4√2 ಆಮೇಲೆ 6√2. ಆಯಿತಾ? ಹಾಫು 4 × 6 ಎಷ್ಟಾಗುತ್ತೆ 24. √2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ರೂಟು ಮತ್ತು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. 2 ಮತ್ತು 2 ಕ್ಯಾನ್ಸಲ್ ಆದರೆ 24 ಉಳಿತು. 24 ಹಂಗೆ ಇಡಬಾರ್ದು, ಇದು ಏರಿಯಾ ಆಗಿರೋದ್ರಿಂದ ಬರೀ ಯೂನಿಟ್ಸ್ ಬರಿಬಾರ್ದು, 24 ಸ್ಕ್ವಯರ್ ಯೂನಿಟ್ಸ್ ಅಂತ ಬರಿಬೇಕು. ಅದಾದಮೇಲೆ ಇಲ್ಲಿ ಮಿಡ್ಲೊಳಗೆ ನಿಮಗೆ ಪ್ರಾಬ್ಲಮ್ ಬರ್ಬೋದು. 32√72 ಅಂತ ಇದೆ, ಅದನ್ನು ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಪೇರ್ ಮಾಡ್ಕೋಬೇಕು, ಆಮೇಲೆ ಹೊರಗೆ ಬಂದಿರೋದನ್ನು ಮಲ್ಟಿಪ್ಲೈ ಮಾಡಿ ಹೊರಗೆ ಇಡಬೇಕು, ಸಿಂಗಲ್ ಇರೋದನ್ನು ಒಳಗಿಡಬೇಕು. ಅವಾಗ ಅದನ್ನು ಹೇಳ್ಕೊಟ್ಟೆ ಹೆಂಗೆ ಮಾಡೋದಂತ. ಆಯಿತಾ? ಇಷ್ಟೇ ಚಾಪ್ಟರ್, ಬೇರೆ ಏನಿಲ್ಲ. ರಾಂಬಸ್ ಇಂದು ಡಯಾಗ್ನಲ್ಸ್ ಇನ್ ಡಿಸ್ಟೆನ್ಸ್ ಕಂಡುಹಿಡಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾಯಿಂದ ಅದನ್ನು ಮಲ್ಟಿಪ್ಲೈ ಮಾಡಿ ಅದಾದಮೇಲೆ ಅದನ್ನು ಹಾಫಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಏರಿಯಾ ಆಫ್ ರಾಂಬಸ್ ಸಿಗುತ್ತೆ. ಇಷ್ಟೇ ಚಾಪ್ಟರ್ ಇದ್ದಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿ ತನಕ ಬಂದರೆ ನಿಮಗೆ ನಿಜವೂ ನೀವು ಭಾಳ ಗ್ರೇಟ್. ಎಲ್ಲರೂ ಜಸ್ಟ್ ವ್ಯೂ ಮಾಡಿ ಹೋಗ್ತಾರೆ ವೀಡಿಯೋನ, ಇಲ್ಲಿ ತನಕ ಬಂದರೆ ನೀವು ಭಾಳ ಗ್ರೇಟ್. ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ನಿಮಗೆ ನೆಕ್ಸ್ಟ್ ಯಾವ ವೀಡಿಯೋ ಬೇಕಂತ. ಆಮೇಲೆ ಈ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೋಬೋದು ಅದನ್ನು. ಆಮೇಲೆ ಈ ಥರ ಲಾಂಗ್ ವೀಡಿಯೋಸೇ ಮಾಡಬೇಕಲ್ಲ, ಒನ್ ಶಾರ್ಟ್ ವೀಡಿಯೋಸ್ ಲೈಕ್ ಬರೀ 30 ಮಿನಿಟ್ಸ್ 15 ಮಿನಿಟ್ಸ್ ಇದ್ದರೆ ಸಾಕು. ಅದು ಸಜೆಷನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಬಿಕಾಸ್ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಸಜೆಷನ್ ಕೊಡ್ತಿದ್ರು, ನೀನು ಅಷ್ಟು ಲಾಂಗ್ ವೀಡಿಯೋಸ್ ಮಾಡಿಬಿಡ ಯಾರೂ ನೋಡಲ್ಲ ಅಂತ. ಬಟ್ ನಾನು ಅಂದ್ಕೊಂಡೆ ಎಲ್ಲ ಕವರ್ ಆಗಬೇಕು ಒಂದು ಚಾಪ್ಟರ್ ಮಾಡ್ತಾ ಇದ್ದೀವಿ ಅಂದರೆ. ಸೊ ನೀವು ನಿಮ್ಮ ಸಜೆಷನ್ ಹೇಳಿ ಏನಂತ, ಆ್ಯಂಡ್ ಅದ್ರ ಅಕಾರ್ಡಿಂಗ್ಲಿ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.